सत्यवच्युतपदाम्बुजन्मरुत्वं यामोहतस्वनितरामि गणायमेने अस्मद्गुरोर्भगवतोऽस्य दैहिकसिन्धोः रामवस्य चरणं शरणं प्रपद्ये मातापितायुवदयस्तनया विभूतिस्तर्वण्यदेवन्यमेतं तन्मयानाम् आद्यजनस्वरपदे कुलाभिरामं श्रीमत्तरङ्गयुगलं प्रणमामि मूर्धाम् भूतं सरश्च महदाभयभट्टनाथां श्रीभक्तिसारकुलशेखरयोगिवाहान् भक्तानुरेणुपरकालयतीन्द्रमिश्रान् श्रीमत्पराङ्कुशमुनीश्वरतोऽस्मि नित्यं नीलातुल्यस्तनगिरिकटिपुष्कपुत्रोऽजकृष्णं पाराख्यं त्वं श्रुतिशतशिरश्चिद्धमध्यापयन्ति स्वशिष्टायां सजनिकलितं यावलाप्तस्य पुंसे गोदातस्यै नमयन्तं भूय एवास्तु भूयः अन्नायं पुरुवयाङ्गारङ्गಕ್ಕೆ வந்ததிருப்பாவை பல்பதியும் இன்னிசையால் பாடிக் கொடுத்தாள் அப்பாமாவே பூமாலை சூடிக் கொடுத்தாளை சொன்னோம் சூடிக் கொடுத்த சுடற்கொடிய தொல்பாவை ஆரியவளமல்லாய் மறையாய் ஆணி வேங்கடவர்க்கு என்னை விதிகள் மாற்றம் அன்படவானே நல்கு ஸ்ரீவிப்பதித்த குணந்தனகல்பாண்டி ஸ்ரீரங்கராய ஹரிகந்தனை साक्षात् क्षमा करुणया कमलामिवाम्यां गोदावनन्दशरणं प्रपद्ये योजना पाशर अन्य पुनः मणन्ताय पोट्री चन्नङ्गद्गन्तिरङ्गै कट्टाय जिनल पोट्री अन्नक्षरणं दत्ताय पुगै पोट्री सन्द्रकुलिलाय रिल्लाय कयल पोट्री कुन्नुकुलयाय रत्ताय गुणं पोट्री வென்று மகள் கிடக்கும் போற்றி என்னென்று முன் தேவானே ஏற்றி பரவுள்வான் இன்றையான் வந்தோ இறங்கேனோ என்பாவாய். ಇವತ್ತಿನ ಅನುಸಂಧಾನ ಪತ್ರ ಮಾಲೆ ಮಣಿವಣ್ಣ ಮಾರ್ಗಡಿ ನೀರಾಡುವಾನ್ ಮೇಲೆಯಾರ್ ಶೈವನಗಳು ಎಂದು ಮನಗೆಟ್ಟಿಯೇ ಜ್ಞಾನತ್ತೆಯೆல்லாம் ಜರುತ್ತವರಲ್ವನ பாஞ்சனியமே ஓர்வன சங்கங்கள் போய்பாடுடையதவே சாலப்பெரும் பறையே பல்வாண்டிகைப்பாரே ஓர விளக்கே கொடியே விதானமே ஆயுதையாய் அருளேயோ என்பாவாய். ಇದು 26ನೇ ಪಾಶುರ. 25 ಪಾಶುರಾಯಿತು. 25 ಜೀವತತ್ವ, 26 ಭಗವಂತ ತತ್ವ. 24 ತತ್ವಗಳಲ್ಲಿ 25ನೇ ತತ್ವ ಜೀವಾತ್ಮ, 26ನೇ ತತ್ವ ಭಗವಂತ ಅಂತ. 25ನೇ ತತ್ವ ಜೀವಾತ್ಮ ಇತ್ತು. ಅದರಿಂದ ಕಡೆಯ 5 ಭಾಷೆಗಳು ನಮಃ ಅಂದರೆ ಎಲ್ಲವೂ ಸಹ ನಂದಲ್ಲ ಬಂದ ನಮಃ ಅನ್ನೋದಕ್ಕೆ ಅರ್ಥವನ್ನು ಬಂದದ್ದು. ಇನ್ನು ಮುಂದಕ್ಕೆ ಪರಮಾತ್ಮ ಆದ್ದರಿಂದ ನಾರಾಯಣ ಅನ್ನೋದು ಬರುತ್ತೆ. ಅದಕ್ಕೆ ಶುರುವಾಗಲೇ ಇವಾಗ ಈ ಪಾಠದಲ್ಲಿ ಹಾಗೆ ಇದನ್ನ ಶುರು ಮಾಡ್ತಾರೆ. ಅದಕ್ಕೆ ಪರಮಾತ್ಮನ ಅಂದ್ಬಿಟ್ಟು ಮಾಲೆ ಅಂತ ಶುರು ಮಾಡ್ತಾರೆ. ಇದೆಲ್ಲ ಮಾಲೆ ಅಂದರೆ ಭಗವಂತನ ನಾರಾಯಣ ಅನ್ನೋದಕ್ಕೆ ಇಲ್ಲಿಂದಾನೇ ಶುರು. ಮಾಲೆ ಮಣಿವಣ್ಣ ಮಾರ್ಗಳಿ ನೀರ ಅಂತ ಮಾಲೆ ಅಂತ ಅಂದ್ರೆ, ಮಾಲೆ ಅಂದರೆ ಅನೇಕ ಅರ್ಥಗಳಿದೆ. ಅದರಲ್ಲಿ ಮೇಲಿನ ಅರ್ಥ ಎಲ್ಲರಿಗೂ ಅತ್ಯಂತ ವ್ಯಾಮೋಹವುಳ್ಳವನು, ಎಲ್ಲರನ್ನೂ ಅತ್ಯಂತ ವಾತ್ಸಲ್ಯದಿಂದ ನೋಡುವುದು ಭಗವಂತನ ಗುಣ. ಅದು ಕರಗೋದು, ಬೆಣ್ಣೆ ಥರ ಕರಗೋದು ಅವನ ಸ್ವಭಾವ ಭಗವಂತದು. ಅದಕ್ಕೆ ಮಾಲೆ ಅಂತ ಹೇಳ್ತಾರಂತೆ ಅದಕ್ಕೆ. ಆಮೇಲೆ ಅಷ್ಟೇಳ್ದು ಅಂದರದ ಕಡೆಗೆ ಮಣಿವಣ್ಣ ಅಂತ ಬರೆ ಹೇಳ್ತಾರಂತೆ ಅದಕ್ಕೆ. ಮಣಿವಣ್ಣ ಅಂದರೆ ಇಂದ್ರನೀಲ ಮಣಿ. ಇಂದ್ರನೀಲ ಮಣಿ ಭಗವಂತನ ಬಣ್ಣ ನೀಲ, ಅದರಿಂದ ಇಂದ್ರನೀಲ ಮಣಿ. ಹೇಗೆ ಇಂದ್ರನೀಲ ಮಣಿ ಕೈಗೆ ಹಿಡಿದ್ರೆ ತುಂಬ ತಂಪಾಗಿರುತ್ತಂತೆ, ಮತ್ತು ನೋಡೋದಕ್ಕೆ ಸ್ವಚ್ಛವಾಗಿರುತ್ತೆ, ಮೃದುವಾಗಿರುತ್ತೆ, ಸುಲಭವಾಗಿ ಹಿಡ್ಕೋಬೋದು. ಅದರಿಂದ ಆ ಮಣಿವಣ್ಣ ಅನ್ನೋದು ಭಗವಂತನ ಸೌಲಭ್ಯ ಎಲ್ಲವನ್ನು ತೋರಿಸುತ್ತೆ. ಅದು ಅದರಿಂದ ಮಣಿವಣ್ಣ ಅಂತ ಹೇಳ್ತಾ ಇದಕ್ಕೆ. ಹಾಗೆ ಭಗವಂತ ಹೇಳ್ತಾನೆ, ಇಲ್ಲಿವರೆಗೂ ಹೇಳ್ತಾ ಇದ್ದೆ ಯಾತಕ್ಕೆ ಅಂತಲೇ ಹೇಳಿವಾಗ ಇನ್ನೂ ಹೇಳಲೇ ಇಲ್ಲಮ್ಮ, ಇಲ್ಲಾಯ್ತು ಇವಾಗಲೂ ಹೇಳ್ತೀಯಾ, ಏನಕ್ಕೆ ಬಂದಿದ್ದೀರಾ ನೀವು ಅಂತ ಅದಕ್ಕೆ ಹೇಳ್ತಾನೆ. ಮಾರುಗಳಿ ನೀರಾಡುವ, ನಾವು ಇನ್ನೆಲ್ಲ ಬಂದಿರೋದಿಲ್ಲ, ನಾವು ಈ ನಮ್ಮ ವ್ರತವನ್ನು ಮಾಡಿದೆಲ್ಲ ವ್ರತವನ್ನು ಮುಗಿಸಿ ಇವಾಗ ಅವಭೃತ ಸ್ನಾನ ಮಾಡಬೇಕು, ಅದಕ್ಕೆ ಮಾರುಗಳಿ ನೀರಾಡುವ ಅಂತ ಬಂದಿದ್ದೀನಿ ಅಂತ ಹೇಳ್ತಾನಂತೆ. ಹಾಗೆ ಭಗವಂತ ಹೇಳ್ತಾನಂತೆ, ಏನು ವ್ರತ ನೀವು ಮಾಡೋದು, ಈ ವ್ರತವನ್ನು ಎಲ್ಲೂ ಕೇಳೇ ಇಲ್ವಲ್ಲ, ಯಾವ ವೇದದ್ದು ಇದ್ರು ಎಲ್ಲೂ ನೋಡಿಲ್ವ ಇದು ಅಂತ ಹೇಳ್ತಾರಂತೆ. ಅದಕ್ಕೆ ಇವ್ರು ಹೇಳ್ತಾರೆ, ನಮಗೆ ವೇದಾಶಾಸ್ತ್ರಗಳು ಎಲ್ಲೂ ಗೊತ್ತಿಲ್ಲ, ನಮಗೇನು ಅಂದರೆ ಅನುಚಾನವಾಗಿ ಹಿರಿಯರು ಮಾಡ್ಕೊಂಡ್ಬಂದಿರೋದನ್ನ ನಾವು ಮಾಡ್ತೀವಿ, ಮೇಲೆಯ ಶೈವನಗಳು. ಅದರಿಂದ ಅದೇ ನಮ್ಮ ಶಾಸ್ತ್ರ. ಏನು ಶಾಸ್ತ್ರ ಅಂದರೆ ನಮ್ಮ ಹಿರಿಯರು ಏನು ಆಚರಿಸ್ಕೊಂಡ್ಬಂದಿದ್ದಾರೋ ಅದೇ ಶಾಸ್ತ್ರ, ಅದನ್ನು ಮಾಡಿದ್ದೀವಿ ನಾವು.
ಅಂದ್ಬಿಟ್ಟು ಅದನ್ನು ಹೇಳ್ತಾರಂತ ಹೀಗೆ. ಆಮೇಲೆ ಅದು ಹೇಳ್ತಾರಂತ ಇದರಲ್ಲಿ ವ್ಯಾಖ್ಯಾನದಲ್ಲಿ, ನೀನು ಇಲ್ಲಿ ಉಂಟು ಮಾಡಿದ್ದೆ ನೀನು, ಯಾವಾಗ ನಿನ್ನ ವಿಶ್ಲೇಷವಾಯಿತು ನಮಗೆ, ನಮ್ಮನ್ನು ಪಡೆಯೋದಕ್ಕೋಸ್ಕರ ನೀನೇ ಒಂದು ಬರಗಾಲ ಉಂಟು ಮಾಡಿ, ಆಗ ನಮ್ಮ ಗೋಪವೃದ್ಧರು ನಮ್ಮನ್ನು ಸೇರಿ ಬಿಡ್ತಿರ್ಲಿಲ್ಲ ಅಂತೇಳಿ ಅವ್ರಿಗೆ ಮಳೆಯನ್ನು ಬರೆಸೋದ ಕಾರಣದಕ್ಕೆ ಈ ವ್ರತವನ್ನು ಮಾಡಿ ಅಂತ ಹೇಳಿ ಮಾಡಿಸಿ, ಇವಾಗ ನೀನೇ ಈ ವ್ರತ ಗೊತ್ತಿಲ್ಲ ಅಂತ ಹೇಳ್ತಿಲ್ಲ ಏನು ಅಂದ್ಬಿಟ್ಟು ತಿರುಗಿ ಕೇಳ್ತಾರೆ ಭಗವಂತನಿಗೆ. ಅದಕ್ಕೆ ಸರಿ, ನಿಮಗೆ ವೇಂಡವನ ನಿಮ್ಗೆ ಏನು ಬೇಕು ಅಂದಾಗ ಅದಕ್ಕೆ ಕೇಳೋ, ವೇಂಡವನ ಕೇಳ್ತೀಯೇ, ಹಾಗೆ ನೀನು ಕೇಳೋದಾದರೆ ನಮಗೇನು ಬೇಕು ಅಂತ ನೀನೇ ಕೇಳೋದಿಲ್ಲ, ಕೇಳೋದಾದರೆ ಅಂದ್ಬಿಟ್ಟು ಒಂದು ಲಿಸ್ಟ್ ಕೊಡ್ತಾರೆ. ಇವಾಗ ಪರೇ ಅಂತ ಹೇಳಿದ್ರು ಇಲ್ಲಿವರೆಗೆ, ಈಗ ನೋಡಿದ್ರೆ ದೊಡ್ಡ ಲಿಸ್ಟ್ ಕೊಡ್ತಾರೆ. ಅದಕ್ಕೆ ಹೇಳ್ತಾರೆ ಏನಂದರೆ, ಯಾರು ಜ್ಞಾನತ್ತೆಯೆಲ್ಲ ನೆಡುಂಗ ಮುರಲ್ವನ ಅಂದರೆ ಇದು ಪಾಂಚಶನ್ ಇಂದ್ರ ಇದಕ್ಕೆ ದೊಡಂಗ ನಡುಂಗ ಮುರಲ್ವನ. ಒಂದು ಸಲ ನಿನ್ನ ಪಾಂಚಜನ್ಯ ಶಬ್ದ ಊದುದಾದ್ರೆ ಇಡೀ ಭೂಮಂಡಲವೇ ನಡುಗೋಗ್ಬೇಕು, ಆ ಥರ ಅಂದ್ಬಿಟ್ಟು ಅಂತ ಅಲ್ಲಿ ಅವ್ನು ಹೇಳ್ತಾನೆ, ಕೌರವಾಣಂ ಹೃದಯಂ ಯದಾರಯತೆ ಅಂದ್ಬಿಟ್ಟು. ಭಗವಂತ ಪಾಂಚಜನ್ಯ ಊದ ತಕ್ಷಣ ಕೌರವನ ಎದೆಯೆಲ್ಲ ಸೀಳಾಯ್ತಂತೆ, ಆ ಥರ ನಡುಗುವ ಶಬ್ದಿಸೋದಕ್ಕೆ ನಡುಂಗ ಮುರಲ್ವನ ಪಾಲನ್ನ ಬಣ್ಣ. ಪಾಲಂದ್ರೆ ಬೆಳ್ಳಿ, ಅತ್ಯಂತ ತುಂಬ ಶುಭ್ರವಾದ ಬೆಳ್ಳಿಗಿರುವಂತಹ ನಿನ್ನ ಬಣ್ಣವನ್ನಂತ ಗುರು ಪಾಂಚಜನ್ಯವೇ, ನಿನ್ನ ಪಾಂಚಜನ್ಯ ಬೇಕು. ಅಷ್ಟೇ ಅಲ್ಲ, ಒಂದು ಕೊಟ್ಟರು ಸರೋದಿಲ್ಲ, ಆ ಪಾಂಚಜನ್ಯ ಥರ ಕೋಲ್ವನ ಶಂಕಾಂಕ ಆ ಥರ. ಯಾಕೆ ನಾವು 5 ಲಕ್ಷ ಸ್ತ್ರೀ ಇರ್ತೀವಿ, ಹಾಗಾಗಿ ಅದೇ ಪಾಂಚಜನ್ಯ ಎಲ್ಲರಿಗೂ ಬೇಕು. ಆ ಥರ ನಿನ್ನ ಹತ್ರ ಒಂದು ಅಂದ್ರೆ ಆ ಥರ ಇರೋದು ಇನ್ನೂ 5 ಲಕ್ಷ ನಮ್ಗೆ ಎಲ್ಲರಿಗೂ ಶಂಕಾಂಕಲ್ಲಿ ನೀವು ಕೊಡಬೇಕು. ಸರಿ ಅಂತ ಏನಿದು ಅಂತಾರೆ ಭಗವಂತ ಅಂತ. ಆಮೇಲೆ ಅಷ್ಟೇ ಅಲ್ಲ, ಇನ್ನೇನು ಅಂತಂತೆ ಹೊಯ್ಪಾಡುನವೇ ಅಂತಾರೆ. ಹೊಯ್ಪಾಡುನೆ ಅಂದರೆ ಅತ್ಯಂತ ವಿಸ್ತಾರವಾದ ಇದಿರುವಂತಹ ಇದನ್ಬಿಟ್ಟು ಇಂಥದ್ದು ಶಂಕರುಗಳು ದಪ್ಪನಾಗಿರ್ಬೇಕಂತೆ, ದೊಡ್ಡದಾಗಿರ್ಬೇಕಂತೆ. ಸಣ್ಣ ಸಣ್ಣ ಶಂಕ ನೀನು ಏನೋ ಕೇಳಿದ್ರು ಅಂತ ಗೋಲಿದಾರ ಶಂಕ ಕೊಡಬೇಡ, ಇನ್ನತ್ರ ದೊಡ್ಡ ವಿಸ್ತಾರವಾಗಿ ದೊಡ್ಡ ಶಂಕಗಳೇ ಬೇಕು. ಹೊಯ್ಪಾಡುಗಳು ಏನವೇ ಇರ್ತಾವಂತ. ಆಮೇಲೆ ಶಾಲ ಪೆರಂಪರೆಯೇ, ಶಾಲ ಪೆರಂಪರೆ ಅಂದರೆ ಪಟಗಳು, ಚಿಕ್ಕ ಪಟ ಪಟ ಇದು ಕಟ್ತಾರಲ್ಲ ಸೈಡ್ ಇಟ್ಕೊಂತಾರೆ, ಅದು ಪಟಗಳು ಮತ್ತು ಅಲ್ಲಿರುವಂತಹ ಅದೆಲ್ಲ ಕೊಡಬೇಕು. ಅಷ್ಟೇ ಅಲ್ಲ, ಅಲ್ಲಾಂ ವಿಷಯಪಾಡೆ, ವೇದವನ್ನು ಮಂತ್ರ ಹೇಳುವಂಥ, ಬಲ್ಲಾಂ ಹೇಳುವಂಥ, ವೇದವನ್ನು ಹೇಳುವ ನಾವು ವೇದ ಗೋಷ್ಠಿ ಒಂದು ಬೇಕು ಅಂತ ಕಡೆಗೆ. ಅಷ್ಟೇ ಅಲ್ಲ, ಅಂದರೆ ಕೋಲಗಳಕ್ಕೆ ಅಂತ ಅನೇಕ ಮಂಗಳ ದೀಪಗಳು ಬೇಕು. 5 ಲಕ್ಷ ಜನರು ಒಂದು ಮಾಡಬೇಕಾದ್ರೆ ಅಷ್ಟು ಜನಕ್ಕೆ ಮಂಗಳ ದೀಪ ಬೇಕು, ಅವರವ್ರು ಮಾಡಬೇಕಾದ್ರೆ. ಅಷ್ಟೇ ಅಲ್ಲ, ಆಮೇಲೆ ಕೊಡಿಯೇ ನಾವು ಮಾಡಬೇಕಾದ್ರೆ ಯಾವುದಕ್ಕೂ ಒಂದು ಧ್ವಜ ಅಂತ ಹಾರಿಸ್ತಾರಲ್ಲ. ಈಗ ದೇವಸ್ಥಾನದಲ್ಲಿ ಉತ್ಸವ ಮಾಡೋದು ಧ್ವಜಾರೋಹಣ ಮಾಡ್ತಾರಲ್ಲ, ಆಗ ಎಲ್ಲ ಗೊತ್ತಾಗುತ್ತೆ, ಅವರಿಗೆ ಉತ್ಸವ ಆಗ್ತಾ ಇದೆ ಗೊತ್ತಾಗುತ್ತೆ. ಹಾಗಾಗಿ ನಾವು ಇದು ಮಾಡ್ತಿರೋ ವ್ರತ ಲೋಕ ಜನ ಗೊತ್ತಾಗಬೇಕು. ಆಗ ಏನಪ್ಪ ಧ್ವಜ ನೋಡಿದ ತಕ್ಷಣ ಆಯಪಾಡಿಲಿರೋ ಎಲ್ಲ ಸ್ತ್ರೀಯರು ಏನೋ ವ್ರತ ಮಾಡ್ತಾ ಇದ್ದಾರೆ ದೇವಕದವರು, ಅದಕ್ಕೆ ಧ್ವಜ ಹೋಗ್ಬೇಕು ಕಡೆಗೆ. ಆಮೇಲೆ ವಿಧಾನವೇ, ಯಾಕೆಂದ್ರೆ ನಾವು ಬಂದಿದ್ದೀವಿ, ಯಾವಾಗ ಮಳೆ ಬಂತು ಗೊತ್ತಿಲ್ಲ, ಅದ್ರ ಮೇಲೆ ಚಪ್ರ, ಈ ಥರ ವಿಧಾನ ಅಂದರೆ ಚಪ್ರ. ಅದ ದೊಡ್ಡದು 5 ಲಕ್ಷ ಜನರು ಕೂಡಿ ಇರುವಂಥ ಅಂತ ದೊಡ್ಡ ಅಷ್ಟು ಚಪ್ರ ಬೇಕಂತ ಹೇಳಿದ್ರೆ ವಿಧಾನವೇ ಅಂದ್ಬಿಟ್ಟು ಕೆಳಗೆ ಹೇಳ್ತಾ ಇರ್ತೇವೆ ಭಗವಂತ. ಏನೋ ಮಾಡಿದೆವು, ಏನೋ ಒಂದು ಕೇಳಿದ್ರೆ ಅಂದರೆ ನೀನು ಇಂದು ಎಷ್ಟೇ ಕೊಡ್ತಾ ಈಗಿನ ಕಾಲದಲ್ಲಿ ಕೈಲಿ ಹೋದ ಅಂದ್ರೆ ಕರ್ಕೊಂಡು ಹೋದ ಮಾಲಿಗೆ ಏನು ಬೇಕು ಅಂದರೆ ಲಿಸ್ಟ್ ಹಾಕಿದ್ರೆ ಕೆಳಗಡೆಯಿಂದ ಲಿಸ್ಟ್ ಹೋಗ್ತಾನೆ ಇರ್ತಾರೆ ಅಲ್ಲಿವರೆಗೆ. ಕಡೆಗೆ ಅವನು ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್ ಎಲ್ಲ ಖಾಲಿ ಆಗಿರ್ತಾರ. ಇಲ್ಲಿ ನೀನು ಬಂದು ಕೇಳಿದ್ರೆ ಇದು ಒಂದು ಲಿಸ್ಟೇ ಕೊಡ್ತಾ ಇದ್ದಾರಲ್ಲ, ಇದೆಲ್ಲ ನನ್ನ ಹತ್ರ ಹೇಗೆ ಬರ್ತಾ ಇದೋ, ನಾನು ನಂದಗೋಪನ ಬೈತಾರೆ, ಇನ್ನೂ ಚಿಕ್ಕವನು ನಂದಗೋಪನ ಮಗ, ಇದನ್ನ ನಂದಗೋಪನ ಹತ್ರ ಕೇಳಿದ್ರು ಪರವಾಗಿಲ್ಲ, ನೀವು ನನ್ನ ಹತ್ರ ಬಂದು ಕೇಳ್ತಿದ್ದಾರಲ್ಲ ಅವಾಗ. ಆಮೇಲೆ 5 ಲಕ್ಷ ಶಂಕ ಕೇಳ್ತೀರಿ, ಪಾಂಚಜನ್ಯ ಇರೋದು ಒಂದೇನೆ, ಅದಿರೋದು 5 ಲಕ್ಷ ಶಂಕ ನಾನೇನು ಹೋಗ್ಲಿ, ಆ ಥರ ಇರೋದೇ ಒಂದು ಪ್ರಪಂಚದಲ್ಲಿ ಹೊರತಿ ಅಂದ್ರೆ ಒಂದೇ. ಅದನ್ನು 5 ಲಕ್ಷ ಕೇಳಿದ್ರೆ ನಾನೇನು ಹೋಗ್ಲಿ, ಎಲ್ಲಿ ಸಿಗುತ್ತೆ ನನಗೆ. ಆಮೇಲೆ ನೀವು ಕೇಳುವಂಥ ದೊಡ್ಡ ಪಲ್ಲಾಂಡ ಪಟ ಗಿಟ ಎಲ್ಲವನ್ನು ಪಲ್ಲಾಂಡಿಗೆ ನಿಮ್ಮ ತಂದೆ ಹೇಳಿದಾರಲ್ಲ, ನಿಮ್ಮ ತಂದೆನೇ ಕರ್ಕೊಂಬ, ನೀವು ಬರೀ ಹೇಳುವಾಗ ಬಂದು ಅವ್ರ ಗೋಷ್ಠಿ ಬರಲಿ, ನನ್ನಲ್ಲಿ ಕೇಳಿದ್ರೆ ಹೇಗೆ. ಈ ಪಟ ಹೇಳೋ ಇದೆಲ್ಲ ನನ್ನ ಹತ್ರದಲ್ಲಿ ಇದೆ, ನಂದಗೋಪನ ಹತ್ರ ಹೋಗಿ ಕೇಳಬೇಕು ನೀವು. ಧ್ವಜ ಕೇಳಿದ್ರೆ, ವಿಧಾನ ಕೇಳಿದೆಲ್ಲ ನಮ್ಮ ನಂದಗೋಪನ ಕೇಳಿದ್ರೆ ಅವನು ಅರೇಂಜ್ ಮಾಡ್ತಾನೆ ಕೊಡ್ತಾನೆ. ನನ್ನ ಹತ್ರ ಕೇಳ್ತಾ ಇದ್ದೀರ ನೀವು, ನಾನು ಹೇಳ್ತಾ ಇದ್ದೀನಿ. ನೀನು ಯಾರು ಕಾಲಿನಿಲಯಾಯ, ನೀನು ವಟಪತ್ರಶಾಹಿ. ಏನು ವಟಪತ್ರಶಾಹಿ ಇಲ್ಲ ಅಂದರೆ ಭಗವಂತ ಎಲ್ಲವನ್ನು ಪ್ರಳಯವಾದ್ಮೇಲೆ ಎಲ್ಲಾನು ಮುಂದ್ಬಿಟ್ಟು ಒಂದು ಹೊಟ್ಟೆ ಹಿಡ್ಕೊಂಡು ಚಿಕ್ಕ ಮಗುವಾಗಿ ಆಳದ ಮೇಲೆ ತನ್ನ ಕಾಲನ್ನೇ ಎಲ್ಲ ಭಕ್ತರು ರುಚಿ ಇರ್ತಾರೆ, ಹೇಗಿದೆ ನೋಡೋಣ ಅಂದ್ಬಿಟ್ಟು ಎಲ್ಲರಿಗೂ ಮಾಡೋಕೆ ಅವಮಾನ. ಅದಕ್ಕೆ ಯಾರು ಇಲ್ಲದೆ ಇರೋ ತಾನೇ ತನ್ನ ಕಾಲಿನ ರುಚಿ ನೋಡ್ಕೊತಾನಂತೆ. ಎಲ್ಲ ಇಷ್ಟು ರುಚಿ ಇರ್ತಾರಲ್ಲ, ಏನಿದೆ ನನ್ನ ಕಾಲಲ್ಲಿ ಅಂತ. ಆ ಸಮಯದಲ್ಲಿ ಯಾರು ಇಲ್ಲದೆ ಇರುವಾಗ ರುಚಿ ನೋಡ್ತಾ ಇದ್ದಿಲ್ಲ. ಇಷ್ಟೆಲ್ಲ ಮಾಡೋರಿಗೆ ಇದೆಲ್ಲ ಮಾಡೋಕ್ಕಾಗಲ್ವಾ, ಎಲ್ಲವನ್ನೂ ನಿನಗೆ ಆಗುತ್ತೆ. ಇದು ಎಲ್ಲ ಸೃಷ್ಟಿ ಮಾಡೋದಕ್ಕೆ ಕಷ್ಟವೇ ನಿನಗೆ.
ಅಂತ ಇದೆಲ್ಲ ಮಾಡಿದ್ದೆ, ಇದೊಂದು ಸೃಷ್ಟಿ ಮಾಡಿ ಕೊಡೋದು ನಿನಗೆ. ಯಾಕೆ ನಾವು ಕೇಳಿದ್ವಿ ನಿಮಗೆ ಪಲ್ಲಾಂಡಿಗೆ ನಿಮ್ಮ ನಿತ್ಯರೆಲ್ಲ ಇದ್ದಾರಲ್ಲ, ನಿತ್ಯರು ಮುಕ್ತರು ಅವ್ರನ್ನೇ ಕಳಿಸ್ಕೊಡು. ವಿಧಾನವೇ ಬೇಕಾದ್ರೆ ನಿನ್ನ ಆದಿಶೇಷ ಇದ್ದಾನಲ್ಲ, ಅವನು ಏನು ಎಲ್ಲಿ ಎಷ್ಟು ದೊಡ್ಡ ಚಕ್ರ ಕೈದ್ರು ಆಗ್ತಾನೆ, ಅವನ್ನೇ ಕಳಿಸ್ಕೊಡು. ಕೊಡಿಗೆ ನೀನು ಗರುಡ ಇದ್ದಾನಲ್ಲ, ಗರುಡನ್ನೇ ಇಲ್ಲಿ ಬಂದು ಕೂತ್ಕೊಳ್ಳಿ, ಇದರಲ್ಲಿ ಏನಿದೆ ಅಂದ್ಬಿಟ್ಟು ಅಂತ ಎಲ್ಲವೂ ಸಹ ಒಂದೊಂದಾಗಿ ಅವನಿಗೆ ಭಗವಂತನಿಗೆ ಹೇಳ್ತಾರೆ ಅಂತ ಇದಕ್ಕೆ. ಇದನ್ನು ಮಾಡ್ದಂತೆ ಕೃಪೆ ಮಾಡು ಅರುಳು, ಇಲ್ಲಾಂದರೆ ನೀನೇ ಕೃಪೆ ಮಾಡೋದಂದರೆ ನಮ್ಮ ವ್ರತ ನಿಂತ ಇದಾಗುತ್ತೆ ಅಂದ್ಬಿಟ್ಟು ಇದು ಮೇಲೆ ಇರುವಂತಹ ಒಂದು ಇದರಲ್ಲಿ ಅಂತಂದರೆ ಇವ್ರು ಏನು ಕೇಳಿದ್ದೇನು ಅಂತ ಹೇಳ್ತಾರೆ ಅದರಲ್ಲಿ. ಇವ್ರು ಕೇಳಿದ್ದೇನು ಅಂದರೆ ವೈಕುಂಠದಲ್ಲಿದೆಯೋ ಎಲ್ಲವನ್ನೂ ಇಲ್ಲೇ ಕೊಡುವಂತ ಅನಂತನ ಕೇಳ್ತಾರೆ, ಪಲ್ಲಾಟನ ಕೇಳ್ತಾರೆ, ಅಲ್ಲಿರುವಂಥ ಗರುಡನ್ನ ಕೇಳ್ತಾರೆ, ಎಲ್ಲವನ್ನು ಕೇಳಿದ್ರೆ ವೈಕುಂಠದಲ್ಲಿ ಆಮೇಲೆ ಅಲ್ಲಿರೋ ನಿತ್ಯರೆಲ್ಲ ಇಲ್ಲಿ ಬರೆಯೋ ಕೊಡ್ತಾರೆ. ಅಂದರೆ ಏನೋ ನೀವು ಭೂಲೋಕವನ್ನು ವೈಕುಂಠ ಮಾಡಬೇಕು ಅಂದ್ಬಿಟ್ಟು ಅಂತ ಅಂದ್ಬಿಟ್ಟು ಅದಕ್ಕೆ ಸ್ವಾಮಿ ಇದಕ್ಕೆ ಶುರು ಮಾಡ್ಬೇಕಾದ್ರೆ ಹೇಳ್ತಾರೆ ಅದರಲ್ಲಿ ದಶಾವತಾರ ದಯಾಶಕ್ತಿ ಸ್ತೋತ್ರ ಹೇಳ್ತಾರೆ. ನಾಥ ಪರಂಕೆವಿ ಮೇತ್ವಯೇ ನಾಥನೀಯಂ ಮಾತದ್ದಯೇ ಮಯ ಪುರುಷ್ವ ತಥಾ ಪ್ರಸಾದಂ ಬದ್ಧಾದರೋ ವೃಷಗಿರಿ ಪ್ರಣಯೇ ಯಥಾಸೌ ಮುಕ್ತಾನುಭೂತಿ ಇಹ ದಾಸ್ಯತಿ ಮೇ ಮುಕುಂದ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅವನಿಗೆ ನಾಥ ಪರಂ ಕಿಮಪಿ, ಭಗವಂತನ ಪರವ ಇನ್ಯಾರೂ ಇಲ್ಲ. ಕಮಲ ಮೇತ್ವಯಿ ನಾಥನೀಯ, ನಮ್ಮನ್ನ ದಾಸರನ್ನ ಮಾಡ್ಬೇಕಾದ್ರೆ ನಮ್ಮನ್ನ ಮಾಡ್ಬೇಕಾದ್ರೆ ಮಾತಾಡ್ದಯೆ ದಯಾದಯ ಹೇಳೋದು, ದಯೆಯೇ ನಿನ್ನಿಂದಾನೆ ಮಾತ್ರ ಇದು ಸಾಗುತ್ತೆ. ಅದೇ ಮೈಯ ಪುರುಷ ತಥಾ ನನ್ನಲ್ಲಿ ನೀವು ಒಂದು ಪ್ರಸಾದ ಮಾಡ್ಬೋದು ಅಂತ ಹೇಳ್ತಾರೆ. ಸರಿ, ಏನು ದೇಶಿಕರೇ ಏನು ಕೇಳ್ತೀರ, ಏನು ಹೇಳಿದ ಹೇಳ್ತಾರೆ. ಬದ್ಧಾದರೋ ವೃಷಗಿರಿ ಪ್ರಣಯೇ ಯಥಾಸವು, ಬದ್ಧರಾದಂಥ ನಮ್ಮ ಮೇಲೆ ವೃಷಗಿರಿಯಾದ ನಿನ್ನ ಗಂಡ ಇದಲ್ಲ, ವೃಷಗಿರಿ ಪ್ರಣಯಿ ನಿನ್ನ ಪ್ರಣಯ ಇದಲ್ಲ, ಅವನು ಯಥಾಸವು ನಮ್ಮಲ್ಲಿ ಅನುಕಂಪಗೊಂಡು ಮುಕ್ತಾನುಭೂತಿ ಇಹ ದಾಸ್ಯತಿ, ಆ ಮುಕ್ತರಿಗೆ ಏನು ಅನುಭವ ಕೊಡ್ತಾನೋ ಅದನ್ನ ಇಲ್ಲೇ ಕೊಡೋ ಥರ ನೀನು ಮಾಡಬೇಕು ಅಂತ ಕೇಳ್ಕೊತಾರೆ. ಅದಕ್ಕೆ ಮೇ ಮುಕುಂದ ಅಂತ ಪ್ರಾಯಶಃ ಇಲ್ಲಿ ಆಂಡ ಹೇಳಿದ್ರೆ ಅದು ಇಟ್ಕೊಂಡು ಮುಕುಂದ ಅನ್ಬಿಟ್ಟು ಅಲ್ಲಿ ಕೊಡುವಂತಹ ಇದನ್ನ ಇಲ್ಲಿನೇ ಕೊಡಬೇಕು ಅಂದ್ಬಿಟ್ಟು ಹೇಳ್ತಾರೆ. ಅದೇ ಥರ ವರದರಾಜ ಪಂಚಾಶತ್ರು ಸಹ ಅವರು ಸ್ತೋತ್ರ ಬರ್ತಾರೆ. ಅವ್ರು ಹೇಳ್ತಾರೆ, ತ್ವಂಚೇತ್ ಪ್ರಸೀದಸಿ ತಮಾಸ್ತಿ ಸಮೀಪತಶ್ಚೇತೆ ತ್ವಯ್ಯಸ್ತಿ ಭಕ್ತಿರನಗ ಕರಿಶೈಲನಾಥ ಸಂಸೃಜ್ಯತೆ ಯದಿಚದಾಸ ಜನಸ್ವದೀಯ ಸಂಸಾರಯೇಷ ಭಗವನ್ ಅಪವರ್ಗಯೇವ ಅಂತ ಹೇಳ್ತಾರೆ. ನೀನು ತ್ವಂಚೇತ್, ಒಂದು ವೇಳೆ ನೀನು ಪ್ರಸೀದಸಿ ನನಗೆ ನಿನ್ನ ಪ್ರಸಾದ ಇದ್ರೆ ಎಂತ ಪ್ರಸಾದ, ತವಾಸ್ತಿ ಸಮೀಪಶ್ಚೇತ, ಏನು ಮಾಡಬೇಕು, ಯಾವಾಗಲೂ ನಿನ್ನ ಬಳಿಯೇ ನಾನು ಇರಬೇಕು. ನೀನು ನನ್ನ ಬಳಿಯೇ ಯಾವಾಗ ಇರಬೇಕು, ನಾನು ನಿನ್ನ ಬಳಿಯೇ ಇರಬೇಕು. ತಮಾಸ್ತಿ ಚೇತ. ಆಮೇಲೆ ದ್ವೈಯಸ್ತಿ ಭಕ್ತಿ ಅನ್ನಕ ಅಷ್ಟೇ ಅಲ್ಲ, ನಿನ್ನ ಮೇಲೆ ನನಗೆ ಅನಗಾಭಕ್ತಿ, ಅನಗ ಅಂದರೆ ದೋಷವಿಲ್ಲದ, ಅಗಾಧ ದೋಷ ಅನಗ ದೋಷವಿಲ್ಲದ ಭಕ್ತಿಯನ್ನು ನಾನು ನಿನ್ನ ಮೇಲೆ ನನಗಿರಬೇಕು, ಆತನ ಉಂಟು ಮಾಡಬೇಕು. ಅಷ್ಟೇ ಅಲ್ಲದೆ ಆಮೇಲೆ ಸಂಸೃಜ್ಯತೆ ನಿಜ ದಾಸ ಜನಸ್ಥಳೀಯ, ಅದ್ರ ಜೊತೆಗೆ ನಿನ್ನ ಭಕ್ತರಿದಾರಲ್ಲ ಭಾಗವತರು, ಅವರ ದಾಸತ್ವ, ಅವರ ದಾಸತ್ವ, ಅವರಿಗೆ ನಿನ್ನ ದಾಸರ ದಾಸತ್ವ ನನಗೆ ಕೊಡೋದಾಯ್ತು ಅಂದರೆ ಸಂಸಾರ ಯೇಷಭವ, ಈ ಸಂಸಾರ ನನಗೆ ಅಪವರ್ಗ, ಇದೇ ನನಗೆ ಮೋಕ್ಷವಾಗುತ್ತೆ, ಬೇರೆ ಏನು ಬೇಡ ಅಂತ ಕೇಳ್ಕೊಳ್ತಾರೆ ಅವರು. ಕಡೆಯಲ್ಲಿ ಆದಮೇಲೆ ಇನ್ನೊಂದು ಶ್ಲೋಕದಲ್ಲಿ ತಾವೇ ಹೇಳ್ಕೊಳ್ತಾರೆ ಅದಕ್ಕೆ. ಸತ್ಯಂ ಶಪೇ ವಾರಣ ಶೈಲ ನಾಶಾದ ನಮೇ ವಿಲಾಸ ವೈಕುಂಠ ವಾಸೇತಿ ನಮೇ ವಿಲಾಸ ಅಂತ. ನಾನು ಸತ್ಯವಾಗಿ ನಿನ್ನೆ ಆಣಮೆ ಹೇಳ್ತೀನಿ, ನೀ ಈ ಥರದೆಲ್ಲ ಕೊಡೋದಾದರೆ ವಾರಣಶೈಲಿ ಇವನಿಗೆ ವರದಾದರೆ ನನಗೆ ಸತ್ಯವಾಗಿ ಹೇಳ್ತೀನಿ, ನನಗೆ ವೈಕುಂಠ ವಾಸದ ಅಭಿಲಾಷೆ ಇಲ್ಲ. ಇಷ್ಟೆಲ್ಲ ಬಿಟ್ಟು ಇಲ್ಲೇ ನನಗೆ ಅನುಭವ ಸಿಗಬೇಕಾದ್ರೆ ವೈಕುಂಠದಲ್ಲಿ ಇದ್ದೇನು ಮಾಡಬೇಕು, ನನಗೆ ಅದು ಅಭಿಲಾಷೆ ಇಲ್ಲ, ಇಲ್ಲೇ ಇರ್ತೀನಿ ಅಂದ್ಬಿಟ್ಟು ಇಲ್ಲಿ ಆಂಡಾಳದ ಹತ್ರ ಎಲ್ಲವನ್ನೂ ಕೇಳ್ತಾಳೆ, ಆ ನಿತ್ಯವಿರುವ ಎಲ್ಲವನ್ನೂ ಕೇಳ್ತಾಳೆ. ಹಾಗಾಗಿ ಅದನ್ನು ಹೇಳ್ತಾ ಇದಕ್ಕೆ. ನಂತರ ಇಲ್ಲಿವರೆಗೂ ಸಹ ಇಂದ ಪರ ಕರೆದಿ ಆಗಿಲ್ ಆಗಿಲ್ ಆಗಿಲ್ಲ ಅಂತ ಎರಡು ಮಾಡೋದಂದ್ರೆ, ನೀವು ಒಂದು ವೇಳೆ ಕೊಡೋದಾದ್ರೆ ಏನಾಯ್ತು ಅವಾಗ ಶರಣಾಗತಿ ಬೇಕಾಗಿದ್ದು ಮಹಾವಿಶ್ವಾಸ. ಕೊಟ್ಟೆ ಕೊಡ್ತೀಯಾ ಅಂತ ಬರಬೇಕು, ಕೊಡುವುದಾದ್ರೆ ಇಲ್ಲಾಂದ್ರೆ ಏನಾಯ್ತು ಅದು ಸಂದೇಹ ಬಂತು ಮಹಾವಿಶ್ವಾಸ ಬರೋದಿಲ್ಲ. ಅದಕ್ಕೆ ಇಲ್ಲಿ ಹೇಳ್ತಾ ಅದಕ್ಕೆ ಅದು ಅಂಗನ್ಯೂನತೆ ಬಂದ್ಬಿಟ್ಟು, ಶರಣಾಗತಿಗೆ ಅಂಗನ್ಯೂನತೆ ಎಲ್ಲ 5 ಅಂಗು ಪರಿಪೂರ್ಣವಾಗಿರಬೇಕು. ಭಗವಂತ ಕೊಡ್ತಾನೆ ನಂಬಿಕೆ ಇರಬೇಕು. ಒಂದು ವೇಳೆ ಕೊಟ್ಟರೆ ಅಂದರೆ ಅಲ್ಲಿ ಸಂದೇಹ ಬಂದ್ಬಿಟ್ರು ಅಂದರೆ ಮಹಾವಿಶ್ವಾಸವನ್ನು ಅಂಕಕ್ಕೆ ನ್ಯೂನತೆ ಬಂದ್ಬಿಡುತ್ತೆ ಅದು. ಅದಕ್ಕೆ ಇಲ್ಲಿ ಭಗವಂತ ಪರೀಕ್ಷೆ ಮಾಡ್ತಾನೆ. ಪದೇ ಆಗಿಲ್ಲ ಅಂದ್ರಲ್ಲ, ಹಾಗಾದರೆ ಇನ್ನೂ ಇವ್ರಿಗೆ ಮಹಾವಿಶ್ವಾಸ ಪರಿಪೂರ್ಣವಾಗಿ ಬಂದಿಲ್ಲ ಅಂದ್ಬಿಟ್ಟು ಭಗವಂತ ಪರೀಕ್ಷೆ ಮಾಡ್ತಾನೆ. ಅದಕ್ಕೆ ಕೇಳ್ತಾನೆ ಅದನ್ನೆಲ್ಲ ಇವಾಗ. ಅವಾಗ ಹೇಳ್ತಾನೆ ಅದಕ್ಕೆ ಮೊದಲು ಹೇಳ್ತಾನೆ, ಮೊದಲು
ಪಡೆಯೋಕ್ಕೆ ಬಂದುವು, ಆದರೆ ನಿನ್ನ ನೋಡಿದ್ರೆ ನಿನ್ನೇ ಪಡೆಯುವ ಆಸೆ ಬಂದ್ಬಿಟ್ಟು ನಮ್ಗೆ ಹೇಳ್ಬೋದು ಅಂತ. ನಾವು ಬಂದಿದ್ದು ನಿನ್ನ ಹತ್ರ ಕೇಳಿ ತಗೊಳ್ಬೇಕು ಅಂತ. ಈಗ ನಿನ್ನೆ ನೋಡಿದ್ಮೇಲೆ ನಿನ್ನನ್ನೇ ಪಡೆಯುವ ಆಸೆ ನಾವು ಬಂದಿರುತ್ತೆ. ಅದರಿಂದ ಹೇಳ್ತಂತೆ, ನೀವು ಆಗಿಲ್ಲ ಅಂತ ಹೇಳಿದ್ರಲ್ಲ, ಆಗ ವಿಶ್ವಾಸ ಕಮ್ಮಿ ಆಯ್ತು. ಆ ಥರ ಅಲ್ಲ, ವಿಶ್ವಾಸ ಏನು ಕಮ್ಮಿ ಆಗಿರಲಿಲ್ಲ ನಮಗೆ. ನೀವು ಒಂದು ವೇಳೆ ಕೊಟ್ಟರೆ ನಾವು ವ್ರತ ಮಾಡ್ತೀವಿ ಅಂತ ಅದಕ್ಕೋಸ್ಕರ ಅಂದ್ವಿ. ಆದರೆ ನೀನು ನೋಡಿದ್ಮೇಲೆ ಈಗ ನೀನೇ ನಮ್ಮ ಜೊತೆ ಬರಬೇಕು ಅಂತ ಆಸೆ ಬಂತು, ಅಷ್ಟೇ ತವರ ನಮಗೆ ವಿಶ್ವಾಸ ಏನು ಕಮ್ಮಿ ಆಗಿಲ್ಲ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಸರಿ, ನಂದನಿಗೆ ಹೋಗಿ ಬಂದ್ಬೇಡಿ, ಯಾಕೆ ಕೇಳಿ ಕೊಡ್ತೇನೆ ಅಂತ ಹೇಳಿದಲ್ಲ. ನಂದನಿಗೆ ಹೋಗಿ ಕೇಳಬೇಕಾದ್ರೆ ನೀನು ಹೇಳ್ಬೇಕಾ, ನಮಗೂ ಹೋಗಿ ಕೇಳೋಕೆ ಗೊತ್ತಿಲ್ವಾ? ನಂದಗೋಪನ ಹತ್ರ ಹೋಗಿ ನಿನಗಿಂತ ಮುಂಚೆನೇ ನಂದಗೋಪನ ನಾವು ಶುಕ್ರವಾರ ಮಾಡಿದ್ವಿ, ಅವನ್ನೇ ಎಲ್ಲ ಕೇಳಿ ತಗೊಳ್ತಿದ್ವಿ. ಯಾಕೆಂದರೆ ನೀನು ಮಣಿವಣ್ಣ ಅಂತ ಯಾಕೆ ನೀನು ಕರೆದ್ವಿ? ಮೇಲಿನಲ್ಲಿ ಮಣಿವಣ್ಣ ಅಂದರೆ ಸೌಲಭ್ಯ, ಹೇಗೆ ರತ್ನ ಇಟ್ಕೊಳ್ಳೋದಕ್ಕೂ ಸುಲಭ, ಮೃದುವಾಗಿರುತ್ತೆ. ಮಾಲೆ ಅನ್ನೋದು ಪರತ್ವ, ಮಣಿವಣ್ಣ ಸೌಲಭ್ಯ. ಪರತ್ವ ಸೌಲಭ್ಯ ಇದ್ರೇ ನಮಗೆ ಬೇಕು. ಅದರಿಂದ ಯಾಕೆ ಮಣಿವಣ್ಣ ಅಂದರೆ ನೀನು ಸೌಲಭ್ಯನಾಗಿದೆಯಾ, ಹಾಗಾಗಿ ನೀನು ನಮ್ಮ ಜೊತೆ ಬಂದರೆ ನಮ್ಮ ವ್ರತ ಪೂರ್ತಿ ಆಗುತ್ತೆ ಅಂತ. ಅದಕ್ಕೆ ಅದರಿಂದ ನೀನೇ ಕೊಡಬೇಕು ನಮ್ಗೆ. ಅವಾಗ ನಿನ್ನ ತಂದೆ ಬಂದು ಕೊಟ್ಟರೆ ನಮ್ಗೆ ಸರಿ ಹೋಗೋದಿಲ್ಲ, ನೀನೇ ನಮಗೆ ಕೊಟ್ಟರೆ ಅವಾಗ ನಿನ್ನ ಸೌಲಭ್ಯ ಪರಾಕಾಷ್ಠ ಗೊತ್ತಾಗುತ್ತೆ. ಯಾರಾದ್ರೂ ಮನೆ ಬಂದು ಅಲ್ಲೋಗಿ ತಗೊಳ್ಳಿ ಇದ್ರೆ ಹೇಗಿರುತ್ತೆ, ಅವರೇ ತೆಗೆದುಕೊಟ್ರೆ ಹೇಗಿರುತ್ತೆ. ನೀನು ಕೊಟ್ಟರೆ ನಮಗೆ ಸಂತೋಷ. ಇನ್ಯಾರೋ ಹೋಗಿ ಅಲ್ಲೋಗಿ ತಗೊಳ್ಳಿದ್ರೆ ಏನು ಬಂತು, ನಾ ಕೆಲಸವ್ರು ಹೇಳ್ತೀನಿ ಅವ್ರು ಹಾಕ್ತಾರೆ ಅಂದರೆ ಅದೇ ಪ್ರಯೋಜನ ಇಲ್ಲ. ನೀನೇ ಬಂದು ಎಲ್ಲವನ್ನು ಕೊಟ್ಟರೆ ನಮ್ಗೆ ಸಂತೋಷವಾಗುತ್ತೆ. ಅದಕ್ಕೆ ನಾವು ಕೇಳ್ತೀವಿ ತವರ ನನಗೆ ಅಂಗನ್ಯೂನತೆ ಇಲ್ಲ ಅಂತ ಹೇಳ್ತಾರೆ ಅಂತೇಳಿ ಎಲ್ಲ ಊಹಿಸ್ಕೊಳ್ಬೇಕಿದೆ ನಮ್ಮ ಯಾಕೆಂದರೆ ಅದಕ್ಕೆ ಹೇಳ್ತಾ ಇದ್ದಾರೆ. ಇದಕ್ಕೆ ಈ ಮಾಲೆ ಅನ್ನಕ್ಕೆ 3-4 ಅರ್ಥ ಇದೆ. ಮಾಲ್ ಅಂದರೆ ಕಪ್ಪು ಅಂತ, ಅಂದರೆ ನೀಲವರ್ಣ ಅನ್ನಕ್ಕೂ ಮಾಲ್ ಅನ್ನತ್ತೆ. ಈಶ್ವರ ಜಗತ್ತಿಗೆ ಒಡೆಯ ಅನ್ನೋದಕ್ಕೆ ಜಗತಾಂಪತಿ ಏನು ಹೇಳ್ತಿಲ್ಲ, ಅದಕ್ಕೂ ಮಾಲ್ ಅಂತ ಹೇಳ್ಬೋದು. ಸ್ವಭಾವ, ಭಗವಂತನ ಸ್ವಭಾವ, ಕರಗುವ ಸ್ವಭಾವ ಇದೆಯಲ್ಲ, ಆ ಕರಗುವ ಸ್ವಭಾವಕ್ಕೂ ಮಾಲ್ ಅಂತ ಹೇಳ್ಬೋದು. ಪ್ರೇಮ, ಅದಕ್ಕೂ ಮಾಲ್ ಅಂತ ಹೇಳ್ಬೋದು. ವ್ಯಾಮೋಹ ಅಂದರೆ ಪ್ರೇಮಕ್ಕೂ ವ್ಯಾಮೋಹಕ್ಕೂ ಸ್ವಲ್ಪ ವ್ಯತ್ಯಾಸ. ಪ್ರೇಮ ಮೊದಲು, ಪ್ರೇಮದ ಉತ್ಕಟಾಕ್ಷ ವ್ಯಾಮೋಹ. ಪ್ರೇಮ ಇಲ್ಲಿ ಹೇಗೆ ಇವ್ರುಗಳಿಗೆ ಭಗವಂತನ್ನೇ ನಾವು ಅವನ್ನ ಕಾಪಾಡಬೇಕು ಅನ್ನೋ ಬುದ್ಧಿ ಬರುತ್ತಲ್ಲ, ಅದು ಪ್ರೇಮದ ಉತ್ಕಟೆಯಾಗಿ ವ್ಯಾಮೋಹ ತಿರುಗುತ್ತೆ. ಆ ವ್ಯಾಮೋಹದಿಂದ ನಾವೇ ರಕ್ಷಕರು, ಅವರ ರಕ್ಷಾ ಅಂತ ಆಗುತ್ತೆ. ಈಗೆಲ್ಲವೂ ಸಹ ಆ ಮಾಲ್ ಇದೆ ಅಂತ ಇದಕ್ಕೆ. ಅದರಲ್ಲಿ ಏನು ಹೇಳ್ತಾರೆ ಅಂದರೆ, ಅಲ್ಲಿ ಮಾಲೆ ಅಂತ ಹೇಳೋದಂದ್ರೆ ಅರ್ಥ ಮಣಿವಣ್ಣ ಆಮೇಲೆ ಹೇಳೋದು. ಭಗವಂತನಿಗೆ ನಮ್ಮ ಮೇಲಿರೋ ಪ್ರೀತಿ, ನಮಗೆ ಭಗವಂತನಿರೋ ಪ್ರೀತಿ ನೋಡಿದ್ರೆ ಭಗವಂತನಿಗೆ ನಮ್ಮ ಮೇಲಿರೋ ಪ್ರೀತಿ ಅತಿ ಹೆಚ್ಚಂತೆ. ನಾವು ಎಷ್ಟೇ ಇದ್ರೂ ನಮಗಿಂತ ಪ್ಲಸ್ 10% ಅಂತ. ನೀವೇನು ಮಾಡೋದು ಅದಕ್ಕಿಂತ ಹೆಚ್ಚು ಭಗವಂತನ. ಎಷ್ಟು ನೀವು ಪ್ರೀತಿ ಮಾಡೋ ಅದಕ್ಕಿಂತ ಹೆಚ್ಚು ನೋಡೋ. ಅದರಿಂದ ಭಗವಂತನ ಪ್ರೇಮ ನಮ್ಮ ಮೇಲೆ, ಅದಕ್ಕೆ ಮಾಲೆ ಅಂತಂದ್ರು. ಅಂದರೆ ಅವನಿಗೆ ಆ ಪ್ರೀತಿ ಹೋಗಿ ವ್ಯಾಮೋಹ ಆಗ್ಬಿಡುತ್ತಂತೆ. ಆ ಪ್ರೀತಿಯಿಂದ ವ್ಯಾಮೋಹ ಆಗ್ಬಿಟ್ಟು ಬಿಟ್ಟಿರೋಕ್ಕೆ ಸಾಧ್ಯವಿಲ್ಲ ಅನ್ನೋದು ಅಂತ. ಅದಕ್ಕೆ ಭಗವಂತ ಹೇಳ್ತಾನೆ, ಅದಕ್ಕೆ ಪ್ರಿಯ ಪದ ಉಪಯೋಗಿಸ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅದಕ್ಕೆ ಹೇಳ್ತಾನೆ ಅದು ಪ್ರಿಯೋ ಹಿ ಜ್ಞಾನಿನೋತ್ಯರ್ಥಂ ಅಹಂ ಸಜ ಮಮ ಪ್ರಿಯ ಅಂತ ಭಗವಂತ ಹೇಳ್ತಾನೆ. ಉದಾರ ಸರ್ವಜಯತೆ ಅಂದರೆ ಪ್ರಿಯೋ ಹಿ ಜ್ಞಾನಿನೋತ್ಯರ್ಥ, ಜ್ಞಾನಿಯಾದವರು ಅತ್ಯಂತ ಅಹಂ ಸಜ ಮಮ ಪ್ರಿಯ, ಅವರು ನನ್ನ ಪ್ರೀತಿಸ್ತಾರೆ, ನಾನು ಅವ್ರನ್ನ ಪ್ರೀತಿಸ್ತೇನೆ ಹೆಚ್ಚಾಗಿ ಅಂತ ಹೇಳ್ತಾರಂತೆ. ತೇಷಾಂ ಜ್ಞಾನಿ ನಿತ್ಯಯುಕ್ತ ಏಕಭಕ್ತಿ ವಿಶಿಷ್ಟತೆ ಅಂತ. ಜ್ಞಾನಿಯಾದವರು ಬೇರೆ ಮೂರು ಆರ್ಥೋ ಜಿಜ್ಞಾಸು ದತ್ತಾರ್ಥ ಇಂಥ ಜ್ಞಾನಿಗೆ ಯಾಕೆಂದರೆ ಏಕಭಕ್ತಿ ವಿಶಿಷ್ಟತೆ, ಒಂದೇ ಒಂದು ಇದುವಾಗಿ ನಮ್ಮಲ್ಲಿ ವ್ಯಾಮೋಹ ಇಟ್ಕೊಂಡಿರ್ತಾರಲ್ಲ, ಅದರಿಂದ ಅವರು ನನಗೆ ಹೆಚ್ಚು ಅಂತ ಭಗವಂತ ಅದನ್ನೇ ಹೇಳ್ತಾನೆ. ಅದಕ್ಕೆ ನಮ್ಮ ಕಡೆ ಹೇಳ್ತಾರೆ, ಜ್ಞಾನಿಗೂ ಆತ್ಮಭಯ. ಜ್ಞಾನಿಗಳೇ ನನಗೆ ಆತ್ಮ ಜಿಜ್ಞಾಸ ಬರ್ತಾರೆ, ಅವರೆಲ್ಲ ಕೊಡ್ತೇನೆ. ಆದರೆ ನನ್ನ ಅಭಿಪ್ರಾಯ, ನನಗೆ ಅತ್ಯಂತ ಮನಸ್ಸು ಗೊತ್ತಾದವರು ಜ್ಞಾನಿಗೂ ಆತ್ಮಭಯ ಅಂತ. ಇಲ್ಲಿ ಬಂದಿರೋರೆಲ್ಲ ಜ್ಞಾನಿಗಳು, ಎಲ್ಲ ಭಗವಂತನ ದಾಸೆಯನ್ನು ಕೇಳ್ಕೊಂಡಿದ್ದಾರಲ್ಲ, ಹಾಗಾಗಿ ಇವರು ನನಗೆ ಅತ್ಯಂತ ನನಗೆ ಬೇಕಾದವರು ಆತ್ಮವೇ ಮತಮ್ ಅಂತ ಅದನ್ನು ಹೇಳ್ತಾರೆ. ಅದಕ್ಕೆ ಇದನ್ನು 2 ಉದಾಹರಣೆ ಕೊಡ್ತಾರೆ. ಇವ್ರು ಹೇಳ್ತಾರೆ, ಇದು ಸೀತೆ ಹನುಮಂತನ ಹೇಳ್ಬೇಕಾದ್ರೆ ಮಾಸಾದೂರ್ಧ್ವನ್ನ ಜೀವೇಯಂ ಅಂತಾರೆ. ಇನ್ನೊಂದು ತಿಂಗಳು ಗಡುಗಡು ಕೊಟ್ಟಿದ್ದಾನೆ ರಾವಣ, ಮಾಸಾದೂರ್ಧ್ವನ್ನ ಜೀವೇಯಂ ಅಂತ ಹೇಳ್ತಾರೆ. ಒಂದು ಮಾಸದ ಮೇಲೆ ನಾ ಬದುಕಿರಲ್ಲ ರಾಮನಿಗೆ ಹೇಳುವಂತ. ರಾಮ ಹೇಳ್ತಾನೆ ಅವನು, ನ ಜೀವೇಯಂ ಕ್ಷಣಮಪಿ ಅಂತ ಹೇಳ್ತಾನೆ ಅವನು. ವಿನತಾಂ ಅಸಿತಿ ಕ್ಷಣ ಅಂದ್ಬಿಟ್ಟು ಅಂತ. ಒಂದು ಕ್ಷಣವು ನಾನು ಅವಳ ವಿನ ಅಂದರೆ ತಾಮ್ ವಿನ ಅಸಿತೆ ಕ್ಷಣ ವಿನ ಕ್ಷಣಮಪಿ ನ ಜೀವೇಯಂ. ಒಂದು ಕ್ಷಣವು ಅವಳು 1 ತಿಂಗಳಾದರೂ ಹೇಳ್ತು, ರಾಮನ ಒಂದು ಕ್ಷಣವೂ ಇರೋದಿಲ್ಲ ಅಂತ ಹೇಳ್ತಾರೆ. ಅವಾಗ ಹೇಳ್ತಾನೆ ಜಲೋಭೃತ್ವ ಮತ್ಸ್ಯಮಿವ ಅಂತ ಹೇಳ್ತಾನೆ. ನೀರಿಂದ ತೆಗೆದ ನೀರು ಥರ ಆಗಿದೆ ಅನ್ನೋ ಪರಿಸ್ಥಿತಿ ಅಂತ ಹೇಳ್ತಾರೆ. ಇವ್ರು ಹೇಳ್ತಾರೆ, ನಾವು ಸೀತೆ ಥರ ಬಂದಿಲ್ಲ, ರಾಮನ ಥರ ಬಂದಿದ್ದೀವಿ ಅಂತ. ರಾಮ ಅಂತ ಸೀತೆ 1 ತಿಂಗಳು ಕಾಯ್ತೀನಿ ಅಂತಂದ್ರು, ನಾವು ರಾಮನ ಥರ ಕ್ಷಣಮಪಿನ ಜೀವೇಯಂ,
ಈಗ ನೀನು ವ್ರತ ಮಾಡಿದ್ರೆ ನಮ್ಗೆ ಬದುಕೋಕ್ಕೆ ಸಾಧ್ಯವಿಲ್ಲ ಅಂದ್ಬಿಟ್ಟು ಅದನ್ನ ಹೇಳ್ತಾ ಅದಕ್ಕೆ ಅಂದ್ರೆ ಅದಕ್ಕೆ ಹೇಳ್ತಾ ಅದಕ್ಕೆ ಭಗವಂತನ ಯಾತಕ್ಕೆ ನಮಗೆ ಮಾಲೆ ಅಂತಾರಂದ್ರೆ ಭಾಷೆಕಾರರು ಶ್ರೀ ಭಾಷೆಗಾರರು ಮಂಗಳ ಶ್ಲೋಕ ಮೊದಲ ಶ್ಲೋಕ ಬರೀಬೇಕಾದ್ರೆ ಅದೇ ಮಾಡ್ತಾರೆ ವಿನತ ವಿವಿಧ ರಾತ ರಕ್ಷೈಕ ದೀಕ್ಷೆ ಅಂತ ಹೇಳ್ತಾ ಇರ್ತಾರೆ. ವಿನತ ವಿವಿಧ ಭೂತವು ರಾತ ರಕ್ಷೆ, ತನ್ನ ಭಕ್ತರನ್ನ ಕಾಪಾಡೋದ್ರಲ್ಲೇ ಮಾಡೋದಕ್ಕೆ ರಕ್ಷೆ ಅವನ ರಕ್ಷಕ ದೀಕ್ಷೆಯಾಗಿ ಅದನ್ನ ಇಟ್ಕೊಂಡಿದ್ದಾನೆ ಅಂತ. ಹಾಗಾಗಿ ಅವನು ನಾವು ಅವನಿಗೆ ಕೊಡುವ ಪ್ರೀತಿಗಿಂತ ಭಗವಂತ ನಮಗೆ ತೋರಿಸುವ ಪ್ರೀತಿ ಅತಿ ಹೆಚ್ಚು. ಅದಕ್ಕೆ ಹೇಳ್ತಾರೆ ಅದಕ್ಕೆ ವಿದಿತಃ ಸೀತ ಹೇಳ್ತಾರೆ ವಿದಿತಃ ಅವನು ಹೇಳ್ತಾರೆ ಸಹಿ ಧರ್ಮಜ್ಞ ಶರಣಾಗತ ವತ್ಸಲ ಅಂದ್ಬಿಟ್ಟು ಅಂತ. ಅವನು ಎಲ್ಲವೂ ತಿಳಿದ್ರೆ ಆದರೆ ಧರ್ಮಜ್ಞ ಅವನು ಇಂಥ ಅಧರ್ಮಿ ಎಲ್ಲ ರಾವಣ ಹೇಳ್ತಾರೆ ಶರಣಾಗತ ವತ್ಸಲ. ಶರಣಾಗತ ಆದ್ರೆ ಏನ್ ತಪ್ಪನಾದ್ರೂ ಕ್ಷಮಿಸ್ಬಿಡ್ತಾನೆ ಅವನು. ಅವಾಗ ಹೇಳ್ತಾರೆ ಅದಕ್ಕೆ ಅದನ್ನ ಹೇಳ್ತಾರೆ ಯಾವ ತರ ಅನ್ಬಿಟ್ಟು ಅಂತ ಹೇಳ್ತಾರೆ ಮಾಧುರ್ಯಮಿ ಮಧುರಂ ಭಗವಂತ ಹೇಗೆ ಅಂತ ಮನ್ಮತ ತಾತಸ್ಥೆ ಕಿಮಪಿ ಕೈಶೋರಂ ಚಾಪಲ್ಯದಲ್ಲಿ ಚಪಲಂ ಚೇತೋ ಮಮ ಹರತಿ ಕಿಂ ಕುರ್ಮಃ ಅಂತ. ನನಗೆ ಇವರು ಬರಿಬೇಕು ಯಾತಕ್ಕೆ ನೀವು ಇದಕ್ಕೆ ಬರೀತಾರೆ ಲೀಲಾಶುಭರಿ ಕೇಳ್ತಾರೆ ನೀವು ಅದ್ವೈತಿ ನೀವು ಇದನ್ನ ಬಿಟ್ಬಿಟ್ಟು ಕೃಷ್ಣನ ಬಗ್ಗೆ ಬರೀತಿರಲ್ಲ ಅನ್ನುವಾಗ ಹೇಳ್ತಾನೆ ಭಗವಂತ ಮಾಧುರ್ಯ ಯಾವುದನ್ನ ಮಧುರ ಅನ್ಕೊಡ್ತೀನೋ ಅದಕ್ಕಿಂತ ಮಧುರನಾಗಿದ್ದಾನೆ. ಆಮೇಲೆ ಕಣ್ಣಿಗೆ ನೋಡಿದ್ರ ಮನ್ಮಥ ತಾತಸ್ಯ ಮನ್ಮಥನಿಗಿಂತ ಹೆಚ್ಚು ಶೂರುವಂತ ಆಗಿದ್ದಾನೆ. ಕಿಮಪಿ ಕೈಶೋರಂ ಅವನ ಕೈಶೋರತ್ವ ಇದೆಯಲ್ಲ ಬಾಲತ್ವ ನೆನೆಸ್ಕೊಂಡ್ರೆ ನನಗೆ ಮನಸ್ಸಲ್ಲಿ ಆಗೋದೇ ಇಲ್ಲ. ಆಮೇಲೆ ಚಾಪಲ್ಯದಲ್ಲಿ ಚಾಪಲ ಅವನ ಎಷ್ಟು ಅವನ ತಡೆ ಇಟ್ಕೊಂಡ್ರು ಬೇಡ ಬೇಡ ನಮ್ಮ ಚಪಲ ಇರ್ತಾರೆ ಒಂದು ಅವನು ಹಾಡಬೇಕು ಅಂತ ಚಪಲ ಆ ಚಪಲ ತಡೆ ಇಟ್ಕೊಂಡ್ರಂತೂ ಇನ್ನೂ ಜಾಸ್ತಿ ಆಗುತ್ತಂತೆ. ಚಾಪಲ್ಯತೆ ಚಾಪಲ ಚೇತೋ ನನ್ನ ಮನಸ್ಸನ್ನ ಹರದಿ ಅಪಹರಣ ಮಾಡಿದ ಕೃಷ್ಣ ಕಿಂಕುರ್ಮಃ ನಾನೇನ್ ಮಾಡಲಿ ಅದಕ್ಕೆ ಹಾಡ್ಬೇಕಾಯ್ತು ಅಂದ್ಬಿಟ್ಟು ಅದ್ಭುತವಾಗಿ ಎಷ್ಟು ಅನುಭವಿಸ್ತಾ ನೋಡಿದ್ರು ಭಗವಂತ. ಆ ಥರ ಭಾವ ನಾವು ಬರಬೇಕು. ಈ ಥರ ಭಾವ ಬಂದ್ರೆ ನಮಗೆ ನಿಜವಾದ ಭಕ್ತಿ ಇದೆ ಅಂತ. ಈ ಥರ ಭಕ್ತಿ ಇದ್ರೂ ಅವನು ಭಗವಂತನ ಪ್ರೀತಿ ನಮ್ಮ ಹೆಚ್ಚಂತೆ ನೋಡ್ಕೊಳ್ಳಿ ಆಮೇಲೆ. ಹಾಗಾಗಿ ಅದನ್ನ ಹೇಳ್ತಾರೆ ಅದನ್ನ ಹೇಳ್ತಾರೆ ಅದಕ್ಕೆ ಸೀತೆಗೆ ಒಂದು ಕಾಗೆ ಬಂದಿದ್ದಕ್ಕೆ ಗಾದೆನೇ ಬಂದ್ಬಿಡ್ತು. ಕಾಗೆ ಮೇಲೆ ಬ್ರಹ್ಮಾಸ್ತ್ರ ಹೇಳ್ಬಿಟ್ಟು ಅಂತ ಗುಬ್ಬಚ್ಚಿ ಮೇಲೆ ಕಾಗೆ ಮೇಲೆ ಗುಬ್ಬಚ್ಚಿ ಮೇಲೆ ಬ್ರಹ್ಮಾಸ್ತ್ರ ಮೇಲೆ ಗಾದೆ ಬಂತು. ಒಂದು ಕಾಗೆಗೆ ಒಂದು ಸಣ್ಣ ಇದಾಗಿದ್ದಾಯ್ತು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಬಿಡ್ತಾನೆ ಅಂದ್ರೆ ತನ್ನ ಸೀತೆಗೆ ಅಲ್ಲಿ ಸೀತೆಯನ್ನು ಭಕ್ತಿ ಹೋಗ್ಬೇಕು ಅವನು ಸೀತೆನ ಅವನ ಹೆಂಡತಿ ಅಂತ ಹೋಗಬಾರ್ದು. ಹಾಗಾಗಿ ಅದನ್ನೇ ಅವ್ನು ಹೇಳ್ತಾಳೆ ಆಂಜನೇಯನ ಹೇಳ್ತಾಳೆ ಮತ್ಕೃತೆ ಕಾಕ ಮಾತ್ರೇತು ಬ್ರಹ್ಮಾಸ್ತ್ರಂ ಸಮುದೀರಿತಂ. ನನ್ನ ಕಾರಣಕ್ಕೆ ಆ ಕಾಗೆ ಒಂದು ಅವನ ಭಗವಂತ ಒಂದು ಚಿಕ್ಕ ಒಂದು ಬಾಣ ಬಿಟ್ಟು ಸತ್ತೋಗ್ತಿದ್ದದು ಬ್ರಹ್ಮಾಸ್ತ್ರವನ್ನೇ ಪ್ರಯೋಗ ಮಾಡಿಬಿಟ್ಟ. ಅಂದ್ರೆ ತನ್ನ ಭಕ್ತರಲ್ಲಿ ಭಗವಂತನಿಗಿರುವ ಪ್ರೀತಿ ಎಷ್ಟಿದೆ ಅಂದ್ಬಿಟ್ಟು ಅಂತ. ಅದೇ ಕೊಳ್ಳಿಲ್ಲ ಅದನ್ನು ಕಾಪಾಡೋದು ಬೇರೆ ಮಾತು, ತಾಯಿ ಇದ್ದಿದ್ದರಿಂದ ಕೊಳ್ಳಿಲ್ಲ ಅದು. ಅದರಿಂದ ಭಗವಂತನಿಗೆ ಭಕ್ತರಿಗೆ ತನಗೇನೋ ಮಾಡಲ್ಲ ಭಕ್ತರಿಗೆ ಆಯ್ತು ಅಂತ ತಡೆಯಲ್ಲ. ರಾಮಾಯಣದಲ್ಲಿ ನೋಡಿದ್ವಿ ಹನುಮಂತನಿಗೆ ಗಾಯ ತನಗೆ ಗಾಯ ಆದ ಸುಮ್ಮನೆ ಇದ್ದ, ಹನುಮಂತನಿಗೆ ಗಾಯ ಆದಾಗ ಕೋಪ ಬಂದು ರಾವಣನ ಕಿರೀಟ ಉರುಳಿಸ್ಬಿಟ್ಟ. ಹಾಗೆ ಅದನ್ನ ಹೇಳ್ತಾನೆ ಅದಕ್ಕೆ ಏನೇನೋ ಮಾಡಿದ್ದಾನೆ ಅವನು. ನಾವು ತಗೊಂಡಂದ್ರೆ ಕೃಷ್ಣಾವತಾರ ತಗೊಂಡಂದ್ರೆ ಅರ್ಜುನಿಗೆ ಪಾಂಡವರಿಗೆ ದೂತನ ಹೋದ, ಅವಮಾನ ಪಟ್ಟ, ಕಡೆಗೆ ಅವನಿಗೆ ಸಾರಥಿಯಾಗಿ ಕಡೆಗೆ ಅವ್ರು ಹೇಳ್ತಾರೆ ಸಾರಥಿಗೆ ಹೇಳ್ತಾರೆ ಇದು ಎಲ್ಲ ಇರಲಿ ಅದು ದೋಷವಲ್ಲ. ಅದನ್ನ ನೋಡಿ ಸಾರಥಿಗೆ ಅವನಿಗೆ ಯಾವ ಕಡೆ ಹೋಗ್ಬೇಕು ಅಂದ್ರೆ ಹೇಳಕ್ ಸಮಯ ಇಲ್ಲ ನಿಲ್ಬಿಡ್ತ ಅಂತಲ್ಲ. ಆಗ ಬಲಗಡೆ ಹೋಗ್ಬೇಕಾದ್ರೆ ತನ್ನ ಕಾಲಿನಿಂದ ಬಲಗಡೆ ತಿರುಗ್ತಾನಂತೆ. ಸಾರಥಿಗೆ ಬಲಗಡೆ ತಿರುಗಿದ್ರೆ ಬಲಗಡೆ ಹೋಗುವಂತ, ಎಡಗಡೆ ತಿರುಗಿದ್ರೆ ಎಡಗಡೆ ಹೋಗುವಂತ. ಭಗವಂತನ ಇವನು ಶಿವಾತ್ಮ ಕಾಲಲ್ಲಿ ತಿವಿಸ್ಕೊತಾನೆ ಅಂದ್ರೆ ಇನ್ನೆಷ್ಟು ಅವನ ಮಾಲ್ ಅಂದ್ರೆ ನಮ್ಮಲ್ಲಿ ವ್ಯಾಮೋಹ ಎಷ್ಟು ಇಳಿದು ಬಂದಿದ್ದಾನೆ ಅನ್ನೋದು ಅಂತ. ಅಂದ್ರೆ ಅದು ಎಲ್ಲರೂ ಮಾಡುವಂತದ್ದೇ. ಆದ್ರೆ ಅರ್ಜುನ ಮತ್ತು ಭಗವಂತ ನೋಡಿ ಜೀವ ಭಗವಂತ ಒಂದು ದಾಸನಿಂದ ತಿವಿಸ್ಕೊತಾನೆ ಕಾಲಲ್ಲಿ, ಕೈನಲ್ಲೂ ಅಲ್ಲ ಕಾಲಲ್ಲಿ ಅವನ ಚಪ್ಪಲಿ ಬೇರೆ ಅದರಲ್ಲಿ ತಿವಿತಾನೆ. ಬಲಗಡೆ ಹೋಗೋ ಎಡಗಡೆ ಹೋಗೋ ಮಧ್ಯದಲ್ಲಿ ಹೋಗೋ ಮುಂದಕ್ಕೆ ಹೋಗೋದು ಮಧ್ಯದಲ್ಲಿ ತಿವಿತಾನಂತೆ. ಹಾಗಾಗಿ ಅದನ್ನ ಹೇಳ್ತಾನೆ ಅದಕ್ಕೆ ಅವನು ಅಂತ. ಆಮೇಲೆ ಅಷ್ಟೇ ಅಂದ್ರೆ ಅರ್ಜುನ ಅಂತ ಹೇಳ್ತಾನೆ ಸೇರಿರೋರ್ಗೋ ಮಧ್ಯೆ ರಥಂ ಸ್ಥಾಪಯ ಅಚ್ಯುತ ರಥಂ ಸ್ಥಾಪಯ ಅಂದ್ಬಿಟ್ಟು ಆರ್ಡರ್ ಮಾಡ್ತಾನೆ ಭಗವಂತನಿಗೆ ಹೋಗೋ 2 ಸೇನೆ ಮಧ್ಯೆ ರಥವನ್ನು ನಿಲ್ಲಿಸುವಂತ ರಥ ನಿಲ್ಲಿಸ್ತಾನೆ. ಅದು ನೋಡಿ ಇವರು ಭೀಷ್ಮರು ಆಶ್ಚರ್ಯ ಪಡ್ತಾರಂತೆ ಆ ಭಗವಂತನ ಔದಾರ್ಯ ಏನು ಅಂತ ಅವನೇನೋ ಸಾರಥಿ ಸರಿ ಸಾರಥಿ ಏನ್ ಮಟ್ಟಿಗೆ ಭಗವಂತ ಅನ್ನೋದು ಬೇಡ ಅರ್ಜುನನಿಗೆ ಹೀಗೆ ಆಜ್ಞೆ ಮಾಡೋದ ಅಂತ ಅನ್ಕೋತಾರಂತೆ. ಅಂದ್ರೆ ಅವರು ಭಗವಂತನಲ್ಲಿ ಯಾವಾಗಲೂ ಪರತ್ವೇ ನೋಡ್ತಾ ಇರ್ತಾರೆ. ಇವನಿಗೆ ಅಂದ್ರೆ ಭಗವಂತನ ವ್ಯಾಮೋಹ ತನ್ನ ಭಕ್ತಲ್ಲಿ ಎಷ್ಟು ಅಂದ್ರೆ ನಾವು ಏನೆಲ್ಲ ಮಾಡಿದ್ರು ಸಹಿಸ್ಕೊತಾನೆ ಅನ್ನೋದಕ್ಕೆ ಅದಕ್ಕೆ ಮಾಲೆ ಅನ್ನುವಾಗ ಹೇಳ್ತಾರೆ. ಆ ಭಗವಂತ ಬಿಟ್ಟನ ಕಡೆಗೆ ಆ ಶಕ್ಯ ಇಲ್ಲ, ಅದಕ್ಕೆ ಪ್ರತ್ಯಸ್ತ್ರವೇ ಇಲ್ಲ. ಅರ್ಜುನಲ್ಲೂ ಪ್ರತ್ಯಸ್ತ್ರ ಇಲ್ಲ, ಬಿಟ್ಬಿಡ್ತಾನೆ ಭಗದತ್ತ. ಸಮಯ ಇಲ್ಲ ಇವನಿಗೆ
ತಾನೇ ಎದುರು ನಿಂತು ಎದೆಯನ್ನು ಭಗವಂತ ತಾನು ಸ್ವೀಕಾರ ಮಾಡ್ತಾನೆ. ಅವನು ಎಂಥ ವ್ಯಾಮೋಹ, ತಾನು ಭಗದತ್ತ ಶಕ್ತಿ ಆಗಿರೋದನ್ನ ತಾನು ಸ್ವೀಕಾರ ಮಾಡ್ತಾನೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ವಿಸೃಷ್ಟಂ ಭಗದತ್ತೇನ ತದಸ್ಥ ಸರ್ವಘಾತಿ ವೈ ಪುರಸಾ ಪ್ರತಿಜಗ್ರಾಹ. ತನ್ನ ಹೃದಯದಲ್ಲಿ ತಗೊಳ್ತಾರಂತೆ, ಪಾತ್ರಂ ಹೇಳ್ತಾನೆ ಸಂಚಾದ್ಯ ಮಾಧವ ಅಂತ, ತನ್ನ ಇದಕ್ಕೆ ತಗೊಂಡು ಇವನ್ನ ಕಾಪಾಡದ ಅಂದ್ಬಿಟ್ಟು ಅದಕ್ಕೆ ಹೇಳ್ತಾರೆ, ಏಕೇಗೆ ದೇವದೇವೇಶ ಜಗನ್ನಿವಾಸ ನಮೋಸ್ತುತೆ ಮಾಧವ ಚಕ್ರಪಾಣಿ ಅಂತ ಕೊಂಡಾಡ್ಬೇಕಾದ್ರೆ ಆ ಭಗವಂತನ ತಾನೇ ಅದನ್ನು ಹೇಳ್ತಾರೆ. ಇವೆಲ್ಲವೂ ಸಹ ಆ ಭಗವಂತನ ಒಂದು ನಮ್ಮ ಮೇಲಿರುವಂತಹ ಇದು. ಆ ಮಾಲೆ ಅಂದರೆ ವ್ಯಾಮೋಹ, ನಮ್ಮ ಮೇಲಿರುವ ವ್ಯಾಮೋಹ. ಆ ವ್ಯಾಮೋಹವೇ ಅದನ್ನು ನಾವು ಒಂದು ಅಸ್ತ್ರವಾಗಿ ಬಳಸ್ಬೋದು. ಭಗವಂತ ನಮ್ಮಲ್ಲಿರುವ ವ್ಯಾಮೋಹವನ್ನು ನಾವು ಒಂದು ಅಸ್ತ್ರವಾಗಿ ಬಳಸ್ಬೋದು. ಆ ವ್ಯಾಮೋಹ ಇರೋದ್ರಿಂದ ನಮ್ಮ ತಪ್ಪನ್ನೆಲ್ಲ ಮುಚ್ಚಿರೋ ಮೋಕ್ಷವನ್ನು ಕೊಡೋದು ಕೇಳ್ಬೋದು. ವ್ಯಾಮೋಹ ಇರೋದ್ರಿಂದ ಸರಿ ಹಾಳಾಗೋಗ್ಲಿ, ಅವನು ವ್ಯಾಮೋಹ ಇದೆಲ್ಲ ಪ್ರೀತಿಯಿಂದ ಕೊಟ್ಬಿಡ್ತಾನೆ ನಮಗೆ. ಅದನ್ನು ನಾವು ಅಸ್ತ್ರವಾಗಿ ಉಪಯೋಗಿಸ್ಕೋಬೋದು ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಹೇಳ್ತಾರೆ. ಆಮೇಲೆ ಆ ಮಣಿವಣ್ಣ ಅನ್ಬೇಕಾದ್ರೆ ಸೌಲಭ್ಯ ಇರ್ಬೇಕು. ಅದು ಪರತ್ವ ಆಯ್ತು. ಈಗ ಸೌಲಭ್ಯ ಅಷ್ಟು ಪರತ್ವ ಇದ್ರೂ ಸೌಲಭ್ಯ. ಆ ಪರತ್ವ ಸೌಲಭ್ಯ ಎರಡೂ ಸೇರಿದ್ರೇ ನಮಗೆ ಉಪಯೋಗ. ಬರೀ ಪರತ್ವ ಇದ್ದು ಭಗವಂತನ ಸೌಲಭ್ಯ ಇದ್ರೆ ಅವನಿಗೆ ಬರ್ತಾನೆ ಇರಲಿಲ್ಲ, ಅಲ್ಲೇ ವೈಕುಂಠದಲ್ಲಿ ಇರ್ತಾ ಇಲ್ಲ. ಅವನು ಬರೀ ಸೌಲಭ್ಯ ಇದ್ದು ಪರತ್ವ ಇದ್ದೇ ಇದ್ದ ಅಂದ್ರೂ ಕೂಡ ಪ್ರಯೋಜನ ಇಲ್ಲ. ಆ ಪರತ್ವ ಸೌಲಭ್ಯ ಎರಡೂ ಇರೋದ್ರಿಂದ ನಮಗೆ ಎರಡೂ ಉಪಯೋಗ ಆಗುತ್ತೆ. ಅದನ್ನ ಅದಕ್ಕೆ ಇಂದ್ರನೀಲ ಮಣಿ ತುಂಬಾ ನೋಡಕ್ಕೆ ಮನೋಹರವಾಗಿರುತ್ತೆ, ನೀಲಿ ಬಣ್ಣವಾಗಿರುತ್ತೆ. ಅದಕ್ಕೆ ಆಮೇಲೆ ಅದನ್ನ ಮುಟ್ಟಕ್ಕೆ ಮೃದುವಾಗಿರುತ್ತೆ, ಚಿಕ್ಕದು, ಸುಲಭವಾಗಿ ಕೈನಲ್ಲಿ ಮುಚ್ಚಿಕೊಡುವುದು ಮಣಿನ, ಅಂದ್ರೆ ಅಷ್ಟು ಸುಲಭವಾಗಿರುತ್ತೆ ಅಂತ ಆ ಸೌಲಭ್ಯದಿಂದ ಅದನ್ನ ಹೇಳ್ತಾ. ಅದಕ್ಕೆ ಇಂದ್ರನೀಲ ಮಣಿಯಂತೆ ಅವನು ಭಗವಂತ ಇದ್ದಾನೆ ಅಂತ ಕಡೆಗೆ ಅವನು ಅತ್ಯಂತ ಸುಂದರವಾದ ಮಣಿ ಯಾವ ಥರ ಇರ್ತೋ ಆ ಥರ. ಆದರೆ ಆ ಮಣಿಗೆ ಬೆಲೆ ಜಾಸ್ತಿ. ಆ ಮಣಿಯ ಬೆಲೆ ತಿಳಿದವ್ರಿಗೆ ಗೊತ್ತು, ಎಲ್ಲರೂ ಗೊತ್ತಾಗಲ್ಲ. ನಮಗೆ ಕುಂದಕ್ಕೆ ಯಾವ್ದಾರು ಕಲ್ಲು ಕೊಟ್ಟರೆ ನಮಗೆ ಅದು ನಿಜವಾದ ಕಲ್ಲು ನಮ್ಗೆ ಗೊತ್ತಾಗಲ್ಲ. ಅದು ಆದರೆ ಆ ನಿಪುಣರಿಗೆ ಗೊತ್ತಾಗುತ್ತೆ. ಹಾಗೆ ಆ ಭಗವಂತನ ಬೆಲೆ ನಾವು ಸಾಧಾರಣವಾದ ನಮಗೆ ಯಾರು ಗೊತ್ತಾಗೋದಿಲ್ಲ. ಅವ್ರನ್ನ ತಿಳ್ಕೊಂಡಿರೋದ್ರಿಂದ ಕೃಷಿಗಳವರುಗಳೆಲ್ಲ ಅವ್ರ ಬೆಲೆ ಗೊತ್ತಾಗುತ್ತೆ. ಆ ಇಂದ್ರನೀಲ ನಮಗೆ ಸಿಕ್ಕಿದ ಒಂದು ಸಾಧಾರಣ ಯಾವುದಕ್ಕೆ ನೀಲಿ ಕಲ್ಲು ಅನ್ಕೋತೀವಿ ನಾವು, ಅವರಿಗೆ ಇಂದ್ರನೀಲ ಮಣಿ ಅಂತ ಅದಕ್ಕೆ ಬೆಲೆ. ಇಂದ್ರನೀಲ ಮಣಿ ಅನ್ನೋದು ಅದು ಅತ್ಯಂತ ಬೆಲೆ ಕಟ್ಟೋಕ್ಕೆ ಆಗೋದಿಲ್ಲ, ಆ ಥರದ್ದು. ಅದು ಅಷ್ಟು ಅಂದರೆ ಸುಂದರವಾಗಿದೆ, ನಯವಾಗಿದೆ, ಸಿಗುತ್ತೆ ಅಂತ. ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಕೊಂಡಿರ್ಬೋದು ಅಂತ ಹೇಳ್ತಾ. ಅದಕ್ಕೆ ಅದನ್ನ ಅದೇ ಹೇಳ್ತಾರೆ. ಅದೇ ಬೆಸ್ತರಿಗೋ ಕಾಡು ಜನ ಸಿಕ್ಕಿದ್ರೆ ಬೆಲೆ ಇಲ್ಲ, ತಗೊಂಡೋಗಿ ಏನೋ 6 ರೂಪಾಯಿ ಮಾರಾಗುತ್ತೆ, ಅವ್ರಿಗೆ ಬೆಲೆ ಗೊತ್ತಿಲ್ಲ. ಅದೇ ಒಂದು ವರ್ತಕನ ಕೈ ಸಿಕ್ಕಿದ ಅಂದರೆ ಅವನಿಗೆ ಅದು ಬೆಲೆ ಕೊಟ್ಟು ಅದಕ್ಕೆ ನಾನು ಮಹಾರಾಜ ಅಂತ. ಅದೇ ಮಹಾರಾಜ ಸಿಕ್ಕಿದ್ರೆ ಅದಿನ್ನೂ ಭೋಗ್ಯವಾಗುತ್ತೆ, ಬೆಲೆ ತಗೊಂಡು ಅವ್ರು ಭೋಗ್ಯ ಮಾಡ್ತಾರೆ. ಅದೇ ಅಂತ ಹೇಳ್ತಾರೆ. ಆಮೇಲೆ ಭೀಷ್ಮರು ಅದನ್ನೇ ಹೇಳ್ತಾರೆ. ಅದಕ್ಕೆ ಅವನ ಭೀಷ್ಮರಿಗೆ ಮತ್ತೆ ಶಾಸನ ಹಾಡ್ತಾರೆ. ಅವ್ರ ಮನಸ್ಸಿನಲ್ಲೇ ಭಗವಂತನ ಇಟ್ಕೊಂಡಿದ್ರು. ಆ ಇದರಲ್ಲೂ ಕೂಡ ಅವ್ರು ಭಗವಂತನ ಪರತ್ವ ತಿಳ್ಕೊಂಡಿದ್ರೆ, ದ್ರೋಣರೆಲ್ಲ ಇದ್ರು ಪರಿಪೂರ್ಣ ಪರತ್ವ. ದ್ರೋಣ ಭಗವಂತ ಇತ್ತು ಅಷ್ಟೇನೆ ಅವರಿಗೆ. ಭೀಷ್ಮ ಮತ್ತು ವಿದರ ಇದ್ರೆ ಸಂಪೂರ್ಣವಾಗಿ ಭಗವಂತನ ತಿಳ್ಕೊಂಡಿದ್ರು. ಪಕ್ಕದಿರೋ ಧರ್ಮರಾಯನಿಗೆ ಗೊತ್ತಿರಲಿಲ್ಲ. ಅವ್ರ ಜೊತೆಯಲ್ಲೇ ಇದ್ದು ಇಷ್ಟೆಲ್ಲ ಮಾಡಿದ್ರು. ಭಗವಂತ ಇನ್ನೂ ದೇವರಿಗೆ ಯಾರು ದೇವರು ಅಂತ ಕೇಳ್ತಾರೆ. ಕಿಮೇಕಂ ದೈವತಂ ಲೋಕೆ ಕಿಂವಾಪೇಗಂ ಪರಾಯಣಂ ಕಿಮರ್ಥಂ ಕಮರ್ಥಂತಹ ಪ್ರಾಪ್ತಮಾಯ ವಾಶ್ರಮ ಅಂತ ಭೀಷ್ಮನಿಗೆ ಹೇಳ್ತಾರೆ. ಅಯ್ಯೋ ಮುಟ್ಟಾದ ನಿಮ್ಮ ಪಕ್ಕದಲ್ಲೇ ಇದ್ದಾನಲ್ಲ ಕೃಷ್ಣ, ಅವನಿಗೆ ತಂದ್ಬಿಟ್ಟು ಜಗತ್ಪ್ರಭು ದೇವದೇವನಂದಂ ಪುರುಷೋತ್ತಮಂ ಸುವರ್ಣಾಮ ಸಹಸ್ರೇನ ಪುರುಷ ಸತೋಕ್ತಿ ಅಂತ ಹೇಳ್ತಾರೆ. ಯಾರು ಪುರುಷ ಅಂದ್ಬಿಟ್ಟು ಕೃಷ್ಣ ನಗ್ತಾರ್ಥ ದೂರ ಇಟ್ಕೊಂಡು ಇಲ್ಲೇ ಇದ್ದಾನ. ಅಂದರೆ ಧರ್ಮರಾಯ ಇರೋದಲ್ಲಿ ಧರ್ಮಿಷ್ಠ ಎಲ್ಲ ತಿಳಿದವನು. ಅವನಿಗೆ ಭಗವಂತನ ತಿಳಿಲಿಲ್ಲ ಅಂದ್ರೆ ಇದು ಭಗವಂತನ ಮಾಯೇನೋ ಏನೋ ಗೊತ್ತಾಗಿಲ್ಲ. ಅರ್ಜುನ ಕಡೆ 1 ತಿಂಗಳಾದ್ಮೇಲೆ ಅವ್ರು ವಿಶ್ವರೂಪ ತೋರಿಸ್ತಾನೆ. ನಾ ಹೇಳಿದ್ನಲ್ಲ ಗೀತೆ ಅಂದ್ರೆ ಅಯ್ಯೋ ಎಲ್ಲ ಮರ್ತ್ಬಿಟ್ಟೆ ಅಂತಾರೆ. 1 ತಿಂಗಳು ಎಲ್ಲ ಮರ್ತ್ಬಿಟ್ಟೆ, ಇನ್ನೊಂದ್ಸಲ ಹೇಳುವಂತಾನಂತ. ಹಾಗೆ ಇವ್ರುಗಳಿಗೆ ಭಗವಂತನ ಇದು ಅವ್ರಿಗೆ ಗೊತ್ತಿಲ್ಲ. ಅವ್ರಿಗೆ ಆ ಇಂದ್ರನೀಲ ಮಣಿ ಗೊತ್ತಿಲ್ಲ. ಅವ್ರಿಗೆ ಇಂದ್ರನೀಲ ಕೈನಲ್ಲಿದ್ದು ಯಾವುದೋ ನೀಲಿ ಕಲ್ಲು ಅಂದ್ಕೊಂಡಿದ್ದಾರೆ. ನೀಲಿ ಕಲ್ಲು ಚೆನ್ನಾಗಿದೆ ಕೊಟ್ಟಿದೆ ಅಂತಂದ್ರೆ ಇಂದ್ರನೀಲ ಮಣಿ ಅಂತ ಅವ್ರಿಗೆ ಗೊತ್ತಿಲ್ಲ, ಅಷ್ಟು ಬೆಲೆ ಉಳ್ಳದ್ದು ಅಂತ. ಹಾಗಾಗಿ ಅದು ತಿಳಿಯುವಂಥವ್ರು ಭೀಷ್ಮರು ವಿದುರರಿಗೆ ಮಾತ್ರ ತಿಳಿದವರ ಇವ್ರು ಯಾರಿಗೂ ತಿಳಿದಿಲ್ಲ ಅನ್ಬೋದು ಅಂತ ಇಲ್ಲಿ ಹೇಳ್ತಾರೆ. ಅದರಿಂದ ಹೇಗೆ ಅವನ ಭಗವಂತನ ಇದು ನಮ್ಮ ಆಚಾರ್ಯರು ಮತ್ತು ಹಿರಿಯ ಋಷಿಗಳೆಲ್ಲ ಈ ಮಣಿಯ ಬೆಲೆಯನ್ನೇ ತಿಳ್ಕೊಂಡು ಅದಕ್ಕೆ ಉಪನಿಷತ್ತು ವೇದ ಗೊತ್ತು, ವೇದ ಹೇಳಿದೆ ಈ ಮಣಿಯ ಬೆಲೆ ಏನು ಅಂತ. ಅದನ್ನು ತೆಗೆದು ಈ ಬಡಿಯನ್ನು ನಮಗೆ ಆಚಾರ್ಯ ತಿಳಿಸ್ಕೊಡ್ತಾರೆ. ಈ ಇಂದ್ರನೀಲ ಬಡಿ ಸಾಧಾರಣ ನೀಲಿ ಕಲ್ಲಲ್ಲಪ್ಪ, ಇದು ಇಂದ್ರನೀಲ ಬಡಿ ಹೇಳ್ಬಿಟ್ಟು ಅಂತ ಇದರ ಗೋಪಾಲಕೃಷ್ಣ ಹೇಳ್ತಾರಲ್ಲ ಅವರಿಗೆ. ಅದಕ್ಕೆ ಒಡೆದ ನೀಲ ಮಣಿ ಒಡೆದ್ರೆ ಇನ್ನೂ ನೀಲಿಯಾಗಿರ್ತದೆ. ಅದಕ್ಕೆ ಅದು ಶಿಲಾ ಉಭಂಗ ನೀಲ ಅಂತ ಒಡೆದ ನೀಲ ಮಣಿ ಅಂತ ಭಗವಂತನ ಇದು ಒಡೆದು ಬಿಟ್ರೆ ಇನ್ನೂ ಒಳಗಡೆ ಚೆನ್ನಾಗಿರ್ತದೆ ಕಾಣುತ್ತಂತೆ. ಅದು
ಆ ಥರ ಭಗವಂತ ಅಂತ ಹೇಳ್ತಾರೆ ಅದು. ಹಾಗೆ ಆಚಾರ್ಯರು ನಮಗೆ ಇದು ಅದು ಬೆಲೆ ತಿಳಿಸ್ಕೊಡ್ತಾರಂತೆ. ನಾವು ಕಾಡಿನಲ್ಲಿರೋ ಜನ ಥರ ಏನೋ ಬರುತ್ತೆ ಸಾಕು, ನಾವು ಇಟ್ಕೊಂಡ್ಬಿಟ್ಟು ನನಗೊಂದು ಬೇಕಾದ್ರೆ ಏನಿದ್ರೆ ಒಂದು ಕಾರ್ ಕೊಡಿ ಸಾಕು ಬೇಕಂದ್ರೆ ಕೊಟ್ಕೊಟ್ಬಿಡ್ತೀವಿ. ಇಡೀ ಪ್ರಪಂಚವನ್ನೇ ಕೊಂಡ್ಕೋಬೋದೇ ಇಂದ್ರಾಣಿ ಮಣ್ಣಿನಲ್ಲಿ ಒಂದು ಕಾರ್ ಕೇಳ್ತಿಲ್ಲ ಅಂತ ಆಚಾರ್ಯರು ತಿಳಿಸ್ಕೊಡ್ತಾರೆ, ಭಗವಂತನ ಬೆಲೆ ತಿಳಿಸ್ಕೊಡ್ತಾರೆ. ಅದಕ್ಕೆ ಇದು ಎಲ್ಲವನ್ನೂ ಸಹ ಸಾಲಿಗ್ರಾಮಕ್ಕೆ ಎಷ್ಟೇ ಸುಮ್ಮನೆ ಗೌರವ ಬರುತ್ತಾರೆ ನಿತ್ಯವಾಸಿಯಲ್ಲಿ ಭಗವಂತ. ಯಾಕೆ ಸಾಲಿಗ್ರಾಮ ಕಟ್ಟು ಅಂದರೆ ಬೇರೆ ವಿಗ್ರಹಾರಾಧನೆಯಲ್ಲಿ ನಿತ್ಯ ಆವಾಹನೆ ಮಾಡಬೇಕು. ಆವಾಹನೆ ಮಾಡಿದ್ರೆ ಭಗವತ್ ಬರೋದು. ನಾವು ಸುಮ್ಮನೆ ಮಾಡ್ತೀವಲ್ಲ, ಅದಕ್ಕೆಲ್ಲ ಆವಾಹನೆ ಮಾಡಬೇಕು. ಆವಾಹನೆ ಮಂತ್ರಗಳಿದೆ. ಸಾಲಿಗ್ರಾಮಕ್ಕೆ ಯಾವ ಆಹ್ವಾನ ಬೇಕಾಗಿದೆ, ಯಾಕೆ ನಿತ್ಯವಾಸ ಅವನಲ್ಲಿ. ಏನೋ ತುಳಸಿ ಹೊಳೆ ಬರ್ತಾನೆ, ಅವರು ವರ ಕೊಟ್ಟಿರ್ತಾನೆ, ನಿತ್ಯವೂ ನಿನ್ನಲ್ಲಿ ನಾನು ಇರ್ತೀನಿ ಎಂಬುದು ಅಂತ ಕೊಡ್ತಾನೆ. ಅದೊಂದು ಚಿಕ್ಕ ಕಥೆ. ಅದು ತಿಳಿದು ಅವಳು ಭಗವಂತನ ಕುರಿತು ತಪಸ್ಸು ಮಾಡ್ತಾ ಇರ್ತಾರೆ. ಆಗ ಇವೆಲ್ಲ ಬಂದು ಭಗವಂತನನ್ನೇ ಪಡಿಬೇಕು ಅನ್ಬೋದು ಅಂತ. ಹಾಗೆ ದೇವತೆಗಳೆಲ್ಲ ಬಂದು ಅಪಹಾಸ್ಯ ಮಾಡ್ತಾರೆ. ದೇವತೆಗಳು ಅಂತಾನೆ ಭಗವಂತ ನಿನಗೆ, ನಾರಾಯಣ ಬೇಕಾ ನಿನಗೆ ಅಂದ್ಬಿಟ್ಟು ಅಭ್ಯಾಸ ಮಾಡ್ತಾರೆ. ಇವಳು ಸ್ವಲ್ಪ ಇದರಲ್ಲಿ ಹೋಗ್ತಾವ ಜಾಗದಲ್ಲಿ. ಆವಾಗ ಅವಳಿಗೆ ತಂದೆ ಒಳಗೆ ಕೋಪ ಬಂದ್ಬಿಡುತ್ತೆ. ಅವಳಿಗೆ ಕೋಪ ಬಂದ್ಬಿಟ್ಟು ನೀವೆಲ್ಲ ಕೀಟಗಳ ಹೋಗಿ ಅಂತ ಶಾಪ ಕೊಡ್ತಾರೆ. ಅವರು ಏನು ಮಾಡ್ತಾರೆ, ನಮಗೆ ಶಪಿಸ್ತೀಯ ನೀನು ನೀರ ಹೋಗ್ಬೋದು ಶಪಿಸ್ಕೊಡ್ತಾರೆ. ಆವಾಗ ಭಗವಂತ ಬರ್ತಾನೆ. ಇವಾಗ ಗಂಟಕಿ ನದಿ ಇದೆಯಲ್ಲ, ಆ ಗಂಟಕಿ ನದಿನೇ ಅದು ತಾಪಸ್ಸ ಮಾಡ್ತಿರ್ತ ಅವಳು ಕಡೆಗೆ ಇವರು ಕೀಟ ಅನ್ನೋ ವಜ್ರ ಕೀಟ ಬಿಡ್ತಾರೆ. ಆಗ ಭಗವಂತ ಹೇಳ್ತಾನೆ, ಇದು ನಿಮ್ಮ ಇದಕ್ಕೂ 2 ವಾರಗಳು ಆಗುತ್ತೆ. ಹೇಳ್ತಾನೆ, ನೀನು ನನ್ನಂತಾನೆ ಬೆಳಬೇಕು, ನಾನು ಸಾಲಿಗ್ರಾಮ ರೂಪದಲ್ಲಿ ಇರ್ತೀನಿ, ನಿತ್ಯವೂ ನಿವಾಸ ಮಾಡ್ಕೊಂಡಿರ್ತೀನಿ, ನಿನ್ನ ಒಡಲಲ್ಲೇ ಇರ್ತೀನಿ, ಗಂಟೆಗೆ ನೀರು ತಾನೇ ಇರ್ತೀನಿ. ಈ ದೇವರ ವಜ್ರಪೀಠಗಳು ನನ್ನ ಅನೇಕ ಆಕಾರಗಳನ್ನು ಶಂಖ ಚಕ್ರ ಗದ ಎಲ್ಲ ಆಯುಧಗಳು ಕೊರಿತಾರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಗಂಡಕಿ ನದಿ ವಿಶೇಷ ಅಂದರೆ ಎಲ್ಲ ಕಲ್ಲಲ್ಲ, ಗಂಡಕಿ ನದಿ ಸಿಗೋದು ವಿಶೇಷವಾದ. ಅದೇ ಸಾಲಿಗ್ರಾಮ. ಯಾಕೆ ನಿತ್ಯವಾಸ ಭಗವಂತ ಕೊಡ್ತಾನೆ. ಅವಳೇ ತುಳಸಿಯಾಗಿ ಬಂದು ಯಾಕೆ ತುಳಸಿಯನ್ನು ಪೂಜಿಸ್ತೀವಿ ಅಂದರೆ ಭಗವಂತ ಹೇಳ್ತಾರೆ, ನಿನ್ನನ್ನು ನಿತ್ಯವೂ ಎಲ್ಲರೂ ಪೂಜಿಸ್ತಾರೆ ಅಂದ್ಬಿಟ್ಟು, ನೀನು ಅತ್ಯಂತ ಪವಿತ್ರ ಆದವಳು ಅಂದ್ಬಿಟ್ಟು ಅದಕ್ಕೆ ತುಳಸಿಯಾಗಿ ಬಿಡ್ತಾಳೆ ಅವಳು. ಅದಕ್ಕೆ ತುಳಸಿಯನ್ನೇ ಎಲ್ಲರೂ ಇವತ್ತಿಗೂ ನಾವು ಪೂಜಿಸ್ತೀವಿ. ಭಗವಂತನಿಗೆ ತುಳಸಿ ಯಾಕೆ ಇಷ್ಟ ಅಂದರೆ ಅವಳು ತಪಸ್ಸು ಮಾಡೋದ್ರಿಂದ ತುಳಸಿ ಮಾಲೆ ಭಗವಂತನಿಗೆ ಅದಕ್ಕೆ ಇಷ್ಟ. ಅವಳು ತುಳಸಿಯಾಗಿರ್ತಾಳೆ ಅಂತ. ಎಲ್ಲರ ಮನೆಯಲ್ಲೂ ತುಳಸಿ ಇತ್ಯಾದಿ ಕಟ್ಟೆ, ಹಿಂದೂಗಳಾದರೂ ಎಲ್ಲರೂ ಸಹ ಏನೆಲ್ಲ ಮನೆ ಮುಂದೆ ಈ ಕಾಲದಲ್ಲಿ ಸ್ವಲ್ಪ ಇದೆ ಒಂದು ತುಳಸಿ ಕಟ್ಟೆ ಇಟ್ಕೊಳ್ಳೋದಿದ್ದಾರೆ. ನಿತ್ಯ ಹೇಳ್ತಾರೆ, ಏನಿದ್ದಾರೋ ತುಳಸಿ ಕಟ್ಟೆಗೂ ಪೂಜೆ ಮಾಡಿ ಇರ್ಬಿಟ್ಟು ಬಹಳ ಶ್ರೇಷ್ಠವಾದದ್ದು. ಅವರ ನಿಷಿದ್ಧ ಕಾಲಗಳು ಬಿಟ್ಟರೆ ನಮಗೆ ಮಡಿ ಗಿಡಿ ಇಲ್ಲದೆ ಅಂತ ಬಿಟ್ಟರೆ ಬಾಕಿ ಎಲ್ಲ ಸಮಯದಲ್ಲೂ ಬೆಳಗ್ಗೆದ್ದು ಸ್ನಾನ ಮಾಡಿ ಸ್ತ್ರೀಯರು ಮುಖ್ಯವಾಗಿ ಅದಕ್ಕೆ ಅರ್ಶಿನ ಕುಂಕುಮ ಇಟ್ಬಿಟ್ಟು ಅದ್ರ ಮೇಲೆ ನೀರು ಹಾಕಿ ಕೈ ತೊಗೊಂಡ್ರು ಸಾಕು, ಬೇರೆ ಆರಾಧನೆ ಬೇಡ. ಅವರು ತುಳಸಿ ಮೇಲೆ ನೀರು ಹಾಕಿ ಅದರ ಕೈ ತಗೊಂಡು ಸ್ಪರ್ಶನ ಮಾಡಿದ್ರೆ ಅದೇ ಭಗವಂತನ ಆರಾಧನೆ ಫಲ ಆಗುತ್ತೆ, ಪ್ರದಕ್ಷಿಣೆ ಬರ್ತೀವಿ. ಈಗ ಇತ್ತೀಚಿನವರೆಗೂ ನಮ್ಮ ಎಲ್ಲ ಸ್ತ್ರೀಯರು ಮಾಡ್ಕೊಂಡು ಬರ್ತಾ ಇದ್ದಾರೆ. ಇನ್ಮೇಲೆ ಹೇಳೋಕ್ಕಾಗಲ್ಲ ಯಾವ ಥರ ಅಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮನೆಯನ್ನು ತುಳಸಿ ಕಟ್ಟೆ ಇಟ್ಕೊಂಡು ಮಾಡ್ಕೊಂಡು ಬರ್ತಾರೆ. ಅದರಿಂದ ನಿತ್ಯವಾಸಿ ಭಗವಂತ ಅನ್ನೋದ್ರಿಂದ ಸಾಲಿಗ್ರಾಮದಲ್ಲಿದ್ದಾನೆ, ತುಳಸಿನಲ್ಲಿ ಇರ್ತಾರೆ. ಇದಕ್ಕೆ ಆಮೇಲೆ ಸುಲಭ. ಈಗ ಸಾಲಿಗ್ರಾಮದಲ್ಲಿ ಸುಲಭ ಆವಾಹನೆ ಬೇಕಿಲ್ಲ, ವಿಸರ್ಜನೆ ಬೇಕಿಲ್ಲ. ಸುಮ್ಮನೆ ಇಟ್ಬಿಟ್ಟು ಒಂದು ಪುರುಷ ಸೂಕ್ತ ಹೇಳಿ ಅನ್ನೋದು, ಇಲ್ಲಾಂದರೆ ಅಡುಗೆ ಬಾದ ಆಚರಣೆ ಕೊಟ್ಬಿಟ್ಟು ನೀರು ತೊಗೊಂಡ್ರೆ ಸಾಕು, ಸುಲಭನಾದವನು. ಅದೇ ಥರ ಮಣಿವಣ್ಣ ಅಂದರೆ ಇಲ್ಲೂ ಅದರಲ್ಲೂ ಸುಲಭವಾಗಿರ್ತಾನೆ. ನಮಗೆ ಪೂಜಿಸೋದ್ರಿಂದ ನಿತ್ಯ ಸಾನ್ನಿಧ್ಯ ಇಟ್ಕೊಂಡಿರ್ತಾನೆ, ಕಷ್ಟಪಡಬೇಕಾಗಿಲ್ಲ ಅನ್ನೋದು ಅಂತ. ಅದಕ್ಕೆ ನನ್ನ ಮನೆಯಲ್ಲಿ ಸಾಲಿಗ್ರಾಮ ಇಟ್ಕೊಂಡ್ರೇನೆ ಸುಲಭ. ಎಷ್ಟೋ ಜನ ತೊಗೊಂಡೋಗಿ ದೇವಸ್ಥಾನಕ್ಕೆ ಬರ್ತಾರೆ, ನೀರು ಹಾಕ್ತಾರೆ. ಮೊನ್ನೆ ತಿಳಿದವ್ರು ಕೂಡ ನಾನೇ ಆಮೇಲೆ ಮೊನ್ನೆ ಯಾರು ಫೋನ್ ಮಾಡಿದ್ರು, ತೊಗೊಂಡೋ ನೀರಲ್ಲಿ ಎಲ್ಲ ನೀರಲ್ಲಿ ಬಿಡೋದು ನನಗಾದ್ರೆ ಹೇಳಿದ್ರೆ ನಾನೇ ತೋಚಿಲ್ವಾ ನಿಮಗೆ ಅಂದ್ಬಿಟ್ಟು ಅಂತ. ಇವಾಗ ಏನು ತೋಚ ಅಲ್ಲಿ ಯಾವ್ದಕ್ಕೆ ಏನು ಯಾರು ಹೇಳಿದ್ರು ನೀವು ಪೂಜೆ ಮಾಡೋದಿಲ್ಲ, ಯಾರು ಹೇಳಿದ್ರೆ ಏನು ಬೇರೆ ಏನಿಲ್ಲ, ನಿತ್ಯ ನೀನು ಪೂಜೆ ಮಾಡೋದು ಕಷ್ಟ ಮಾಡಬೇಕು. ಏನು ಕಷ್ಟ ನಿಮಗೆ? ರಿಟೈರ್ ಆಗಿದೆ, ಅವನಿಗೆ ರಿಟೈರ್ ಆಗಿದೆ, ಪೂಜೆ ಅಂತ ಮಾಡಿದೆ, ಬ್ರಾಹ್ಮಣ ಸಭೆಯಲ್ಲಿ ಕೆಲಸ ಬೇರೆ ಮಾಡ್ತಾ ಇದ್ದಾರೆ. ನಿನಗೆ ಪೂಜೆ ಮಾಡೋಕ್ಕೆ ಏನು ಕಷ್ಟ ಇಲ್ಲ ಅಂದರೆ ಇಟ್ಟು ಒಂದು ಹಾಲು ಏನೋ ಇಟ್ಬಿಟ್ಟು ನೈವೇದ್ಯ ಮಾಡೋದು ಸಾಕು. ಅದಕ್ಕೆ ಅಲ್ಲ, ಒಂದು ಮಾತು ಕೇಳಿದ್ರೆ ಸಾಕು, ಕೇಳಿದ್ರೆ ನಾನು ಹೇಳ್ತಾ ಇದ್ದೆ. ಏನು ಈ ಥರ ಎಷ್ಟೋ ಇದು ಮಾಡ್ತಾರೆ. ಈಗ ತೊಗೊಂಡು ನೀರಲ್ಲಿ ಬಿಟ್ಬಿಟ್ಟೆ ನಮ್ಮ 3 ಜನಗಳು ನೋಡಿ ಆಗ್ತಿದೆ ಅಂತ ಇರಲಿ. ಅಕಸ್ಮಾತ್ ಒಂದು ವೇಳೆ ಮನೆಯಲ್ಲಿ ಮಾಡೋಕ್ಕಾಗಲಿಲ್ಲ ಅಂದರೆ ನೋಡಿ, ಅವಾಗ ಆ ಥರ ಅಂದರೆ ನಮಗೆಲ್ಲ ಮಾಡೋಕ್ಕಾಗಲ್ಲ ಕೊಡೋದು ತಪ್ಪು. ಏಕೆ ಕೆಲವರು ಆಯಿತು ಯಾರು ಇರಲ್ಲ ಮನೆಯಲ್ಲಿ, ಆವಾಗ ಇದ್ದರೂ ಪರವಾಗಿಲ್ಲ. ಆ ಕೊಡಬೇಕಾದ್ರೂ ದೇವಸ್ಥಾನದಲ್ಲೂ ಹೇಳ್ತೀನಿ, ದೇವಸ್ಥಾನ ಕೂಡ ತಪ್ಪಿಲ್ಲ. ಎಲ್ಲ ದೇವಸ್ಥಾನಗಳಲ್ಲೂ ಈಗ ನೋಡಿ, ಎಲ್ಲ ದೇವಸ್ಥಾನ ಮಾಡೋದಿಲ್ಲ ಅವರು. ಎಲ್ಲ ದೇವಸ್ಥಾನಗಳಲ್ಲೂ ಸಾಲಿಗ್ರಾಮಕ್ಕೆ ಆರಾಧನೆ ಮಾಡೋದು ಇಲ್ಲ, ಇಟ್ಟಿರ್ತಾರೆ ಅಷ್ಟೇ, ನೇರು ಹಾಕ್ತಾರೆ. ಯಾವಲೋ ಕೆಲವು ದೇವಸ್ಥಾನ ಮಾಡ್ತಾರೆ. ಹಾಗಾಗಿ ಯಾರಾದರೂ ಶ್ರೋತ್ರಿಯರು ಚೆನ್ನಾಗಿ ಆರಾಧನೆ ಮಾಡೋರು ಕೊಡೋದು ತುಂಬ ಶ್ರೇಷ್ಠ. ದೇವಸ್ಥಾನ ಕೊಡೋದು ತಪ್ಪು ಅಂತ ಹೇಳ್ತಿಲ್ಲ. ಎಲ್ಲಿ ಅಲ್ಲಿಗೂ ಆರಾಧನೆ ಮಾಡ್ತಾರೋ ಅಲ್ಲಿ ಕೊಡೋದು ಶ್ರೇಷ್ಠ.
ಮುಕ್ಕಾಲ್ವಾಸಿ ದೇವಸ್ಥಾನದಲ್ಲಿ ಎಲ್ಲೋ ಒಂದು ಕಡೆ ಇದೆ, ಮೂಲೆ ಇದೆ. ಶ್ರೀಕೃಷ್ಣದೆಲ್ಲ ಹೋಗಿ ಮೂಲೆ ಹೋಗಿದ್ರಲ್ಲ ಹಾಕಿಟ್ಟಿರ್ತಾರೆ. ಅದಕ್ಕೆ ಅಲ್ಲಿ ನಿಮ್ಮ ಮನೇಲೇ ಇರ್ಬೋದಲ್ಲ, ತುಂಬ ಒಳ್ಳೆಯದು. ಮನೇಲಿ ಒಂದು ಸಾಲಿಗ್ರಾಮ ಆದರೂ ಇಟ್ಕೊಳ್ಳಿ, ಯಾರಾದರೂ ಅಷ್ಟೇ, ಎಲ್ಲೋ ಕೊಡ್ಕೊಂಡು ಒಂದನ್ನು ಇಟ್ಕೊಳ್ಳಿ. ಏನಂತೆ ಒಂದು ಏನು ಬೇಡ, ನಿಮ್ಗೆ ಆರಾಧನೆ ಮಾಡೋಕ್ಕೆ. ಈಗ ಸ್ತ್ರೀಯರಾದರೂ ಸ್ನಾನ ಉಪಯೋಗಿಲ್ಲ ಅಂತಾದರೂ ಬೇಡ, ಒಂದು ಹೂವನ್ನು ಹಾಕ್ಬಿಟ್ಟು ಅದಕ್ಕೆ ಒಂದು ಹಾಲನ್ನು ನಿವೇದನೆ ಮಾಡೋ ಸಾಕು. ಆ ನಿತ್ಯ ಆರಾಧನೆ ಮಾಡಬೇಕು ಅಂತಿಲ್ಲ. ಆಗ ತೆಗೆದ್ರೆ ಅವರಿಗೆ ಇದಿಲ್ವಲ್ಲ, ಅರ್ಹತೆ ಇರೋದಿಲ್ಲ. ಆದರೆ ನೈವೇದ್ಯ ಮಾಡೋಕ್ಕೆ ಎಲ್ರಿಗೂ ಅರ್ಹತೆ ಇದೆಯಲ್ಲ. ಇಂಟು ಒಂದು ಏನು ಅಡುಗೆ ಮಾಡ್ತಿರೋ ನೈವೇದ್ಯ ಮಾಡಿ, ಒಂದು ತುಳಸಿ ಎಲ್ಲ ಹಾಕಿ ಪ್ರಾರ್ಥನೆ ಮಾಡಿಕೊಂಡ್ರು ಸಾಕು, ಅದೇ ನೈವೇದ್ಯ ಭಗವಂತನಿಗೆ. ಅದರಿಂದ ಸಾಲಿಗ್ರಾಮ ಇಟ್ಟರೆ ಅಷ್ಟು ಯಾವ ಒಂದು ಕೆಟ್ಟ ಒಂದು ಇದು ಬರೋದಿಲ್ಲ, ನೆಗೆಟಿವ್ ಎನರ್ಜಿ ಎಲ್ಲ ಹೋಗುತ್ತೆ. ಭಗವಂತ ನಿತ್ಯ ಸಾನ್ನಿಧ್ಯ ಸಾಲಿಗ್ರಾಮಕ್ಕೆ. ಇದಕ್ಕೆ ಯಾರು ನಮ್ಗೆ ಕೊಡೋದು ಬಂದು ನಾನು ಹೇಳ್ತೀನಿ, ಎಲ್ಲವನ್ನೂ ಕೊಡಬೇಡಿ, ಒಂದು ನಾನು ಮನೇಲಿ ಇಟ್ಕೊಂಡು ಬಲವಂತ ಇಳಿಸ್ತೀನಿ ನಾನು. ಕೆಲವರು ಇಬ್ಬರು ಮನೆ ಬಂದು ಕೊಟ್ಟರು, ಅವ್ರು ಹೇಳಿದೆ ಒಂದನ್ನು ನೀವು ಇಟ್ಕೊಳ್ಳಿ. ಇಲ್ಲ ಮನೇಲಿ ಒಂದೇ ಒಂದು ಇಟ್ಕೊಳ್ಳಿ, ಏನು ತಪ್ಪಿಲ್ಲ, ಇಟ್ಕೊಳ್ಳಿ ನೀವು. ಆದರೆ ನಿಮಗೆ ಯಾರಾದ್ರೂ ಪೂಜೆ ಮಾಡಿಸಿ, ಯಾರಾದ್ರೂ ಪೂಜೆ ಮಾಡೋದಿರ್ತಲ್ಲ, ಅದನ್ನು ಅವ್ರಿಗೊಂದು ಇದಾಗುತ್ತೆ. ಅವ್ರನ್ನ ಕರೆದು ಅವ್ರನ್ನ ವಾರಕ್ಕೊಂದು ಸಲ ಎರಡು ಬಂದು ಪೂಜೆ ಮಾಡ್ತೀವಿ. ಹಾಗೂ ಆಗಲಿಲ್ಲ ಇಟ್ಟು ಇದು ಮಾಡಿ ಪೂಜೆ ಮಾಡಿಸ್ಬೋದು. ನಮಗಾಗಲಿಂದ ಯಾರಾದ್ರೂ ಕರೆಸಿ ಮಾಡೋರು ಇರ್ತಾರಲ್ಲ, ಅವ್ರು ಆರಾಧನೆ ಮಾಡಿದ್ರೆ ಮಾಡ್ತಾರೆ. ಅವರು ಮನೆಗೆ ಶ್ರೇಯಸ್ಸು, ಮಕ್ಕಳಿಗೂ ಶ್ರೇಯಸ್ಸು ಅದು ಹೋಗ್ಬಿಟ್ಟು ಅಂತ. ಹಾಗಾಗಿ ಶೋಭಾ ಅನ್ನೋದಕ್ಕೆ ಅವನಿಗೆ ಸಾಲಿಗ್ರಾಮ ಕೆಲವು ಇರಲಿ ಕಡೆಗೆ ಹಾಗೆ ಹೇಳ್ತಾರೆ. ಆಮೇಲೆ ಯಾತಕ್ಕೆ ಅನ್ನೋದು ಅವಾಗ ಭಗವಂತ ಹೇಳ್ತಾರಂತೆ, ನೀವು ಈ ಚಳಿ ಹೇಳಿದಂಗೆ ಬರೀ ಚಳಿ ಇಷ್ಟಕ್ಕೆ ನೀವು ಬಂದಿಲ್ಲ, ನೀವು ಬೇರೆ ಏನೋ ಉದ್ದೇಶ ಇದೆ. ಎಲ್ಲರೂ ಚಳಿಲಿದ್ದು ಸುಮ್ಮನೆ ಬರ್ತಾರೆ. ನಿಮ್ಮ ಉದ್ದೇಶ ಮಾರ್ಗಳಿ ನೀರಾಡುವ ಅಂತ ಹೇಳ್ತಾರೆ. ನಾನು ಮೊದಲೇ ಹೇಳಿದ್ವಲ್ಲ, ಅದಕ್ಕೆ ಉಪಕರಣ ಕೇಳಿದ್ರೆ ನೀವು ಇಷ್ಟೆಲ್ಲ ಕೇಳಿದ್ರೆ ಉಪಕರಣ ಅಂತ ಹೇಳ್ತಾರೆ. ಮಾರ್ಗಳಿ ನೀರಾಡುವ, ನಾವು ನಿನ್ನ ಜೊತೆ ಇರಬೇಕು, ನಿನ್ನ ಗುಣಗಾನಗಳಲ್ಲಿ ನಿಂತಬೇಕು. ನಾವು ಅದನ್ನೇ ನಾವು ಮಾರ್ಗ ನೀರಾಡೋನು ಯಮನೆ ಹೋಗಿ ಮುಳುಗೋದಲ್ಲ, ಭಗವಂತನ ಜೊತೆಲೇ ಅವನ ಗುಣಗಾನ ಮಾಡ್ಕೊಂಡು ಅವನ ಜೊತೆ ಅದೇ ಒಂದು ಸ್ನಾನ ಅವನಿಗೆ. ಅದು ಹೇಳ್ತಾರಂತೆ. ಅದಕ್ಕೆ ಅವನು ಹೇಳ್ತಾರೆ, ನೀವೆಲ್ಲ ಕೇಳಿದ್ರಲ್ಲ, ಇದೆಲ್ಲ ಉಪಕರಣ, ಇದೆಲ್ಲ ಇದೇನು ಇದು ಗ್ರಾಮ್ಯ ಸಾಮಾನ್ಯ ಗ್ರಾಮ್ಯ ಇದನ್ನೇ ಕೇಳಿದ್ದೀರ ನೀವು. ಡೋಲು ನೀವು ಕೇಳಿದ್ದೇನೋ, ಡೋಲು ಇದು ಧ್ವಜ, ಇದೆಲ್ಲ ಸಾಮಾನ್ಯ ಗ್ರಾಮ್ಯವಾದ ಒಂದು ವಸ್ತುಗಳನ್ನು ಕೇಳಿದ್ದೀರ. ನನ್ನ ಆರಾಧನೆಗೆ ಬೇಕಾದಂಥ ಆರಾಧನೆ, ನನಗೆ ಭಗವಂತನ ಆರಾಧನೆ ತುಳಸಿ ಕೇಳಬೇಕಾಗಿತ್ತು, ಇದನ್ನು ಕೇಳಬೇಕಾಗಿತ್ತು, ಅದನ್ನು ಕೇಳಿದಿರಲ್ಲ. ಇದು ಗ್ರಾಮ್ಯವಾದ ವಸ್ತುವನ್ನು ಕೇಳಿದಿರ ನೀವು. ಇದು ನಾನು ಅಂದರೆ ಯಾವ ಒಂದು ಇದರಲ್ಲೂ ಶಾಸ್ತ್ರದಲ್ಲೂ ಈ ಥರ ನೀವು ಇದನ್ನು ಇದಕ್ಕೆ ಈ ಥರ ವಸ್ತುಗಳನ್ನು, ಈ ವ್ರತವನ್ನು ಹೇಳಿರಲ್ಲ. ಈ ವ್ರತವನ್ನು ನಾನು ಕೇಳೇ ಇಲ್ವಲ್ಲ, ನಾನು ಯಾವುದೂ ಇಲ್ವಲ್ಲ ಅಂತ ಹೇಳ್ತಾರಂತೆ. ಆವಾಗ ಅವ್ರು ಹೇಳ್ತಾರಂತೆ, ಏನು ವೇದವನ್ನೆಲ್ಲ ತಿಳಿದಿರ್ಬೋದು, ವೇದದಿಂದಲೇ ಬಂದಿರ್ಬೋದು, ನಮಗೆ ವೇದವೂ ಗೊತ್ತಿಲ್ಲ, ಶಾಸ್ತ್ರವೂ ಗೊತ್ತಿಲ್ಲ ನಮಗೆ. ಆದರೆ ನಮಗೇನಪ್ಪ ಅಂದರೆ ಮೇಲೆಯ ಶೈವನ ಹಾಳು, ನಮ್ಮ ಹಿರಿಯರು ಆಚರಿಸಿಕೊಂಡು ಬಂದಿರೋದಿದು. ನನಗೆ ಧೌಮ್ಯರು ಇದೆಲ್ಲ, ಧೌಮ್ಯರು ನಮ್ಮ ಕುಲದವರು, ಅವರು ಹೇಳಿದ್ರು ಇದನ್ನು ಮಾಡಿ ಅಂತ ಹೇಳಿದ್ರು. ಅದು ಯಾರಿಗೆ ಹೇಳಿದ್ರು, ನೀನೇ ಮಾಡಿದ್ದು, ನೀನೇ ಬರಗಾಲ ಬರೆಸಿದೆ. ಆಗ ಅವ್ರು ಹೇಳಿದ್ರು ಇದನ್ನು ಮಾಡಿ ಮಳೆ ಬರುತ್ತೆ ಅಂತ ಹೇಳಿದ್ರು. ನಾವು ಮಳೆ ಬರೋ ಜೊತೆ ನಿಂದು ಸಂಶ್ಲೇಷಣೆ ಆಗುತ್ತೆ ಅಂತ ಒಪ್ಕೊಂಡು ಬಂದ್ವಿ. ನಮ್ಮ ಹಿರಿಯವಂತರು ಹೋಗಿ ಒಪ್ಕೊಂಡು ಕಳಿಸಿದ್ರು. ಹಾಗಾಗಿ ಇದು ಗೌಮ್ಯರು ಹೇಳಿದ್ರಿಂದ ಅವರು ನಮ್ಮ ಆಚಾರ್ಯರು, ಅವ್ರು ಹೇಳಿದ್ರಿಂದ ಇದು ಶಾಸ್ತ್ರೋಕ್ತವಾಗೇ ಇರುತ್ತೆ. ಅದರಿಂದ ನಮಗೆ ಬೇರೆ ಶಾಸ್ತ್ರ ಏನು ಗೊತ್ತಿಲ್ಲ. ಅದರಿಂದ ಯಾಕೆ ಕೇಳ್ತಾರೆ ಅಂದರೆ, ನಮಗೆ ಮೇಲೆ ಹೇಳಿದಂಥ ಇದರಲ್ಲ ಅದೇ ಇದರಂತಲ್ಲ. ಅದಕ್ಕೆ ಅದು ಈ ಕಾತ್ಯಾಯನ ವ್ರತ ಅಂತ ಹೇಳಿದ್ರು, ಅದಕ್ಕೆ ನಾವು ಮಾಡಕ್ಕೆ ಬಂದಿದ್ದೀವಿ, ಗೌಮ್ಯರು ಹೇಳಿದ್ದು ಅಂತ. ಅದು ಸ್ಕಾಂದ ಮಹಾಶೀರ್ಷದಲ್ಲಿ ಅದು ಹೇಳ್ತಾರೆ. ಇದು ಸ್ಕಾಂದಮ ಹೇಳ್ತಾರೆ, ಅದರಲ್ಲಿ ಮಹಾಶೀರ್ಷದಲ್ಲಿ ಬರುತ್ತೆ. ಇದು ಕೃಷ್ಣನಿಂದಲೇ ಪ್ರೇರಿಸಲ್ಪಟ್ಟ ವ್ರತ ಅಂತ ಅದರಲ್ಲಿ ಹೇಳಿದೆ. ನೀನೇ ಪ್ರೇರಿಸಲ್ಪಟ್ಟು ನೀನೇ ಎಲ್ಲ ಉಂಟು ಮಾಡಿ ನಮ್ಮ ಜೊತೆ ಸೇರಬೇಕು ಅಂತ. ಈಗ ಏನು ಗೊತ್ತಿಲ್ಲದೆ ಇರುವಾಗ ಇದು ಯಾವ ವ್ರತ ಯಾರು ಹೇಳಿದ್ರು ಅಂತ ಹೇಳ್ತೀಯಲ್ಲ ಅಂದ್ಬಿಟ್ಟು ಹೇಳ್ತಾರಂತೆ. ಅದಕ್ಕೆ ಅದರಲ್ಲಿ ಆಪಸ್ತಂಭರು ಧರ್ಮಸೂತ್ರ ಬರಬೇಕಾದ್ರೆ 4 ಧರ್ಮಸೂತ್ರ, ಗೃಹ್ಯ ಸೂತ್ರ, ಆಮೇಲೆ ಶ್ರೌತ ಸೂತ್ರ, ಮತ್ತೆ 4 ಮಾಡಬೇಕಾದಂಥವರು ಮೊದಲು ಧರ್ಮಸೂತ್ರ ಬರೀತಾರೆ. ಅದಕ್ಕೆ ಧರ್ಮ ವ್ಯಾಖ್ಯಾಸ್ಯಾಮಃ, ಧರ್ಮದ ಬಗ್ಗೆ ವ್ಯಾಖ್ಯಾನ ಮಾಡ್ತಾನೆ ಅಂದ್ಬಿಟ್ಟು ಅವ್ರು ಹೇಳೋದಕ್ಕೆ ಅವ್ರು ಹೇಳೋದು ಧರ್ಮಜ್ಞ ಸಮಯ ಅನ್ನುತ್ತಾರೆ. ಧರ್ಮಜ್ಞ ಸಮಯ, ಧರ್ಮಜ್ಞ ಅನ್ನೋದು ಧರ್ಮವನ್ನು ತಿಳ್ಕೊಂಡವರ ಸಮಯ, ಅವರ ಆಚರಣೆ. ಅದೇ ಧರ್ಮ ಅಂದ್ರೆ ಧರ್ಮಜ್ಞರು ನಡೆಯುವ ಆಚರಣೆ ಧರ್ಮಜ್ಞ. ಅದಕ್ಕೆ ಅವರ ಆಚರಣೆನೇ ಧರ್ಮ ಅಂದ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅದೇ ಪ್ರಮಾಣ ಅದೇ ಪ್ರಮಾಣ ಅಂತೆ. ವೇದಾಶ್ಚ, ವೇದವೂ ಸಹ ಅಂತ ಆಮೇಲೆ ಹೇಳಿದ್ರು, ವೇದದಿಂದಲೇ ಬಂದಿರೋದು ಅಂತ ಏನು ಹೇಳಿದ್ರು. ಯಾರು ನಮ್ಮ ಧರ್ಮಜ್ಞರು ಅಂದ್ರೆ ಪೂರ್ವರು ಯಾರು ವಿಷಯವನ್ನು ತಿಳಿದವರು ಮಾಡ್ತಾರೋ ಅದು ಅದೇ ಪ್ರಮಾಣ ಅಂತ ಹೇಳಿದೆ. ಹಾಗಾಗಿ ನಮ್ಮ ಗೌಂದರು ಹೇಳಿದ್ರು ಅದೇ ನಮ್ಮ ಪ್ರಮಾಣ ಅಂದ್ಬಿಟ್ಟು ಹೇಳ್ತಾರಂತೆ. ತೈತೋಪನಿಷತ್ತಲ್ಲೇ ಹೇಳ್ತಾರಂತೆ. ಅದಕ್ಕೆ ಅದೇ ಏನು ಉಪನಿಷತ್ತಲ್ಲೇ ಹೇಳ್ತಿರೋದು, ಹೌದು ಹೇಳ್ತಾರಂತೆ. ಅದಕ್ಕೆ ಹೇಳ್ತಾರೆ, ನಾವೇನಪ್ಪ
ಶ್ರುತಿಯಲ್ಲಿ ಹೇಳ್ತಾರೆ ತೈತ್ರೋಪನಿಷತ್ತಲ್ಲಿ ಎಲ್ಲ ಕಡೆಗೆ ಉಪನಿಷತ್ತನ್ನ ಒಬ್ಬ ಶಿಷ್ಯ ಎಲ್ಲ ವಿದ್ಯೆಯನ್ನು ಮುಗಿಸ್ತಾನಲ್ಲ, ಮುಗಿಸಿದ ಮೇಲೆ ಕಡೆಯಲ್ಲಿ ಅವನು ಗ್ರ್ಯಾಜುಯೇಷನ್ ಆಗುತ್ತಲ್ಲ, ಆವಾಗ ಆಚಾರ್ಯ ಉಪದೇಶ ಮಾಡೋದು ತೈತ್ರೋಪನಿಷತ್ತು ಯಾವ ಥರ ಏನು ಅಂತ ಆವಾಗ ಉಪದೇಶ ಮಾಡೋದು ಇದು ಕಡೆಗೆ ಮಾಡುವಂಥದ್ದು. ಅದರಲ್ಲಿ ಅವ್ರು ಹೇಳ್ತಾರೆ, ಅದರಲ್ಲಿ ಒಂದು ವೇಳೆ ಅಥ ಹೇಳಿದೆ ಕರ್ಮ ವಿಚಿಕಿತ್ಸಾ ವೃತ್ತ ವಿಚಿಕಿತ್ಸಾ ಭಾಸ್ಯಾತ್. ಒಂದು ವೇಳೆ ನಿಮಗೆ ನಾನೆಲ್ಲ ಹೇಳಿದೆ ಇಲ್ಲೆಲ್ಲ ಕಲ್ತ್ಕೊಂಡು ಎರಡು ಆಚಾರ್ಯದಲ್ಲಿ ಗುಣ ಎಷ್ಟು ಅಂತ, ಒಂದು ವೇಳೆ ಇದೆಲ್ಲ ಆದರೂ ಸಹ ಅಥ ಎದ್ದಿದೆ, ಒಂದು ವೇಳೆ ಕರ್ಮದಲ್ಲಿ ಕರ್ಮ ಜಿಜ್ಞಾಸೆಯನ್ನು ಮಾಡುವುದರಲ್ಲಿ ಸಂದೇಹ ಬಂದರೆ ವೃತ್ತ ವಿಚಿಕಿತ್ಸ ಇನ್ಯಾವುದೋ ವಿಷಯದಲ್ಲಿ ಧರ್ಮದ ವಿಷಯದಲ್ಲಿ ನಿನಗೇನು ಸಂದೇಹ ಬಂದರೆ, ಇದು ಯಾರು ಈ ಧರ್ಮವನ್ನು ಹೇಳ್ಕೊಟ್ಟಂತ ಆಚಾರ್ಯ ಹೇಳಿದ್ರು, ನಾವು ಹೇಳಿದ ಮೇಲೂ ನಿನ್ಗೆ ಇನ್ಯಾವ ಸಂದೇಹ ಬಂದ ಅಂದರೆ ಹೇಳ್ತಾರೆ ಏತತ್ರ ಬ್ರಾಹ್ಮಣ ಸಂಹರ್ಷಿಣಃ. ನಿನ್ನ ಎಲ್ಲಿರ್ತೀಯೋ ಅಲ್ಲಿ ತುಂಬಾ ಹಿರಿಯರಂತ ಶ್ರೋತ್ರಿಯರಾದ ಬ್ರಾಹ್ಮಣರು ಇರ್ತಾರಲ್ಲ, ಅವರು ಸಂಹರ್ಷಣ ಅವರು ಋಷಿಗಳ ತರ ಇರ್ತಾರಲ್ಲ, ಅವರ ಬಳಿ ಹೋಗ್ತಾನೆ. ಯುಕ್ತ ಅಯುಕ್ತ, ಅವರಲ್ಲಿ ಹೋದ್ರೆ ಯಾವುದು ಯುಕ್ತ ಯಾವುದು ಅಯುಕ್ತ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ತೀಕ್ಷ್ಣವನ್ನು ಅಲೋಕ್ಷ ಧರ್ಮ ಕಾಮಾಸ್ಯು, ಅವ್ರು ನಡೆಸುವ ಧರ್ಮ ಇದೆಯಲ್ಲ ಅದು ಅಲೋಕ್ಷ, ಅದನ್ನ ತೀಕ್ಷ್ಣವಾಗಿ ಗಮನಿಸು, ಅವಾಗ ಗೊತ್ತಾಗುತ್ತೆ ಅವ್ರು ಯಾವ ಥರ ಮಾಡ್ತಾ ಇದ್ದಾರೆ. ಅಷ್ಟೇ ಹೇಳ್ಬೇಕು ಕಡೆಗೆ ಯಥಾತೆ ತೇಷು ವತ್ತೇರನ್, ಅವ್ರು ಯಾವ ಥರ ಮಾಡ್ತಾರೋ ಅದೇ ಥರ ನೀವು ಹೇಳೋ, ಅದೇ ಹೇಳ್ಬಿಟ್ಟು ಯಥಾತೆ ಅದು ಎಷ್ಟು ಇದಾರೆ ಹೇಳ್ತಾರೆ, ತಥಾತೇಷು ವತ್ತೇ, ಅವ್ರು ಯಾವ ಥರ ನಡ್ಕೊಳ್ತಾರೋ ಅದೇ ಥರ ನಡ್ಕೊ, ಅದೇ ಧರ್ಮ ಅಂದ್ಬಿಟ್ಟು ಉಪದೇಶ ಮಾಡ್ತಾ ಇದಕ್ಕೆ ಕಡೆಗೆ ಏಷ ಆದೇಶ ಏಷ ಉಪದೇಶ ಮುಗಿಸ್ತಾ ಇದಕ್ಕೆ ಇದೇ ನನ್ನ ಆದೇಶ ಇದೇ ನನ್ನ ಉಪದೇಶ ಅಂದ್ಬಿಟ್ಟು ಅಂತ. ಅಂದರೆ ಯಾರು ತುಂಬ ನಮಗೆ ಸಂದೇಹ ಬಂದರೆ ನಮ್ಮ ಹಿರಿಯರು ಯಾರಿದ್ದಾರೋ ಅವ್ರಿಗೆ ನಡ್ಕೊಳ್ಳುವ ದಾರಿ, ಅವ್ರು ಯಾವ ಥರ ಆಚರಣೆ ಮಾಡ್ತಾರೋ ಆ ಥರ ಆಚರಣೆ ಮಾಡೋದೇ ಧರ್ಮ ಅಂದ್ಬಿಟ್ಟು ಅವ್ರು ಹೇಳ್ತಾರೆ. ಇದನ್ನೇ ಇವನಿಗೆ ಧರ್ಮರಾಜನಿಗೆ ಯಕ್ಷ ಕೇಳ್ತಾನೆ ಪ್ರಶ್ನೆ ಆವಾಗ ಅವ್ರು ಹೇಳ್ತಾ ಅದಕ್ಕೆ ನಮಗೆ ಎಷ್ಟು ಅಂತ ಹೇಳ್ತಾರೆ ಅದಕ್ಕೆ ಅವನು ಹೇಳ್ತಾನೆ, ಅವನು ಶ್ರುತಿರ್ ವಿಭಿನ್ನ ಸ್ಮೃತಿರ್ ಇವನು ಧರ್ಮರಾಜ ಕೇಳೋ ಪ್ರಶ್ನೆಗೆ ಧರ್ಮ ಅಂದ್ರೆ ಇವನು ಹೇಳೋದು ಶ್ರುತಿರ್ ವಿಭಿನ್ನ ಶ್ರುತಿರ್ ವಿಭಿನ್ನ ನೈಕೋ ಋಷಿಪತಿ ಪ್ರಮಾಣ ಅಂದ್ರೆ ಅನೇಕ ಶ್ರುತಿ ಅನೇಕ ಶ್ರುತಿಗಳಿದೆ, 4 ವೇದಗಳಿದೆ, ಅದರಿಂದ ಬಂದ 18 ಶ್ರುತಿಗಳು ಬೇರೆ ಬೇರೆ ಇದೆ. ಸೊ ಒಂದು ಇದರಲ್ಲಿ ತಗೊಂಡ್ರೆ ಇನ್ನೊಂದಕ್ಕೆ ಒಂದು ಕೆಲಸನೇ ಸಂದೇಹ ಬರುತ್ತೆ. ಆಮೇಲೆ ಏಕೋ ಋಷಿ ಮತ, ಆಗ ಎಲ್ಲ ಋಷಿಗಳು ಒಂದೇ ಥರ ಹೇಳಲ್ಲ, ಅವರವರ ಇದಕ್ಕೆ ಸೂತ್ರಕ್ಕೆ ಹೇಳ್ಕೊಂಡು ಹೋಗ್ತಾರೆ, ಆಗ ನಮಗೆ ಸಂದೇಹ ಬಂದ್ಬಿಡುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ, ಅದಕ್ಕೆ ಧರ್ಮಸ್ಯ ತತ್ವಂ ನಿಹಿತಂ ಗುಹಾಯಂ, ಅದೇ ಧರ್ಮದ ತತ್ವ ಬಹಳ ಗೂಢವಾದದ್ದು, ಅದಕ್ಕೆ ತಿಳ್ಕೊಳ್ಳೋದಕ್ಕೆ ಕಷ್ಟ. ನಾನೇನು ಮಾಡ್ತೀನಿ, ಮಹಾಜನೋ ಏನ ಗತಸ್ಸಂತಹ, ನಮ್ಮ ಹಿರಿಯರು ಆಚರಣೆ ಮಹಾಜನರು ಯಾವ ದಾರಿಗೆ ಹೋಗ್ತಾರೋ ಆ ದಾರಿಗೆ ಹೋಗ್ತೀನಿ ಅಂದ್ಬಿಟ್ಟು ಕೊಡ್ತಾನೆ ಯಕ್ಷ. ಅದೇ ಸರಿ ನಮಗೆ ಎತ್ಕೊಡ್ತಾನೆ. ಹಾಗಾಗಿ ಈ ಧರ್ಮ ಅನ್ನೋದು ತುಂಬ ನಿರೀಕ್ಷಣೆ ಮಾಡೋದು ಬಹಳ ಕಷ್ಟ. ವೇದವ್ಯಾಸರಿಗೆ ಮಹಾಭಾರತ ಯುದ್ಧವೆಲ್ಲ ಮುಗಿಯುತ್ತೆ, ಯುದ್ಧವೆಲ್ಲ ಮುಗಿದಾಗ ವೇದವ್ಯಾಸರು ಬರ್ತಾ ಋಷಿಗಳೆಲ್ಲ ಬರ್ತಾರೆ. ಋಷಿಗಳೆಲ್ಲ ಬಂದ್ಬಿಟ್ಟು ವೇದವ್ಯಾಸರೇ ಯಾರು ಅಷ್ಟಾದಶ ಪುರಾಣ ಬರೆದವರು, ಮಹಾಭಾರತ ಬರೆದವರು, ಇದೆಲ್ಲ ಹೇಳಿದವರು, ಬ್ರಹ್ಮಸೂತ್ರ ವ್ಯಾಖ್ಯಾನ ಮಾಡಿದವರು, ಸ್ವಲ್ಪ ಧರ್ಮದ ಬಗ್ಗೆ ತಿಳ್ಕೋಬೇಕು ಅನ್ನುವಾಗ ವೇದವ್ಯಾಸ ಹೇಳೋದು ನನಗೂ ಪೂರ್ತಿ ಧರ್ಮದ ಬಗ್ಗೆ ತಿಳಿದಿಲ್ಲ. ಅವರು ನಮ್ಮ ತಂದೆ ಪರಾಶರಿದಾರಲ್ಲ, ಅವರು ಬದರಿಕಾಶ್ರಮದ ಇದ್ದಾರೆ, ಬನ್ನಿ ನಾನು ಬರ್ತೀನಿ ಹೋಗೋಣ ಅಂತ ವೇದವ್ಯಾಸರೇ ಹೇಳಬೇಕಾದ್ರೆ ನಾನು ಸಹ ಧರ್ಮವನ್ನು ಸರಿಯಾಗಿ ಪೂರ್ತಿ ತಿಳ್ಕೊಂಡಿಲ್ಲ, ನಮ್ಮ ತಂದೆ ಹತ್ರ ಹೋಗೋಣ ಅಂತ ಹೋಗಿ ಅವರ ವೇದವ್ಯಾಸರು ಇವ್ರನ್ನ ಕರ್ಕೊಂಡು ಹೋಗಿ ಪರಾಶರಲ್ಲಿ ಹೋಗಿ ನಮಸ್ಕಾರ ಮಾಡಿ, ಆಗ ಅವರು ಪರಾಶರ ಸ್ಮೃತಿ ಬರೋದು. ಅವಾಗಲೇ ಈ ಕಲಿಯುಗ ಅವ್ರು ಹೇಳ್ತಾರೆ, ಈ ಕಲಿಯುಗದಲ್ಲಿ ಈ ಎಲ್ಲ ಸ್ಮೃತಿಗಳಿದೆಯಲ್ಲ ಇದು ಬಹಳ ಕಷ್ಟ ಇದೆ, ಏನೋ ಹೇಳ್ತಾರಲ್ಲ ಅದಕ್ಕೆ ನೈಕೋ ಋಷಿ ಮತ, ಅದರಿಂದ ತುಂಬ ಕೆಲವು ಶಿಕ್ಷೆ ಹೇಳಿದ್ರೆ ಈಗ ನಾವು ಅನುಭವ ಆ ಥರ ಶಿಕ್ಷೆ ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ, ಏನೇನೆಲ್ಲ ಹೇಳ್ತಾರೆ. ಹಾಗಾಗಿ ಯುಗ ಧರ್ಮದಾದ್ರಿಂದ ಈಗ ಕೇಳ್ತಾರೆ, ಈಗ ಧರ್ಮ ಸ್ವಲ್ಪ ಇದಾಗಿದೆ, ಈ ಕಲಿಯುಗಕ್ಕೆ ಸ್ವಲ್ಪ ಸರಿಯಾಗಿ ಸುಲಭವಾಗಿ ಮಾಡಿ ಒಂದು ಧರ್ಮ ಉಪದೇಶ ಮಾಡುವಾಗ ಪರಾಶರ ಸ್ಮೃತಿ ಬಂದಿದ್ದಾರೆ. ಪರಾಶರು ಸ್ವಲ್ಪ ಎಲ್ಲ ಡೈಲ್ಯೂಟ್ ಮಾಡ್ತಾರೆ ಕಲಿಯುಗಕ್ಕೆ, ಅಲ್ಲಿ ಹೇಳಿರೋಷ್ಟು ತೀಕ್ಷ್ಣತೆ ಇಲ್ಲ, ಪರಾಶರ ಸ್ಮೃತಿ ಎಲ್ಲ ಸ್ವಲ್ಪ ಕಡಿಮೆ ಮಾಡಿದ್ದಾರೆ, ಅಲ್ಲಿ ಮಾಡಿದ್ದಕ್ಕೆ ಕಡಿಮೆ ಮಾಡಿ ಸ್ಮೃತಿ ಕೊಡ್ತಾರೆ. ಹಾಗೆ ಅವರಿಗೆ ಧರ್ಮನ ಸರಿಯಾಗಿ ತಿಳ್ಕೊಳ್ಳಿಲ್ಲ ಅಂದರೆ ನಾವೆಲ್ಲ ಬೇರೆಗಳು ಯಾವ ಲೆಕ್ಕ. ಅದಕ್ಕೆ ಧರ್ಮ ಏನು ಮಹಾಜನೋ ಏನೆಲ್ಲ ಸಮರ್ಥ, ಅದಕ್ಕೆ ನನ್ನ ತಂದೆಯಾದ ಪರಾಶರ ಆಗಿದ್ದಾರೆ ಹೋಗೋಣ ಅಂದ್ಬಿಟ್ಟು ವೇದವ್ಯಾಸರೇ ಹೇಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಅದಕ್ಕೆ ಶಾಸ್ತ್ರದಲ್ಲಿ ಹೇಳ್ತಾರೆ, ಅದಕ್ಕೆ ಧರ್ಮಶಾಸ್ತ್ರ ಅಂದರೆ ಪರಾಶರ ಅಂತ ಹೇಳ್ತಾರೆ, ಧರ್ಮಶಾಸ್ತ್ರ ರಥಾರೂಢ, ಧರ್ಮಶಾಸ್ತ್ರವನ್ನು ರಥದಲ್ಲಿ ಕೂತಿರುವಂಥವ್ರು, ವೇದ ಖಡ್ಗ ಧರದ್ವಿಜ, ವೇದ ಅನ್ನುವ ಖಡ್ಗವನ್ನು ಧರಿಸಿದ್ದವರು. ಅವ್ರು ಹೇಳ್ತಾರೆ
ಹಾಸ್ಯಾರ್ಥಮಪಿ ಯದ್ಬ್ರೂಯು, ಅವರು ಹಾಸ್ಯವಾಗಿ ಏನು ಹೇಳಿದ್ರು ಸಹ ಅವರು ಸಧರ್ಮ ಪರಮ, ಅದೇ ಪರಮಧರ್ಮ ಆಗ್ಬಿಡುತ್ತಂತೆ. ಅವರು ಹಾಸ್ಯಕ್ಕೆ ಯಾರು ಧರ್ಮಶಾಸ್ತ್ರ ಹುಡುಗರು ವೇದ ತಿಳಿದವರು ಏನು ಹೇಳಿದ್ರು ಹಾಸ್ಯಕ್ಕೆ ಹೇಳಿದ್ರು ಸಹ ಅದೇ ಧರ್ಮವಾಗುತ್ತೆ ಅಂತ ಅದು ಹೇಳ್ತಾರೆ. ವೇದ ವ್ಯಕ್ತಿಗಳು ಹೇಳಿದ್ರೆ ಅದೇ ಆಗುತ್ತೆ ಅನ್ಕೊಂಡು ಅಂತ ಅದನ್ನ ಹೇಳ್ತಾರೆ. ಹಾಗಾಗಿ ನೀನೇ ಹೇಳೋ ಅಷ್ಟೇ ಭಗವಂತನಿಗೆ ಹೇಳ್ತಾರಂತೆ, ನೀನೇ ಗೀತೆಯಲ್ಲಿ ಹೇಳಿದೆ ಅಂತ. ಹೌದು, ನಾನು ಹೇಳಿದೆ. ಯಜ್ಞಾಚರಲ್ಲಿ ಶ್ರೇಷ್ಠ ತದೇವೇತ ಇತರೋ ಜನಾ ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನ ವರ್ತದೆ ಅಂತ. ಯಾರು ಶ್ರೇಷ್ಠ ಯತ್ ಆಚರತಿ ಶ್ರೇಷ್ಠ ಯತ್ ಲೋಕೆ ಆಚರತಿ, ಶ್ರೇಷ್ಠರಾದವರು ಲೋಕದಲ್ಲಿ ಏನು ಆಚರಣೆ ಇಟ್ಕೊಂಡಿದ್ದಾರೋ ಆ ಜನ ಏನಂತ ಹೇಳಿದ್ರೆ ತತ್ತದೇವಿ ಇತರೋ ಜನ, ಅದನ್ನು ನೋಡಿಕೊಂಡು ಇತರ ಜನಗಳು ಅವ್ರನ್ನೇ ಅನುಸರಿಸ್ತಾರೆ. ಅದರಿಂದ ಅದೇ ಮತ್ತೆ ಸಯತ್ ಪ್ರಮಾಣ ಕೊರುತ್ತೆ. ಅವ್ರು ಏನ್ ಪ್ರಮಾಣ ಅಂದ್ರೆ ಅವ್ರು ಮಾಡ್ತಾರಲ್ಲ ಅದೇ ಪ್ರಮಾಣ, ಅದನ್ನೇ ಹೇಳ್ಕೊಂಡು ಲೋಕಸ್ತದನು ಬರ್ತದೆ, ಲೋಕ ಅದರಿಂದ ಹೇಳ್ತಾರೆ. ಅದನ್ನ ನೀನೇ ಹೇಳಿದೆಯಲ್ಲ, ಅದೇ ತರ ನಾವು ನಮ್ಮ ಹಿಂದಿ ಹೇಳಿದಂತ ಇದನ್ನೇ ನಾವು ಆಚಾರ ಮಾಡ್ಕೊಂಡಿದ್ದೀವಿ ಹೇಳ್ತಾರೆ ಕಡೆಗೆ. ಹಾಗಾಗ್ತಾರೆ ಪರವಾಗಿಲ್ಲ, ಇವರು ಏನೇನು ತಿಳ್ಕೊಂಡಿದ್ದಾರೆ ಅದಕ್ಕೆ, ಅದರಿಂದ ಇದು ಗ್ರಾಮ್ಯವಲ್ಲ, ಇದು ನೀನೇ ಹೇಳಿದೆಯಲ್ಲ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಅದಕ್ಕೆ ಅದನ್ನು ಹೇಳ್ತಾರೆ ಅಂತ, ಅದಕ್ಕೆ ನೀನೇ ಹೇಳಿದೆಯಲ್ಲ ಅಂತ ಏನು ಹೇಳಿದೆ ಅಂತ ಭಗವಂತ ಹೇಳ್ತಾರೆ. ಅದಕ್ಕೆ ಯಾರು ಇದನ್ನ ನಮ್ಮ ಕರ್ತವ್ಯ ಅಂತ ಮಾಡ್ತಾರೋ, ಕರ್ತವ್ಯ ಅಂತ ಯಜ್ಞದಲ್ಲಿ ಕೊಡುವ ಅಭಿಷಯ ಆಗಲಿ, ನಮ್ಮ ಆರಾಧನೆ ಆಗಲಿ, ಮನಸ್ಸಲ್ಲಿ ಕೊಡುವ ಎಲ್ಲವನ್ನೂ ಸಹ ಹೇಳ್ತಾನೆ. ರಸಾಂ ದಾಸತ್ಯ ಜಿಕ್ವಾಯಾಮ್ ಅಷ್ಟಾಮಿ ಪ್ರಯತಾತ್ಮನಃ ಅಂತ. ನಾನು ಅವರ ದಾಸತ್ಯ ಜಿಕ್ವಾಯಾಮ್, ಆ ದಾಸರು ಕೊಡ್ತಾರಲ್ಲ ಅದನ್ನ ಜಿಕ್ವಾಯಾಮ್, ದಾಸರು ಕೊಡುವ ಈ ರಸಾನ್ನ ಜಿಕ್ವಾಯಾಮ್ ಅಷ್ಟಾಮಿ, ನಾನು ಪ್ರಯತ್ನ ಪರವಾಗಿ ನಾನು ಅನುಭವಿಸ್ತೇನೆ ಅಂತಾರೆ. ನಾವು ನೈವೇದ್ಯ ಮಾಡಿದ್ರೆ ಹಾಗೆ ಇರ್ತಲ್ಲ, ಯಾಕೆಂದ್ರೆ ಭಗವಂತ ಸ್ವೀಕಾರ ಮಾಡಿ ಮೊದಲಿದ್ದ ಥರ ಮಾಡ್ಬಿಡ್ತಾನೆ. ಅದೇನು ಭಗವಂತ ತಿನ್ನೋದಿಲ್ಲ ಅಂತಲ್ಲ, ನೀವು ಭಕ್ತಿಯನ್ನು ಮಾಡಿದ್ರೆ ಭಗವಂತ ಸ್ವೀಕಾರ ಮಾಡ್ತಾನೆ. ಹೇಳ್ತಾನೆ ಜಿಕ್ವಾಯಾಮ್ ಅಷ್ಟಾಮಿ ಪ್ರಯತಾತ್ಮನ ಅಂತ. ಮತ್ತು ಅದರ ಖಾಲಿ ಆದ್ರೆ ಮಾತ್ರ ಯಾರು ದೇವ್ರು ಏನು ಬಿಡೋದೇ ಇಲ್ಲ. ಅವನೇನೋ ಕೊಟ್ಟು ಖಾಲಿ ಮಾಡಿಬಿಟ್ರೆ ಅಷ್ಟೇ, ದೇವ್ರಿಗೆ ಜನರಿಗೆ ಆಗೋದು ಯಾರು ನಮಗೆ ಇಲ್ಲ ನಿಮಗೆ ಏನು ಹೇಳೋದು ಅಂತ ಅವನು ಅದಕ್ಕೆ ಹಾಗೆ ಮತ್ತೆ ತುಂಬಿಸಿರ್ತಾನೆ. ಯಾವ ಥರ ಇತ್ತು ಅದೇ ಥರ. ಅದಕ್ಕೆ ಭಗವಂತನ ನೈವೇದ್ಯ ಮಾಡಿದ ಪ್ರಸಾದ ನೋಡಿ ಮನೆಯಲ್ಲಿ ಮಾಡಿದ ನೋಡಿ ವ್ಯತ್ಯಾಸ ಇರುತ್ತೆ. ವ್ಯತ್ಯಾಸ ನಿಮಗೆ ರುಚಿ ಹೊಂದಿರುತ್ತೆ ಬೇರೆ. ಭಗವಂತನ ನೈವೇದ್ಯ ಮನೆಯೇ ಆಗಲಿ ನೈವೇದ್ಯ ಮಾಡಿ ಉಪಯೋಗಿಸಿ ನೀವು ಹಾಗೆ ಸಾಮಾನ್ಯವಾಗಿ ಹೇಳ್ತಾನೆ, ಯಾರು ನೈವೇದ್ಯ ಎಲ್ಲ ಇಡ್ತಾ ಇರ್ತಾರೆ, ವ್ಯತ್ಯಾಸ ಇರುತ್ತೆ. ಹಾಗಾಗಿ ಭಗವಂತ ತಗೊಳ್ತಾನೆ, ನೀನೇ ಹೇಳೋದಿಲ್ಲ. ಹಾಗಾಗಿ ನಾವು ಕೊಡುವ ಈಗ ಏನು ಹವಿಸ, ನಾವು ಯಜ್ಞ ಹೇಳ್ತಲ್ಲ, ವೈಷ್ಣವ ಯಜ್ಞವನ್ನು ಮಾಡಿದ್ವಿ, ಸ್ತ್ರೀಯರಾದ್ರಿಂದ ನಾವು ನಿನಗೆ ಹವಿಸ್ಸನ್ನು ಕೊಡೋಕ್ಕಾಗೋದಿಲ್ಲ. ಅದಕ್ಕೆ ಮಾನಸಿಕವಾಗಿ ನಾವು ಭಕ್ತಿಯನ್ನು ಹವಿಸನ್ನು ಕೊಟ್ಟಿದ್ದೀವಿ, ಅದನ್ನು ಸ್ವೀಕಾರ ಮಾಡೋದು ನಿನ್ನ ಕರ್ತವ್ಯ ಅಂತಲೇ ಹೇಳ್ತಾರೆ. ಅದಕ್ಕೆ ನೀನು ಮಾಡಬೇಕು. ಈಗ ನಾವು ಹೇಳಿದ 3 ತ್ರಿವಿಕ್ರಮನ ಇಟ್ಕೊಂಡು ಮಾಡಿದ್ವಿ, 3 ಪುರೋಡಾಶಗಳಲ್ಲಿ ಕೊಟ್ವಿ. ಅಹಂ ಯಜ್ಞಂ ಅಂತ ನೀನೇ ಹೇಳಿದೆಯಲ್ಲ, ನೀನು ಯಜ್ಞ ಭೋಕ್ತರು ಬೇರೆ ನೀನು. ಹಾಗಾಗಿ ನೀನು ನಮ್ಮ ಈ ಭಕ್ತಿಯನ್ನು ಹವಿಸು, ನಾವು ಕೊಡೋ ಹವಿಸು ಭಕ್ತಿ. ನಾವು ಸ್ತ್ರೀಯರಾದ್ರಿಂದ ನಿಮಗೆ ಪುರೋಡಾಶವನ್ನು ನಿಜವಾದ ಪುರೋಡಾಶವನ್ನು ಕೊಡೋಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ನಾವು ಈ ಭಕ್ತಿಯನ್ನು ಹವಿಸಲು ಕೊಟ್ಟಿದ್ದೆ, ಅದಕ್ಕೆ ನೀನು ಸ್ವೀಕಾರ ಮಾಡಬೇಕು ಅಂದ್ಬಿಟ್ಟು ಹೇಳ್ತಾ ಹೋಗ್ತಾ. ಅದಕ್ಕೆ ಅಂದರೆ KTA ಅನ್ನುವಾಗ ಒಂದೊಂದಾಗಿ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ಕೊಳ್ತಾ, ಅದಕ್ಕೆ ಅವನು ಹೇಳ್ತಾರೆ ಜ್ಞಾನತೆ ಎಲ್ಲ ಮರುಂಗ ಮುರಲ್ವನ ಪಾಂಚಯಂತಿಯ ಪೋಲ್ವಡ್ಕೊಳ್ಳೋದಕ್ಕೆ. ಅದಕ್ಕೆ ಸ್ವತಂತ್ರ ಹೇಳ್ತಾರೆ, ನೀವು ಓದಿದ್ರೆ ನಡ್ಕೋಬೇಕಂತೆ, ನಿಮ್ಗೆ ಯಾಕೆ ಬೇಕು ಅಂತ ಇದೆಲ್ಲವೂ ಆರಾಧನೆಗೆ ತಗೊಂಡಿದ್ದಾರೆ. ಬೇರೆ ಹೇಳಿದ್ದೆಲ್ಲವೂ ನಮ್ಮ ಆರಾಧನೆ ನಿತ್ಯ ಬೆಳಿಗ್ಗೆ ಮಾಡ್ತಿರೋದಕ್ಕೆ ಉಪಾದಾನ ವಿದ್ಯಾರಾಧನೆ ಬರ್ತವೆ. ಒಂದು ಮಂತ್ರಾಸನದ ಮೇಲೆ ಸ್ನಾನಾಸನ, ಅಲಂಕಾರಾಸನ ಪುನಃ ಮಂತ್ರಾಸನ, ಭೋಜ್ಯಾಸನ ಮತ್ತೆ ಪರ್ಯಂಕಾಸನ, ಹೀಗೆ 5 ಆಸನಗಳು ನಿತ್ಯ ನಾವು ಆರಾಧನೆ ಕೊಡ್ತೀವಿ. ಈ 5 ಇಲ್ಲಿ ಕೇಳೋದೆಲ್ಲ ಅದನ್ನು ಉಪಯೋಗಿಸ್ತೀವಿ ಅಂತ ಹೇಳ್ತಾ. ಅದಕ್ಕೆ ಆ ಶಂಖವನ್ನು ಓದೋದು ಮನೆಯಲ್ಲಿ ಗಂಟೆ ನಾದ ಮಾಡ್ತೀವಲ್ಲ, ಆ ಘಂಟಾನಾದ ಆ ಶಂಖಕ್ಕೆ ಸಮಾನ. ಅದು ಅದಕ್ಕೆ ಸಘೋಷೋ ಧಾಕರ್ವಾಕಾಮ ಹೃದಯ ಯದೀರಯತ್ತಂತ ಕೌರವರೆಲ್ಲ ಹೃದಯ ಹೊಡೆದೋಯ್ತಲ್ಲ, ಅಷ್ಟು ಜೋರಾಗಿ ಶಬ್ದ ಮಾಡೋದು, ಭೂಮಿಯೆಲ್ಲ ನಡೀಬೇಕು. ಆ ಥರದುಳ್ಳದ್ದು ನಿನ್ನ ಪಾತ್ರ. ಜ್ಞಾನತ್ತ ಇಲ್ಲ, ಜ್ಞಾನ ಅಂದರೆ ಭೂಮಿಯೆಲ್ಲ ನಡಗಿಸುವ ಶಕ್ತಿ ಉಳ್ಳದು ನಿನ್ನ ಪಾಂಚಜನ್ಯಕ್ಕೆ. ಆ ಥರ ಪಾಂಚಜನ್ಯ ನನಗೆ ಬೇಕು ಅಂತ ಹೇಳ್ತಾ. ಅದಕ್ಕೆ ಯಾಕೆ ಇನ್ನೊಂದು ಬಿಳುಪು ಯಾವತ್ತೂ ಸತ್ವ ಬಿಳುಪಿನ ಸತ್ವದ ಗುಣ ಬಿಳುಪು, ಮತ್ತು ಜ್ಞಾನ ಸಂಕೇತ ಅದು. ಆಮೇಲೆ ಶಂಖವೂ ಜ್ಞಾನ ಸಂಕೇತ, ಪ್ರಣವ ಸಂಕೇತ ಅನ್ನೋದಕ್ಕೆ. ಹಾಗಾಗಿ ಧ್ರುವನಿಗೆ ಭಗವಂತ ಶಂಖದಲ್ಲೇ ಕೃಪೆ ಮಾಡಿದ್ರು ಅವರಿಗೆ. ಅದರಿಂದ ಇದು ಅವನ ಶಂಖ ನಾದದಿಂದ ಅವರೆಲ್ಲರಿಗೂ ಸುಮತಿಗಳಿಗೆಲ್ಲ ಜ್ಞಾನ ಬರುತ್ತಂತೆ. ಯಾರು ದುಷ್ಕೃತಗಳು ಅವರೆಲ್ಲ ಓಡೋಗ್ಬಿಡ್ತಾರಂತೆ. ಅದರಿಂದ ನಮಗೆ ಶಂಖ ಬೇಕು, ನಿನ್ನ ಆರಾಧನೆಗೆ ಬೇಕಾಗಿತ್ತು. ಆ ಘಂಟಾನಾದ ಶಂಖನಾದ ಮಾಡೋದ್ರಿಂದ ನಿತ್ಯ ಆರಾಧನೆ ಗಂಟೆ ಮತ್ತು ಮಾಡಿದ್ರೆ ಆ
ದುಶ್ಶಕ್ತಿಗಳು ಕಾಯ್ತಾ ಇರ್ತಂತೆ, ಯಾವುದಾದ್ರೂ ಒಳ್ಳೆ ಫಲವನ್ನ ನಾವು ಆಪರಣ ಮಾಡುವಂತೆ ಈಗಲೂ ಕಾಯ್ತಾ ಇರ್ತಂತೆ. ಘಂಟಾನಾದ ಮಾಡಬೇಕಾದ್ರೆ ಶಂಖವನ್ನು ಈಗ ಶಂಖ ಇಲ್ಲ ಅಭ್ಯಾಸ ಇಲ್ಲ, ಉತ್ತರ ಕಡೆ ಇಟ್ಕೊಟ್ಟಿದ್ದಾರೆ. ಶಂಖನಾದ ಮಾಡೋದಿತ್ತು ಮೊದಲು. ಆ ಶಂಖನಾದ ಮಾಡೋದ್ರಿಂದ ಅದೆಲ್ಲ ಹೊರಟೋಗ್ಬಿಡುತ್ತೆ, ದುಷ್ಟ ಶಕ್ತಿಗಳೆಲ್ಲ ಹೊರಟೋಗ್ಬಿಡುತ್ತೆ ಅದಕ್ಕೆ ಅದಕ್ಕೆ. ಅದರಿಂದ ಕೋರಿಂಬಾಲ್ ಏನಿದೆ ಅದನ್ನು ಯಾವುದೋ ಕೇಳುವಲ್ಲ, ಚಿಕ್ಕ ಚಿಕ್ಕದವರಿಗೆ ಹೋಗಿ ಅಂಗಡಿಗೆ ಹೋಗ್ಬಿಟ್ಟು ಚಿಕ್ಕ ಚಿಕ್ಕ ಶಂಖ ತಂದು ಕೊಟ್ಬಿಡ್ಬೇಡ. ಅಷ್ಟೇ ದೊಡ್ಡದು ಕೋರಿಂಬಾಲ್ ನಿನ್ನ ಹತ್ರ ಯಾವ ಥರ ಇದೆಯೋ ಅದೇ ಥರ ದೊಡ್ಡ ಶಂಖ ಬೇಕು ಅಂತ ಹೇಳ್ತಾ ಅದಕ್ಕೆ. ಅಲ್ಲಮ್ಮ ಇದು ಇರೋದು ಒಂದು, ಇದು ಹುಟ್ಟಿದ್ದೆ ಸಮುದ್ರದಲ್ಲಿ, ಆ ಪಂಚಜನಿತ್ತು. ಆ ಪಂಚಜನ ಅಂತ ನಾನು ಬಂದು ಇದು ತಗೊಂಡ್ಬಂದೆ. ಇದಿರೋದೇ ಒಂದು ಲೋಕದಲ್ಲಿ. ಇದು ಥರ 5 ಲಕ್ಷ ನಾಯಿಲ್ಲ, ಇದ್ರ ಥರ ಇನ್ನೊಂದೇ ಇಲ್ವಲ್ಲ, 5 ಲಕ್ಷಕ್ಕೆಲ್ಲ ಹೋಗ್ಲಿ, ಅದೆಲ್ಲ ನಮ್ಗೆ ಗೊತ್ತಿಲ್ಲ. ನೀವು 5 ಲಕ್ಷ ಕೊಡೋದು, ನೀನು ಮಹಾಮಾಯಾವಿ ಅಗತ್ಯ ಘಟನಾ ಸಾಮರ್ಥ್ಯ ಉಳ್ಳವನು. ಇನ್ನೊಂದು ಲೋಕವನ್ನೇ ಸೃಷ್ಟಿ ಮಾಡುವಾಗ ಇನ್ನೊಂದು ಸಂಘ ಸೃಷ್ಟಿ ಮಾಡೋಕ್ಕಾಗಲ್ಲ, ಸೃಷ್ಟಿ ಮಾಡ್ಕೊಡೋ ಅದೆಲ್ಲ ಗೊತ್ತಿಲ್ಲ ಅಂತದಕ್ಕೆ. ಇವನು ಇದೆಲ್ಲ ಬಹಳ ಕಷ್ಟ ಗೊತ್ತಲ್ಲ, ಇವನ್ನ ಪ್ರಶ್ನೆ ಕೇಳಿದೆ ತಪ್ಪಾಯ್ತಲ್ಲ, ಯಾತಕದಿಂದ ಕೇಳುವಲ್ಲ ನಾನು ಅಂತ ಅನ್ಕೋತಾ ಅಂತಕ್ಕಂಥ. ಆಗ ಹೇಳ್ತಾ ಇರ್ತಕ್ಕೆ ಸರಿ ಅಷ್ಟೇ ಅಲ್ಲ, ಆಯ್ತು ಅದೊಂದಾಯ್ತಲ್ಲ ಹಾಗೆ ಮಾಡೋದ್ರ ಕಡೆಗೆ ಯಾತಕ್ಕೆ ದೊಡ್ಡ ಶಂಕರಗಳು ನಮಗೆ ನಾವು ಹೊರತ ಸಫಲ ಹೋಗ್ಬೇಕಾದಂದ್ರೆ ನಾವು ನಿನ್ನ ಥರ ಇರಬೇಕು. ಅದರಿಂದ ನೀನು ಪಾಂಚಜನ್ಯ ದರ್ಶಿಸ್ಕೊಂಡಿದ್ಯಾ, ನಾವು ಪಾಂಚಜನ್ಯ ಇಟ್ಕೊಳ್ಬೇಕು ಅಷ್ಟೇ. ಹಾಗೆ ಅದಕ್ಕೆ ನಿನ್ನ ಥರ ನಾವು ಆಗಬೇಕು ಅನ್ನೋದ್ರೆ ಇಲ್ಲಿ ಭಗವಂತನ ಸಾರೂಪ್ಯವನ್ನು ಇದು ಮಾಡ್ತಾರೆ. ಸಾರೂಪ್ಯ ಕಡೆ ಸಾಯುಜ್ಯ ಕೇಳೋದು, ಮೊದಲು ಸಾರೂಪ್ಯ, ಆಮೇಲೆ ಸಾಲೋಕ್ಯ, ಆಮೇಲೆ ಸಾಯುಜ್ಯಕ್ಕೆ ಬರುತ್ತೆ. ಈಗ ಸಾರೂಪ್ಯಕ್ಕೆ ಹೋಗ, ಅದರಿಂದ ನೀನು ನಿನ್ನ ಥರ ಇರುವಂಥ ಒಂದು ಶಂಕ ಬಂದರೆ ನಿನ್ನ ಥರ ಇದ್ದಂಗೆ ಆಗುತ್ತೆ. ಹೇಗೆ ಅವನು ಪೌಂಡ್ರಿಕ ವಾಸುದೇವ ಅಂತ ಇಟ್ಕೊಂಡಿದ್ದಾನೆ. ಪೌಂಡ್ರಿಕ ವಾಸುದೇವ ಅಂತ ಕೇಳಿದ್ದೀರಾ? ಪೌಂಡ್ರಿಕ ವಾಸುದೇವ ಅಂತ ಒಬ್ಬ ಇದ್ದ. ವಾಸುದೇವ ಕೃಷ್ಣ ಇದ್ದಾಗಲೇ ಅವನು ಪೌಂಡ್ರ ದೇಶದಲ್ಲಿದ್ದ, ಅದಕ್ಕೆ ಪೌಂಡ್ರಿಕ ವಾಸುದೇವ ಅಂತ. ಅವನು ನಾನು ವಾಸುದೇವ, ನಾನು ಇವನೇನು ಕಲಿತು ಕೃಷ್ಣನ ಕಂಡ್ರೆ ದ್ವೇಷ ಅವನಿಗೆ. ಅವನು ಇಟ್ಕೊಂಡಿದ್ದ ಶಂಕ, ನಾನು ಅವನ ಶಂಕ ಚಕ್ರವನ್ನು ಮಾಡಿಸಿ ಕೃತಕವಾಗಿ ಮಾಡಿಸಿ ಇಟ್ಕೊಂಡಂತೆ. ಅವನ ಥರ ಗದೆ ಎಲ್ಲವೂ ಇಟ್ಕೊಂಡಂತೆ. ಎಲ್ಲವೂ ಸಹ ಅದರ ಅಲ್ಲಿರೋರಿಗೆಲ್ಲ ನೀವು ನನ್ನನ್ನೇ ವಾಸುದೇವ ಪೂಜೆ ಮಾಡಬೇಕು ಅಂತ ಜನಗಳಿಗೆಲ್ಲವೇ, ಹೇಗೆ ಹಿರಣ್ಯಕಶಿಪು ನನ್ನನ್ನೇ ಪೂಜೆ ಮಾಡೋ ಮಾತ್ರ ಊರವ್ರಿಗೆಲ್ಲ ಹೇಳಿ ನನ್ನನ್ನೇ ಪೂಜೆ ಮಾಡಬೇಕು ಅಂತ ಬಲವಂತ ಮಾಡಿ ಮಾಡಿಸ್ತಾ ಇದ್ದಂತೆ. ಎಲ್ಲವೂ ಶಂಖ ಚಕ್ರ ಎಲ್ಲ ಅದೇ ಥರ ಇಟ್ಕೊಂಡು ಧರಿಸ್ಕೊಂಡಂತೆ. ನಾರದರು ಬಂದಂತೆ ಒಂದ್ಸಲ ಬಂದ್ಬಿಟ್ಟು ಸುಮ್ಮನೆ ನಾರದ್ರ ಕಿತಾಬಿಗಳಾಗ ಏನು ನಾರದ್ರೆ ಹೇಗೆ ಅಯ್ಯಪ್ಪ ಸಾಕ್ಷಾತ್ ವಾಸುದೇವನೇ ಇದೆಯಪ್ಪ ಅಂತ ಸಂತೋಷ ಬರುತ್ತೆ. ನಾರದ್ರು ಹೇಳಿದ್ರೆ ಆದರೆ ಒಂದೇ ಒಂದು ವ್ಯತ್ಯಾಸ ಏನು ಅಂದರೆ, ಅವನಿಗೆ ಶ್ರೀವತ್ಸ ಅಂತ ಒಂದು ಬಚ್ಚೆ ಇದೆ ಅವನ ಎದೆಗೆ. ನಿನ್ನ ಎದೆಯಲ್ಲಿ ಬಚ್ಚೆ ಇರುವಲ್ಲಪ್ಪ, ಆ ಬಚ್ಚೆ ಒಂದು ಇಟ್ಬಿಟ್ರೆ ನೀವು ವಾಸುದೇವನೇ ಬಿಡೋಕಂತಾರಂತೆ. ಅದಕ್ಕೆ ನೀವು ಯಾವ ಥರ ನೋಡಿ ಈ ಥರ ಅಂತ ಹೇಳುವಂತೆ. ಅವನು ಅದನ್ನೆಲ್ಲ ಒಂದು ಇದರಲ್ಲಿ ಚೆನ್ನಾಗಿರಲಿ ಇದ್ದಾಳೆ ಇದರಲ್ಲಿ ಮಾಡಿಸ್ತಾನಂತೆ. ಮಾಡು ಚೆನ್ನಾಗಿ ಕಾಯಿಸಿ ಎದೆ ಮೇಲೆ ನಾನೇ ಸುಟ್ಕೊತಾನಂತೆ ಅವನು. ಅದಕ್ಕೆ ಹೇಳ್ತಾರೆ ಪೌಂಡ್ರಕ ವಾಸುದೇವೋ ಭೂತ್ವ ಶ್ರೀವತ್ಸಾಂತೆ ದಗ್ಧ ವಕ್ಷಸ್ಥಳ ಹೋಗುವುದಂತ. ತನ್ನ ವಕ್ಷಸ್ಥಳ ತಾನೇ ಸುಟ್ಕೊಂಡಂತೆ ಅವನು. ಆಮೇಲೆ ಕೃಷ್ಣವನ್ನು ನಿರಸನ ಮಾಡ್ತಾನೆ. ಹಾಗೆ ಇದೆಲ್ಲ ಕಾಪಿ ಮಾಡಿದಂತ ಪ್ರಯೋಜನ ಆಗಲ್ಲ. ಅವನು ಮಚ್ಚೆ ಹಾಕೋದು ಮಾತ್ರಕ್ಕೆ ನಿಜವಾದ ಮಚ್ಚೆ ಆಗುತ್ತೆ. ಮಚ್ಚೆನೂ ಜನ್ಮತಃ ಬರಬೇಕಲ್ಲ. ಆ ಥರ ಮಾಡು ತನ್ನ ಇದನ್ನು ಸುಟ್ಕೊಂಡ ಆಗ್ಬಿಟ್ಟು ವಿನಾಕಾರಣ ಸುಟ್ಕೊಂಡ ಅಂದರೆ ಅರಿವೇಂದಿ ಮೂಡ ಅಂತ ಕೇಳೋದು. ಹಾಗೆ ಇವರು ಈಗ ಆ ಥರದ್ದೇ ಬೇಕು ನಮಗೆ. ನಿನ್ನ ಪೌಂಡ್ರಿಕ ವಾಸಂತೆಲ್ಲ ಕೃತಕವಾದಂಥ ಶಂಖಾಕೃತವಾದ ಚಕ್ರ ಇಲ್ಲ, ನಿಜವಾದ ಚಕ್ರವೇ ಬೇಕು, ಅದನ್ನೇ ಕೊಡುವಂತಾಗಿದೆ. ಆಮೇಲೆ ಸರಿ, ಆಮೇಲೆ ಹೇಳ್ತಾನಂತೆ ನೀವು ಸತ್ಯ ಸಂಕಲ್ಪ ಮಾಡೋ ಶಾಲಾ ಪರಂಪರೆ ದೊಡ್ಡ ದೊಡ್ಡ. ಆಮೇಲೆ ಆ ಬೇರಿ ವಾದಗಳು, ಬೇರಿ ಮತ್ತು ವಾದಗಳು ಬೇಕು ಅಲ್ಲಪ್ಪ. 5 ಲಕ್ಷ ಎಲ್ಲ 5 ಲಕ್ಷ ಕೇಳ್ತಾ ಇದ್ದೀರಾ? ನನ್ನ ಹತ್ರ ಒಂದೇ ಒಂದು ಬೇರಿ ಇತ್ತು, ಅದನ್ನ ಜಾಂಬವಂತ ತ್ರಿವಿಕ್ರಮ ಮಾಡುವಾಗ ತಗೊಂಡ ಕೊಡ್ಬಿಟ್ಟು ಬೇಕು ತಗೊಂಡ್ಬಿಟ್ಟು ಲೋಕ ಕೆಲಸ ತಗೊಂಡ ವಾಪಸ್ ಕೊಡಲೇ ಇಲ್ಲ ಅವನು. ಅದು ಹೋಯ್ತು. ಬೇರೆ ನಮ್ಮ ತ್ರಿಕೋನ ವಚರತೆ ಜಾಂಬವನ್ ಶಕ್ತಿಶಾಲಿ ಅಂತ ಹೇಳ್ತಾರೆ ಅವಾಗ ತ್ರಿವಿಕ್ರಮ ಅವತಾರ ಹೇಳಿದ್ರೆ. ಹಾಗೆ ಅವನು 21 ಸಲ ಮಾಡಿ ನನ್ನ ಬೇರೆ ತಗೊಂಡು ಹೊಡೆದ, ಮಾಡ್ಬಿಟ್ಟು ನಾನು ಹಿಂದೆ ಕೊಂಡೇ ಇಲ್ಲ, ಅವನೇ ಹೇಳ್ಕೊಂಡ್ಬಿಟ್ಟ ಅದನ್ನ. ಇದೊಂದು ಹೋಯ್ತು ನಿಮ್ಗೇನು ಕೊಡಲಿ ಅಂತ ಹೇಳ್ತಾರೆ ಅವನು ಅಂತ. ಅದಕ್ಕೆ ಅಂದರೆ ಅನುಭವಿಸೋದಕ್ಕೆ ಕೇಳಿದ್ರೆ. ಆಮೇಲೆ ಅತ್ಯಂತ ಭಾಗ್ಯವಾದ ಮಹಾವಾದ್ಯಗಳು ಬೇಕು ಅಂತಾರಂತೆ ಅವರಿಗೆ. ಅಲ್ಲಮ್ಮ ನನಗೆ ಈ ವಾದ್ಯಗಳು ಇದೆಲ್ಲ ಕೇಳಿದ್ರೆ ನನ್ನ ಹತ್ರ ಏನಿದೆ ಇದ್ದೇ ಒಂದು ಇನ್ನೊಂದು ತೊಗೊಂಡು ಹೋಗ್ಬಿಟ್ಟ, ನೀನು ವಾದ್ಯವನ್ನು ಕೇಳಿದ್ರೆ ನಾವೆಲ್ಲ ಹೋಗ್ಲಿ ಕೊಡ್ತಾರಂತೆ. ಅಷ್ಟೇ ಅಲ್ಲದೆ ಮಲ್ಲಾಭಿಷೇಕವಾರೆ ವೇದಘೋಷ, ನಮ್ಮ ಇದಕ್ಕೆ ವೇದಘೋಷ. ಈಗ ಮಲ್ಲಾಭಿಷೇಕವನ್ನು ನಾವು ಅಭಿಷೇಕ ಮಾಡಬೇಕಾದ್ರೆ ಮಂತ್ರವನ್ನು ಹೇಳ್ತೇವಲ್ಲ, ಮಂತ್ರವನ್ನು ಹೇಳಿ ಅರ್ಚನೆ ಮಾಡಬೇಕು, ಅದಕ್ಕೆಲ್ಲ ಮಂತ್ರ ಬೇಕಲ್ಲ. ಅದರಿಂದ ಮಂತ್ರಾರ್ಚನೆ ಬೇಕಾಗಿದ್ದು, ಅದಕ್ಕೆ ವೇದಘೋಷ ಬೇಕು. ನಾವು ಸ್ತ್ರೀ ಆರಾಧನೆ ಹೇಳುವಾಗಿಲ್ಲ, ಅದಕ್ಕೆ ಕಳಿಸ್ಕೊಡು ನಮ್ಮ ಆರಾಧನೆಗೆ. ಇದೆಲ್ಲ ಆರಾಧನೆಗೆ ಬೇಕಾದ ವಸ್ತುವನ್ನೇ ಕೇಳ್ತಾರೆ ಅವರು. ಅದು ಬೇಕು ಅಂತ. ಅಯ್ಯೋ ನಿನ್ಗೆ ನಾನೇ ನಿನ್ನ ತಂದೆ ಇದ್ದಾರಲ್ಲಮ್ಮ, ಬೇರೆ ಯಾರನ್ನೇ ಕಳಿಸ್ಕೋ, ನನಗೆ ಮಲ್ಲಾಟ ಹಾಡಿದ್ದಾರೆ ಅವರೇ ಆಡಲಿ ಅಂತ. ನಮಗೆ ಅದೆಲ್ಲ ಸಾಲ ಎಷ್ಟು ಜನ ಇದ್ದಾರಲ್ಲ ಅಷ್ಟು ಜನಕ್ಕೆ ಬೇಕಾದ್ರೆ ಬೇಕು ಅಂತ.
5 ಲಕ್ಷ ಜನ ಅಂದರೆ ನಾನು 5 ಲಕ್ಷ ಬ್ರಾಹ್ಮಣರಿಗೆ ಎಲ್ಲೋಗ್ಲಮ್ಮ ನಾನು, ಅದೆಲ್ಲ ಗೊತ್ತಿಲ್ಲ, ಬೇಕು ನೀನು ಬದುಕಬೇಕು ಅಂತ ಅಂದರೆ ನಿನಗೆ ನಮಗೇನೋ ನಿನಗೆ ಮಂಗಳಾಶಾಸನ ಮಾಡಬೇಕು, ಒಬ್ಬೊಬ್ಬರು ಅವ್ರವ್ರು ಮಾಡಬೇಕು, ನಾನೊಬ್ರು ಮಾಡಿದ್ರು ಒಪ್ಕೊಡಲ್ಲ, ಅವ್ರವ್ರು ಮಾಡೋಕೆ ಅವ್ರವ್ರು ಒಬ್ಬೊಬ್ಬರು ಬೇಕು ಆ ಥರ ಅಂತ ಹೇಳ್ತಾ ಇರ್ತೀನಿ. ಅಷ್ಟಾಯ್ತು ಆಯಿತು ಅಂತ ಕೋಲ ವಿಳಕ್ಕೆ ವಿಳಕ್ಕೆ ಯಾಕೆ ಮಾಡಿದ್ರೆ ದೇವ್ರಿಗೆ ಪೂಜೆ ಮಾಡೋದ್ರೆ ನಂದ ದೀಪ ಅಂತ ಹೇಗೆ ಪೂಜೆ ಮಾಡೋದು, ದೀಪ ಬೇಕಾದ್ರೆ ದೀಪ ಹಚ್ಚಿದ ಮೊದಲು ದೀಪನೇ ಹಚ್ಚಬೇಕು ಅಂತಾನೆ ಕೆಲಸ ನಾವು, ಮೊದಲು ಭಗವಂತನ ಆರಾಧನೆ ಮಾಡೋ ಫಸ್ಟು ದೀಪ ಹಚ್ಚೋದೇ ಕೆಲಸ, ಕೋಲ ವಿಳಕ್ಕೆ ಬೇಕು ಅಂದ್ಬಿಟ್ಟು ಅಂತ. ಅದಕ್ಕೆ ಅಂತ ಹೇಳ್ತಾರೆ ಅದು ಮಣಿಮಯವಾದ ದೀಪ, ಅದರಿಂದ ಮಂಗಳ ದೀಪ, ಅದು ಮಣಿಮಯವಾಗಿರ್ಬೇಕದು, ಅದು ಅದು ಅಲಂಕಾರ ನೋಡೋಕ್ಕೆ. ಯಾಕೆಂದ್ರೆ ನಿನ್ನ ನಾವು ಪೂಜೆ ಮಾಡ್ತೀವಿ ಅಂತ ನಾವು ಮಣಿ ವಿಳಕ್ಕಿನೇ ಪೂಜೆ ಮಾಡ್ತೀವಿ, ನೀನು ಮಣಿ ವಿಳಕ್ಕು, ಅದರಿಂದ ನಂದಾದೀಪವು ಮಣಿ ವಿಳಕ್ಕಾಗಿರ್ಬೇಕು ಅಂದ್ಬಿಟ್ಟು ಕೇಳ್ತಾರೆ. ಅದಕ್ಕೆ 5 ಬತ್ತಿ ಇರಬೇಕು, ಸಾಧಾರಣ ಎಲ್ಲ 5 ಬತ್ತಿ ಇರ್ತಂತೆ. ಅದಕ್ಕೆ ಹೇಳ್ತಾರೆ 5 ಬತ್ತಿ ಏನು ಅಂತ ಅಂದ್ರೆ ಅದರಲ್ಲಿ ಬೃಹದಾರಣ್ಯಕದಲ್ಲಿ ದ್ರಷ್ಟವ್ಯ, ಶೋತವ್ಯ, ಮಂತವ್ಯ, ನಿಧಿಧ್ಯಾಸಿತವ್ಯ 4 ಹೇಳೋದು. ಇವರು ಸೇರಿಸ್ಕೊಂಡಿದ್ದಾರೆ. ಇನ್ನೇನು ಹಾಡಬೇಕಲ್ಲ, ಸ್ತೋತವ್ಯ, ಅದರಿಂದ 5ಕ್ಕೆ 5 ಬತ್ತಿ ಇರುವಂಥ ಮಂಗಳ ದ್ರವ್ಯ ಇರುವಂಥ ಅದೇ ಬೇಕು. ಅಥವಾ ಒಂದೇ ಎಲ್ಲ 5 ಲಕ್ಷ ಯಾವುದೂ ಒಂದಿಲ್ಲ, ಎಲ್ಲ ಬೇಕು ಅಂತ ಇರುತ್ತೆ. ಕಡೆಗೆ ಕೊಡಿಯೇ ಅಂತ ಹೇಳ್ತಾರೆ, ಕೊಡಿ ಮಾತ್ರ ನೀವು ಅಂದ್ಕೊಂಡು ಸಾಕು. ಯಾಕೆಂದರೆ ಧ್ವಜ ಅನ್ನೋದು ಎಲ್ಲ ಹಾಕೋದು, ಅದೇನು 5 ಲಕ್ಷ ಬೇಡ. ಅವರು ಪಾಪ ಭಗವಂತನಿಗೆ ಕರುಣೆ ಹೇಳ್ತಾರೆ, ಅದು ಒಂದು ಕೊಟ್ಟರು ಸಾಕು. ಕೊಡಿ ನಮಗೆ ಮೇಲೆ ಧ್ವಜ, ಯಾಕೆಂದರೆ ಈ ಧ್ವಜ ಹಾಕಿದ್ರೆ ನಂದವಜದೆಲ್ಲ ಗೊತ್ತಾಗಬೇಕು. ಇಲ್ಲಿ ನಂದವಜ ಸ್ತ್ರೀಯರೆಲ್ಲ ಒಂದು ವ್ರತ ಮಾಡ್ತಾ ಇದ್ದಾರೆ, ಆ ವ್ರತಕ್ಕೆ ನಾವೆಲ್ಲ ಹೋಗೋಣ, ಅದಕ್ಕೆ ಗೊತ್ತಾಗುತ್ತೆ, ವ್ರತ ಮಾಡ್ತಾ ಇರೋ ಜಾಗ ಗೊತ್ತಾಗುತ್ತೆ. ಈಗಲೂ ನಾವು ಉತ್ಸವ ಮಾಡ್ಬೇಕಾದ್ರೆ ಧ್ವಜವನ್ನು ಕಟ್ತೀವಲ್ಲ ಮೇಲೆ, ಧ್ವಜಾರೋಹಣ ಮುದ್ದೆ ಮಾಡೋದು, ಆಗ ಅಲ್ಲಿ ನೋಡಿದ್ರೆ ಇಲ್ಲಿ ಉತ್ಸವ ಆಗುತ್ತೆ ಅಂತ ಗೊತ್ತಾಗುತ್ತೆ ಜನರಿಗೆ. ಅದೊಂದು ಸೂಚನೆ, ರಥಕ್ಕೆ ಧ್ವಜ ಕಟ್ಟೋದು, ರಥ ಇದು ಮಾಡ್ತಾರೆ. ಹಾಗೆ ಆ ಧ್ವಜ ಇದ್ದಾಗ ಬೇಕು, ಆ ಧ್ವಜಕ್ಕೆ ನೀನು ಗರುಡನ್ನು ಕಳಿಸು ಸಾಕು, ಬೇರೆ ಒಬ್ಬ ಇದ್ದು ಸಾಕು. ಅದು ವಿಜಯ ಧ್ವಜ, ಅವನು ಗರುಡ ಮೇಲೆ ಇದ್ದಿದ್ರೆ ಸಾಕು, ಅವನು ನಮಗೆ ಕೊಟ್ಟು ಅಂತ. ಕಡೆಗೆ ಶ್ರೀಮಲ್ಲಕ್ಷ್ಮಣ ಯೋಗೀಂದ್ರ ಸಿದ್ಧಾಂತ ವಿಜಯ ಧ್ವಜಂ ಅಂದ್ಬಿಟ್ಟು ಕೊಂಡಾಡ್ತೀವಿ ದೇಶಗಳು. ಸಿದ್ಧಾಂತ ವಿಜಯ ಧ್ವಜಂ, ಸಿದ್ಧಾಂತ ವಿಜಯವನ್ನು ಧ್ವಜವನ್ನು ಹಾರಿಸಿದ್ರು ಕೊಟ್ಟೋದು. ಹಾಗೆ ಅಂದರೆ ಕಡೆಗೆ ವಿಧಾನಮೇ, ವಿಧಾನಮೇನ ಅಂದರೆ ಮೇಲೆ ಈ ಥರ ಚಪ್ರ, ನಾಳೆ ಮಾಡಬೇಕಾದ್ರೆ ಮಳೆಗಳೇ ಬಂದ್ಬಿಟ್ರೆ ವ್ರತ ಮಾಡಬೇಕಾದ್ರೆ ಅದರಿಂದ ದೊಡ್ಡ ಚಪ್ರ ಬೇಕು. 5 ಲಕ್ಷ ಜನಕ್ಕೆ ಎಷ್ಟು ದೊಡ್ಡ ಚಪ್ರ ಬೇಕು, ಅದು ಮಾಡ ಅಷ್ಟು ಜಾಗಕ್ಕೆ ಕಮ್ಮಿ ಇದೆ. ಆನಂದವಯದಲ್ಲಿ ಚಪ್ರ ಬೇಕು. ಎಲ್ಲರಿಗೂ ಚಕ್ರ ಇದನ್ನು ಅನಂತ ಇದನ್ನಲ್ಲ, ಅನಂತ ಬರಲಿ ಅವನು ಪ್ರತಿವೇನ ಅನಂತ ಅವನು. ಅದರಿಂದ ಇದೊಂದು ಕಾಯ್ದೆ ತುಂಬ ಇದೆ ಅವನಿಗೆ, ಲೆಕ್ಕವಿಲ್ಲದೆ ಆಯಿತು. ಒಂದು ಹೆಡೆಯಲ್ಲಿ ಇಷ್ಟನ್ನು ಬೇಕಾದ್ರೆ ಮಾಡ್ತಾನೆ, ಅನಂತ ಬಂದು ಇದೆಲ್ಲವನ್ನೂ ಇರಲಿ ಹಾಗಂತ ಹೇಳ್ತಾರೆ. ಈ ಚಕ್ರ ಇಲ್ಲ ಅಂದರೆ ಆವಾಗ ಬರ್ತಾರೆ ಅಂತ. ಆ ವಿಧಾನ ಇವೆಲ್ಲವೂ ಏನು ಅಂದರೆ ಭಗವಂತನ ಆರಾಧನೆ ಮಾಡಬೇಕಾದ್ರೆ ನಾವೆಲ್ಲ ಆದ್ಮೇಲೆ ಪುನಃ ಎಲ್ಲ ಆದ್ಮೇಲೆ ಮಂತ್ರಾಸ ಮಾಡ್ಬೇಕಾದ್ರೆ ಭಗವಂತನಿಗೆ ಊರಿಗೆ ಹೋಗೋದಕ್ಕೆ ಪಾದಕೆಯನ್ನು ಸಮರ್ಪಣೆ ಮಾಡ್ತೀವಿ, ಅಲಂಕಾರ ಮಾಡ್ಕೊಂಡು ಕನ್ನಡಿಯನ್ನು ತೋರಿಸ್ತೀವಿ ಅವನಿಗೆ. ಆವಾಗ ಆಮೇಲೆ ಅದಕ್ಕೆ ಚಾಮರವನ್ನು ಬೀಸ್ತೀವಿ, ಅದೆಲ್ಲ ಒಂದು ಇದಕ್ಕೆ ಅದೆಲ್ಲವೂ ಅದನ್ನು ಬರುತ್ತೆ. ಹಾಗೆ ಮೇಲೆ ಕೊಡೆ ತೋರಿಸ್ತೀವಲ್ಲ ಛತ್ರಿ, ಅದು ವಿಧಾನವೇ. ಭಗವಂತನ ಛತ್ರಿ ಎಲ್ಲ ಮನೆಯಲ್ಲಿ ಇಟ್ಕೊಂಡ್ಬಿಟ್ಟು ಸುಮ್ಮನೆ ಸಾಂಕೇತಿಕಗಳು ತೋರಿಸೋದು. ದೇವಸ್ಥಾನ ದೊಡ್ಡದಾಗಿ ಇಟ್ಕೊಂಡ್ರೆ ಮನೆ ಚಿಕ್ಕದಾಗಿ ಇಟ್ಕೊಂಡ್ರೆ ಸಾಂಕೇತಿಕವಾಗಿ. ಹಾಗೆ ಎಲ್ಲವೂ ಇವ್ರು ಕೇಳಿದೆಲ್ಲವೂ ಭಗವಂತನ ಆರಾಧನೆ ಬರುವಂಥ ವಿಷಯಗಳದಿದೆ. ಆವಾಗ ಹೇಳ್ತಾರೆ ದೇವೇದಾನ ಹಾಲಿನ ಇದೆಲ್ಲ ನನ್ನೆಲ್ಲ ಅಂದರೆ ನೀನೆಂಥ ಮಾಯ, ನೀವು ಹಾಲಿನಿಲೆ ಏನು ಅಂದರೆ ಇಡೀ ಅನಂತ ಈ ಬ್ರಹ್ಮಾಂಡಗಳನ್ನು ನುಂಗಿ ಅದನ್ನ ನಿನ್ನ ಹೊಟ್ಟೆ, ನೀನು ಮಗು ಚಿಕ್ಕ ಹಾಲದಲ್ಲಿ ಎಷ್ಟು ದೊಡ್ಡದಾಗಿರುತ್ತೆ. ಹಾಲದಲ್ಲೇ ಒಂದು ಮಗು ಇರಬೇಕಾದ್ರೆ ನೀವು ಎಷ್ಟೇ ದೊಡ್ಡ ಎಲೆ ತಗೊಂಡ್ರು ಆ ಮಗುವಿನ ಯಾವ ಸೈಜ್ ಇರುತ್ತೆ. ಅಂತ ನಿನ್ನ ಹೊಟ್ಟೆ ಒಳಗಡೆ ಇಡೀ ಬ್ರಹ್ಮಾಂಡವನ್ನೇ ಅಳಿಸ್ಕೊಡೋ ಶಕ್ತಿ ಇರೋರಿಗೆ ಇದನ್ನೆಲ್ಲ ಕೊಡೋಕ್ಕಾಗಲ್ಲ ನಿನಗೆ. ಅದಕ್ಕೆ ಹಾಲಿನಿಯಾಗಿ ಅರಳುತ್ತಾರೆ. ಹಾಲಿನಿಯ ಅವಳು ವಟಪತ್ರ ಶಾಹಿ ಒಂದು ಇದರಲ್ಲಿರೋದು, ಆ ವಟಪತ್ರ ಶಾಹಿ ಇನ್ನೊಂದು ಅರ್ಥ ಇಷ್ಟೆಲ್ಲ ಮಾಡೋ ಇಡೀ ಬ್ರಹ್ಮಾಂಡವನ್ನು. ಅದಕ್ಕೆ ಸ್ವಾಮಿ ಇದರಲ್ಲಿ ವರದಾದಷ್ಟ ಬಗ್ಗೆ ಹೇಳ್ತಾರೆ, ಮಾಲಾಕೃತೆ ವಟಬಲಾಚ ವಿತಸ್ಯ ಯಸ್ಯ ಬ್ರಹ್ಮಾಂಡ ಮಂಡಲ ಮಗುವು ಉದರೈಕ ದೇಶ. ಆ ಬ್ರಹ್ಮಾಂಡ ಮಂಡಲ ಎಲ್ಲ ಆ ಮಗುವಿನ ಉದರೈಕ ಏಕದೇಶ ಅಂದ್ರೆ ಯಾವುದೋ ಮೂಲೆ ಒಂದು ಚಿಕ್ಕದಂತೆ, ಹೊಟ್ಟೆಯೂ ಪೂರ್ತಿ ಇಲ್ಲ. ಆ ಉದರದಲ್ಲಿ ಯಾವುದೋ ಒಂದು ಚಿಕ್ಕ ಮೂಲೆಯಲ್ಲಿ ಇಡೀ ಅನಂತ ಕೋಟಿ ಬ್ರಹ್ಮಾಂಡ ಅಡ್ಕೊಂಡಿತ್ತಂತೆ. ಉದರೈಕ ದೇಶ ಅಂದ್ಬಿಟ್ಟು ಹೇಳ್ತಾರೆ ಅದಕ್ಕೆ. ಅದನ್ನ ಅವರ ಹತ್ತಿರ ಕೊಂಡಾಡ್ತಾರೆ. ಅದಕ್ಕೆ ಅಂತ ಇರೋನಿಗೆ ನಿನಗೆ ಶಕ್ತಿ ಸಾಮರ್ಥ್ಯ ಇರೋನಿಗೆ ನಾವು ಕೇಳಿದ್ದು ಕೊಡೋಕ್ಕಾಗಲ್ವಾ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಹೇಳ್ತಾರೆ ಏನಂದ್ರೆ ನೀನೇ ನಿನ್ನ ಬಿಟ್ಟರೆ ಇಲ್ಲ, ಏನೇ ಗತಿ ಎಲ್ಲವೂ ನೀನೇ ಆಗಬೇಕು. ಇಲ್ಲಿ ನಮ್ಗೆ ನಿನ್ನ ಸಾರೂಪ್ಯ ಬೇಕು, ಹಾಗಾಗಿ ನೀನೇ ಬಂದು ನಮ್ಮಲ್ಲಿ ಇರಬೇಕು ಅನ್ನೋ ಇದರಿಂದ ಹೇಳ್ತಾರೆ ಅಂತ ಹೇಳಿ ಅಲ್ಲಿ ಅದು ಇದನ್ನ ಹೇಳ್ತಾರೆ. ಅಲ್ಲಿ ಈ ಇದನ್ನ ಹೇಳ್ಬೇಕಾದ್ರೆ ಅನೇಕ ಅದನ್ನ ಹೇಳ್ತಾ ಇದ್ದಾರೆ. ಆಕಿಂಚನ್ಯ ಅನಿನಿಗತತ್ವ ಎಲ್ಲವನ್ನೂ ಹೇಳಿದ್ರಲ್ಲಿ ಇಲ್ಲಿ ಆಶ್ರಯ ಭಗವಂತನ ಆಶ್ರಯ ಪಡಬೇಕಾದ್ರೆ ಆ
ಶರಣಾಗತಿ ಮಾಡೋದಕ್ಕೆ ಮಹಾವಿಶ್ವಾಸ ಅನ್ನೋದು ಬೇಕು. ಅದರಿಂದ ಈ ಅವಘೇದಲ್ಲಿ ಇಲ್ಲಿ ಮಹಾವಿಶ್ವಾಸ ಮುಖ್ಯ. ಅದಕ್ಕೆ ಭಗವಂತನ ಹೇಗೆ ಆರಾಧನೆ ಮಾಡಬೇಕು ಅನ್ನೋದನ್ನು ನಾವು ನಿರ್ದೇಶ ಮಾಡೋದು ಅವರಿಗೆ. ಇಲ್ಲಿ ಹೇಳ್ತಾರೆ ಮಾಲೆ ಅನ್ಬೇಕಾದಂದ್ರೆ ಭಗವಂತನ ಹೇಳ್ತಾರೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ಪ್ರಜಾಂ ಸೇರಿದಿಲ್ಲ, ಅದು ಮಾಲೆ ಅನ್ನೋದಲ್ಲ. ಅಂತೆ ಆ ಮಣಿಬೆಳಕ್ಕೆ ಅನ್ನುವಾಗ ಹಂತ್ವಾ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ, ಮೋಕ್ಷಯಿಷ್ಯಾಮಿ ಅಂದರೆ ಪಾಪೇಭ್ಯೋ ತೆಗಿತೀನಿಂದಲ್ಲ, ಆಗ ಅವನು ಮಣಿಬೆಳಕ್ಕಾಗಿ ಮಾಡ್ತಾನಲ್ಲ, ಅದರಿಂದ ಮಣಿಬೆಳಕ್ಕೆ ಅಂತ ಅನ್ಬೇಕಾದ್ರೆ ಅಹನ್ವಾಸ ಮೋಕ್ಷಯಿಷ್ಯಾಮಿ ಅನ್ನೋ ಬರುತ್ತಂತೆ ಕಡೆಗೆ. ಆಮೇಲೆ ಆಮೇಲೆ ಮೇಲೆಯ ಶೈವನ ಹಾಡು ಅನ್ನಬೇಕಾದ್ರೆ ಹಿಂದೊಂದು ಮಹಾಶುಚಃ ಅಂತಂದ್ರೆ ಅವರು ಹಿಂದಿನ ದಾರಿಯಲ್ಲಿ ಹಾಕ್ತ ಅಂದರೆ ಮಹಾಶುಚಃ. ಈ ಮೇಲೆಯ ಶೈವ ಹೇಳ್ಬೇಕಾದ್ರೆ ಒಂದು ತಿಳ್ಕೋಬೇಕು, ನಮ್ಮ ಹಿರಿಯರು ಮಾಡಿದ್ದು ಅಂದ್ಬಿಟ್ಟು ಅವ್ರು ಮಾಡಿದ್ದೆಲ್ಲ ಸರಿ ಅಂತ, ಅಂದರೆ ಯಾರು ಧರ್ಮಶಾಸ್ತ್ರಜ್ಞರು ಮಾಡಿದ್ದು ಸರಿ. ಇನ್ನು ಕೆಲವರು ನಮ್ಮಲ್ಲಿ ಪದ್ಧತಿಯನ್ನು ಮಾಡ್ತಾರಲ್ಲ, ಅದು ಧರ್ಮಶಾಸ್ತ್ರಕ್ಕೆ ವಿರೋಧವಾದರೆ ಅದು ಪದ್ಧತಿಯೇ ಅಲ್ಲ, ಅದನ್ನೆಲ್ಲ ಬಿಡಬೇಕಾಗಿತ್ತು. ಈಗ ನಮ್ಮ ಗಂಗಾಪ್ರಿಯ ಸ್ವಾಮಿ ಅಂತಿದ್ರು, ಅವರಲ್ಲಿ ಒಬ್ಬ ಬಂದು ಅವರು ಮಗನ ಮುದ್ದಿ ಮಾಡಿದಂತೆ. ಅವರು ಭಕ್ತಿಯೆಲ್ಲ ಇದೆ, ಬಂದು ನಮಸ್ಕಾರ ಮಾಡೋದಂತೆ. ಸ್ವಾಮಿ ಒಂದು ನಮ್ಮ ಮನೆ ಒಂದು ಅಪಚಾರ ಆಯಿತು ಅಂತ. ಏನು ಅಪಚಾರ ಮಾಡಿದ್ರೆ ಹೇಳಿ, ಯಾಕೆ? ಏನಿಲ್ಲ, ನಾವು ಮಾಡಲಿಲ್ಲ, ನನ್ನ ಮಗನ ಮುಂಜೆ ಮಾಡಿದ್ವಿ, ಅವ್ರು ನಿತ್ಯ 3 ವೇಳೆ ಸಂಧ್ಯಾವನೆ ಮಾಡ್ತಾರೆ. ಅದೇ ಇದೇನು ಒಳ್ಳೆಯದಲ್ವೇನ್ರಿ? ಇಲ್ಲ, ನಮ್ಮಲ್ಲಿ ಸಂಪ್ರದಾಯ ಇಲ್ಲ ಸಂಧ್ಯಾವನೆ, ಏನೋ ಏನು ಕೇಳಾಗಿತ್ತು ಅಂತ ಹೇಳಿದ್ರೆ ಮಾಡದೆ ಇದರಿಂದ ಕೇಳಾಗುತ್ತೆ. ಏನೋ ಭಗವಂತ ಪುಣ್ಯಕ್ಕೆ ನಿಮ್ಮ ಮಗನ ಬುದ್ಧಿ ಕೊಟ್ಟಿದ್ದಾನಲ್ಲ, ಮಾಡ್ತಾನಲ್ಲ, ಸಂತೋಷ ಪಡಿ. ಇದೆಲ್ಲ ನಾವು ಬೇರೆ ಆಚರಣೆಗೆ ಬರೋದಿಲ್ಲ, ಅದಕ್ಕೆ ಬರಬಾರ್ದು. ಶಾಸ್ತ್ರಕ್ಕೆ ವಿರುದ್ಧವಾಗಿರೋದ್ರಿಂದ ಮಾತ್ರ ತಗೋಬೇಕು. ಯಾರು ಹೇಳ್ತಾರೆ, ಒಂದು ಇದು ತಮಾಷೆ ಬರುತ್ತೆ. ಒಬ್ರು ಇದ್ರಂತೆ ಅವ್ರ ಮನೆಯಲ್ಲಿ ಶ್ರಾದ್ದ ಮಾಡ್ತಾ ಇದ್ರು. ಶ್ರಾದ್ದ ಮಾಡ್ತಾ ಇರ್ಬೇಕಾದ್ರೆ ಬೆಕ್ಕಿತ್ತಂತೆ. ಅದು ಮಧ್ಯದಲ್ಲಿ ಓಡಾದಂತೆ ಅವರು ಆ ಬೆಕ್ಕನ್ನ ಒಂದು ಕೂಡೆ ಮುಚ್ಚಿಟ್ಬಿಡ್ತಾ ಇದ್ರಂತೆ. ಅವರು ಮುಚ್ಚಿಟ್ಬಿಟ್ಟು ಅವರು ಇದನ್ನ ಶ್ರಾದ್ದವನ್ನು ಮಾಡ್ತಾ ಇದ್ರು. ಅವ್ರಾಯ್ತು, ಅವ್ರ ಕಾಲಾಯ್ತು, ಅವ್ರ ಮಗ ಮಾಡ್ತಾರಂತೆ. ಅವ್ರ ಮಗ ಮಾಡುವಾಗ ಅವ್ರು ಇಮಾನ ನೋಡ್ತಾ ಇರ್ತಾನೆ, ಒಂದು ಬೆಕ್ಕು ಮುಚ್ಚಿಟ್ಟದು ಕಡೆ ಅವ್ರನ್ನ. ಆ ಬೆಕ್ಕಿರಲ್ಲ, ಇವರು ಶ್ರಾದ್ದ ಮಾಡೋ ಒಂದು ಬೆಕ್ಕದಂತೂ ಅದನ್ನ ಮುಚ್ಚಿಡೋರು. ಆಮೇಲೆ ಕಡೆಗೆ ಅವರು ಒಬ್ರು ಒಂದ್ಸಲ ಬರ್ತಂತೆ ತಿಳಿದವರು, ಇದು ಯಾಕಪ್ಪ ಇದಕ್ಕೆ ಇಲ್ಲ, ಇದು ಬೆಕ್ಕು ಸಿಗೋದು ತುಂಬ ಲೇಟ್ ಆಯ್ತು. ಯಾಕೆ ಅಂದ್ರೆ ಇಲ್ಲ ನಮ್ಮಪ್ಪ ನಮ್ಮ ಸಂಪ್ರದಾಯ ಅದು, ಬೆಕ್ಕನ್ನು ಬಿಟ್ಟು. ಅಯ್ಯೋ ಮುಟ್ಟಾಡ ಆ ಥರ ಅಲ್ವೋ, ನಾನು ನಿಮ್ಮ ತಂದೆ ಗೊತ್ತು, ನಿಮ್ಮ ಮನೇಲಿ ಬೆಕ್ಕಿತ್ತು, ಅದು ಓಡಾಡಿ ಶ್ರಾದ್ದ ಸಮಯದಲ್ಲಿ ಅಕ್ಕದಾಗುತ್ತೆ ಮುಚ್ಚಿಟ್ರು ಅಷ್ಟೇ. ಅವರ ಯಾವ ಥರ ಬೇರೆ ಆಶಯ ನೋಡಿ ಈ ಥರದ್ದೆಲ್ಲ ಇರಲ್ಲ. ಅದಕ್ಕೆ ನೀನು ಇದೆಲ್ಲ ಬಿಟ್ಬಿಡೋದ, ಅದಕ್ಕೂ ಸಂಬಂಧ ಇಲ್ಲ. ಇದು ನಿಮ್ಮ ಮನೇಲಿ ಇತ್ತಲ್ಲ ಅಂತ ಅವ್ರು ಮುಚ್ಚಿಟ್ರಪ್ಪ ಅಷ್ಟೇದವರ, ಬೇರೆ ಏನಿಲ್ಲ ಅಂದ್ಬಿಟ್ಟು ಹೇಳೋದು. ಆ ಥರ ಈ ಮೇಲೆ ಆಶಯ ನೋಡೋದು ಅವ್ರು ಮಾಡಿದ್ದು ಶಾಸ್ತ್ರಕ್ಕೆ ವಿರುದ್ಧವಾಗಿದ್ದರೆ ಅದು ಬಿಡಬೇಕು. ಯಾವತ್ತು ಮಾಡಿದ್ರೆ ನಮ್ಮಲ್ಲಿ ಕೆಲವು ಹೇಳ್ತಾರೆ, ನಮ್ಮಲ್ಲಿ ವೈಶ್ಯದೇವ ಮಾಡೋದು, ಅವ್ರು ವೈಶ್ಯದೇವ ಮಾಡ್ತಿರ್ಲಿಲ್ಲ ಅಂತೆಲ್ಲ ಮಾಡಬೇಕು. ಅವ್ರು ಮಾಡ್ತಿಲ್ಲ ಅಂತ ಸಂಪ್ರದಾಯ ಆಗೋದಿಲ್ಲ, ಎಲ್ಲರೂ ಮಾಡಬೇಕು. ಔಪಾಸನ ಮಾಡ್ತಿರ್ಲಿಲ್ಲ ಅಂತ ಅವ್ರು ಮಾಡ್ತಿರ್ಲಿಲ್ಲ, ಅವ್ರು ಸಂಧ್ಯಾವನೆ ಮಾಡ್ತಾ ಇದ್ರು, ಅವ್ರು ಮಾಡಲಿಲ್ಲ ಅಂತ ನಿಮಗೆ ಮನಸ್ಸಿದ್ರೆ ನಾವು ಮಾಡಬೇಕು. ಇದೆಲ್ಲ ಸಂಪ್ರದಾಯ ಶಾಸ್ತ್ರ ಬರೋದಿಲ್ಲ. ಅಂದರೆ ಈಗ ಏನಾಗಿದೆ ಬರ್ತಾ ಅದನ್ನೇ ಇದು ಮಾಡ್ಕೊಂಡಿದ್ದಾರೆ. ಅದಕ್ಕೆ ಹಾಗಾಗಿ ನಮಗೆ ಹೇಳ್ತಾರೆ, ಅದರಿಂದ ಭಗವಂತನ ನಾವು ಏನು ಕೇಳಿದ್ರು ಸಹ ಭಗವಂತನ್ನೇ ಕೇಳಬೇಕು. ಯಾಕಂದ್ರೆ ಹೇಗೆ ಮಕ್ಕಳು ಚಿಕ್ಕ ಮಕ್ಕಳು ಎಷ್ಟು ಮಕ್ಕಳಾಗಿಲ್ಲ ಅಂದ್ರೆ ಏನಾದ್ರು ಕಂಠ ಮಾಡಿದ್ರೆ ತಾಯಿ ಒಂಥರ ಹೊಡೆದ್ರೆ ಅಳುತ್ತಲ್ಲ, ಹತ್ರ ಏನು ಮಾಡುತ್ತೆ, ತಾಯಿನೇ ಹೆಸರೇ ಹೇಳ್ಕೊಡುತ್ತೆ. ಅವರು ಬೇರೆ ಇನ್ನೊಬ್ಬರು ಹೋಗೋದಿಲ್ಲ. ತಾಯಿ ಬೈದ್ರು ಹೊಡೆದ್ರೆ ತಾಯಿನೇ ಹೋಗಿ ಹೇಳ್ಕೊಡುತ್ತೆ. ಆ ಥರ ನಾವು ಭಗವಂತನ್ನೇ ಹೇಳ್ಕೋಬೇಕು. ಇನ್ನೊಬ್ರು ಯಾಕೆ ನಂದಗೌಡ ಹತ್ರ ಹೋಗಿ ಅಂತ ಹೇಳ್ತಾಳೆ, ಅದಕ್ಕೆ ನೀನೇ ಕೊಡಬೇಕು. ಯಾಕಂದ್ರೆ ನೀನು ಕಾಪಾಡೋದು ನೀಡ್ತಾನೆ, ಹಾಗಾಗಿ ನೀನೇ ಕೊಡಬೇಕು, ನೀನೇ ಗತಿ ನನಗೆ ಏನು ಮಾಡುವಂತ ಆ ಭಾವನೆ ಬರಬೇಕು ಅಂದ್ಬಿಟ್ಟು ಅದಕ್ಕೆ ಅದನ್ನು ಹೇಳ್ತಾ. ಅದಕ್ಕೆ ಯಾವ ಥರ ಅಂತಂದರೆ ಭಗವಂತನ ಬಿಟ್ಟು ಬೇರೆ ಕಡೆ ಹೋಗಬಾರ್ದು ಅನ್ನೋದಕ್ಕೆ ಒಂದು ಸಲ ಶರಣಾಗತಿ ಮಾಡ್ಬಿಟ್ಟ ಅಂದರೆ ದೇವತಾಂತರ ಕೊಡೋದು. ಬೇರೆ ಇದಕ್ಕೆ ದೇವತೆಗಳು ಗೌರವ ಕೊಡಬಾರ್ದು, ಗೌರವ ಇಲ್ಲ ಇರಬೇಕು. ಪೂಜೆ ಎಲ್ಲ ಕೊಡೋದು ಆಮೇಲೆ ಅವಾಗ ಹೋಗುತ್ತೆ. ಅದಕ್ಕೆ ಅವ್ರು ಹೇಳ್ತಾರೆ, ವೇಂಡಾದ ಶರಣವರಿ ಬೇರೆಯವರು ಕೂರ್ತೆ ವೇಂಡಿಲ್ ಅಯನಂತಿರಂ ಹೋಗಿ ಬೆಳ್ಳಿಗೆ ಇಟ್ಕೊಂಡು ಅಂದ್ಬಿಟ್ಟು ಅಂತ. ಬ್ರಹ್ಮಾಸ್ತ್ರಕ್ಕೆ ಏನಂತ ಅಂದರೆ ಬ್ರಹ್ಮಾಸ್ತ್ರ ಮಾಡಿದ್ರೆ ಕಟ್ಟಾಕ್ಬಿಡುತ್ತೆ, ಅದ್ರ ಮೇಲೆ ಇನ್ನೊಂದು ಅಸ್ತ್ರ ಹಾಕ್ಬಿಟ್ರೆ ಬಿಟ್ಬಿಡುತ್ತಂತೆ. ಅದು ಈ ಕಪಿಗಳು ಹಾಗೆ, ಇವರು ರಾಕ್ಷಸರು ಹಾಗೆ ಮಾಡ್ತಾರೆ. ಹನುಮಂತರಂತ ಹೇಗೆ ನಿಂತಿರ್ತಾರೆ ಅಂದರೆ ಹನುಮಂತನ ಕಂಡ್ರೆ ಭಯ, ಇಂದ್ರಜಿತ್ ಬಂದು ಬ್ರಹ್ಮಾಸ್ತ್ರ ಮಾಡ್ತಾನೆ, ಅದು ಕಣ್ಣು ಕಾಣೋದಿಲ್ಲ. ಇವನಿಗೆ ವರದಲ್ಲಿ ಬ್ರಹ್ಮಾಸ್ತ್ರ ಕಟ್ಟೋದಿಲ್ಲ, ಇವನಿಗೆ ರಾವಣ ನೋಡ್ಬೇಕು ಅಂತ ಕಟ್ಟು ಹಾಕಿ ಸುಮ್ಮನೆ ಇರ್ತಾನಂತೆ. ಈ ರಾಕ್ಷಸರು ನೋಡ್ತಾರೆ, ಅವಾಗೇನು ಕಾಣಲ್ವಲ್ಲ, ಇವನಿಗೆ ಯಾತಕ್ಕೆ ಇವನಿಗೆ ಎಷ್ಟು ಹೊಡೆದ್ಬಿಟ್ರೆ ಮತ್ತೆ ಎಷ್ಟೇನೋ ಬಂದಿದ್ದಾನೆ ಅಂದ್ಬಿಟ್ಟು ಅಲ್ಲಿ ಹೋಗಿ ದೊಡ್ಡ ಹಂಪುಗಳಂತ ಚೂರಾಗಿ ಕಟ್ಟಾಗುತ್ತೆ. ಇಂದ್ರಜಿತ್ ನೋಡಿ ತಲೆ ಹೊಡ್ಕೊಳ್ತಾ ಅಯ್ಯೋ ಅಂದ್ಬಿಟ್ಟು ಅಂತ. ಆದರೆ ಇವ್ನು ಸುಮ್ಮನೆ ಇರ್ತಾನೆ. ಯಾಕೆ ಅವ್ರು ಕಟ್ಟಕ್ಕೆ ಹೋದ್ರೆ ಬ್ರಹ್ಮಾಸ್ತ್ರ ಕಟ್ಟಾಕಿದ್ದಾನ ಅಂತ ಎಲ್ಲಿ ಕಟ್ಟು ಕಾಣೋದಿಲ್ಲ, ಹಂಪು ಕಟ್ಟಿದ್ರು ಅವನಿಗೆ ಅಂತ. ಆಮೇಲೆ ಇವರು ಅವನು ಹೊಡೆಯೋದು, ಇವನು ಕಟ್ಟದಾಗೆ ಇರ್ತಾನೆ. ಅದೇ ಸಮಯ ಹೇಗೆ ಕಟ್ಟಿದಾನೆ ಅಂದ್ಬಿಟ್ಟು
ಹನುಮಂತನಿಗೆ ಅಲ್ಲಿಗೆ ಆ ರಾವಣ ಆ ಆಸ್ತನಕ್ಕೆ ಹೋಗೋರಿಗೆ ಹೊಡೆದೇ ಮಾಡ್ತಾ ಇದ್ದಂಥ ರಾಕ್ಷಸರು. ಹಾಗೆ ಬ್ರಹ್ಮಾಸ್ತ್ರ ಹೇಗೆ ಇನ್ನೊಂದು ಅಸ್ತ್ರ ಹಾಗೆ ಬಿಟ್ಕೊಡುತ್ತೋ ಹಾಗೆ ಶರಣಾಗತಿ ಮಾಡ್ಕೊಂಡವರು ಇನ್ನೊಂದು ಉಪಾಯ ಒಂದ್ಸಲ ಇನ್ನೊಂದು ಉಪಾಯ ಮಾಡಿದ್ರೆ ಶರಣಾಗತಿ ಬಿಟ್ಟೋಗುತ್ತೆ. ಹಾಗಾಗಿ ಶರಣಾಗತಿ ಮಾಡಬೇಕಾದ್ರೆ ಬಹಳ ಮುಖ್ಯವಾದದ್ದು ಅನನ್ಯಗತಿತ್ವ ಅಂತಿದ್ದಾರೆ. ಭಗವಂತನಲ್ಲೇ ಹೋಗ್ಬೇಕು, ಏನಿದ್ರು ಅಲ್ಲೇ ಬೇರೆ ಹೋಗ್ಬಾರ್ದು ನಾವು. ಇಲ್ಲೂ ಸ್ವಲ್ಪ ಇರಲಿ, ಇದೊಂದು ಅದು ಯಾತಕ್ಕೂ ಅದೊಂದು ಇರಲಿ ಅಂತ ಎರಡು ಬಸ್ಸಲ್ಲಿ ಕಾಲಿಡಕ್ಕಾಗಲ್ಲ, ಒಂದೇ ಬಸ್ಸಲ್ಲಿ ಇರ್ಬೇಕು ನೀವು. ಅದಕ್ಕೆ ಅದನ್ನ ಇಲ್ಲಿ ತೋರಿಸ್ಕೊಳ್ತಾರೆ. ಆ ಮಾರ್ಗಕ್ಕೆ ನೀರಾಡ ಅನ್ನುವಾಗ ಶರಣಾಗತಿಯನ್ನೇ ಹೇಳಿದೆ ಅಂದ್ಬಿಟ್ಟು ಅದು ಹೇಳ್ತಾ. ಆಮೇಲೆ ಹೇಳಿದಾಗ ವಾಕ್ಯ ಆರಾಧನ ಅಂತ ಹೇಳ್ತಾರೆ. ಒಂದೊಂದು ಕೇಳಿದ್ದು ಮಂತ್ರಾಸನ, ಸಾಲಂಕಾರಾಸನ ಎಲ್ಲವೂ ಸಹ ಪರ್ಯಂಕಾಸನಗಳಿಗೂ ಎಲ್ಲವನ್ನೂ ಕೇಳಿದ್ರು ಅದಕ್ಕೆ. ಆಮೇಲೆ ಇಲ್ಲಿ ನಾವು ಶರಣಾಗತಿ ಬೇಕಾಗಿದ್ದು 5 ಅಂಗ. ಶರಣಾಗತಿಯನ್ನು ಸೇರಿ 6. ಆನುಕೂಲ್ಯ ಸಂಕಲ್ಪ, ಪ್ರಾತಿಕೂಲ್ಯ ವರ್ಜನಂ, ರಕ್ಷಿಷ್ಠಶೀತಿ ವಿಶ್ವಾಸ, ಭೋಕ್ತೃತ್ಯ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯೋ ಷಡ್ವಿಧ ಶರಣಾಗತಿ ಅಂತ ಲಕ್ಷ್ಮೀಕಂಠದಲ್ಲಿ ಭಗವಂತನೇ ಹೇಳಿದ್ದು. ಈ 6 ಅಂಗಾರಿಕೆ ಅಂತ ಇದರಲ್ಲಿ ಎಲ್ಲರೂ ತೋರಿಸಿದ್ರೆ ನೋಡಿ ಅದಕ್ಕೆ ಹೇಳ್ತಾ ಇದಕ್ಕೆ. ಅದರಲ್ಲಿ ಇಲ್ಲಿ ಹೇಳ್ಕೊಡ್ತಾ ಇದಕ್ಕೆ. ಇಲ್ಲಿ ಹೇಳ್ತಾರೆ ಅವರು ಶಂಕ ಹೇಳ್ತಾ ಇದಕ್ಕೆ. ಶಾಲಂ ಪರಂಪರೆ ಅಂತ ಹೇಳ್ತಾರೆ. ಪಾಂಚಜನ್ಯ ಹೇಳ್ತಾ ಇದ್ದು. ಆ ಪಾಂಚಜನ್ಯ ಅನ್ನೋದು ವೇದ ಮಂತ್ರಕೋಶ. ಅದು ಆ ಮಂತ್ರಕೋಶ ಅನ್ನೋದು ಸಾಮವೇದಕ್ಕೆ ಹೇಳ್ತಾ ಇದಕ್ಕೆ. ಅದನ್ನ ಇದಕ್ಕೆ ಆ ಪಾಂಚಜನ್ಯವನ್ನ ಜ್ಞಾನ ಸೂಚ್ಯವಾಗಿದ್ದರಿಂದ ಆತ್ಮನಿಕ್ಷೇಪಕ್ಕೆ ಹೇಳ್ತಾ ಇದಕ್ಕೆ. ಆ ಶಾಲಾ ಪರಂಪರೆಯೇ ಅಂತ ಹೇಳ್ಬೇಕಾದ್ರೆ ಅದು ಯಜುರ್ವೇದಕ್ಕೆ ಬರ್ತಾ ಇದ್ದು ಪ್ರಾತಿಕೂಲ್ಯ ವರ್ಗವನ್ನು ಹೇಳ್ತಾ ಇರ್ತಾರೆ. ಮಲ್ಲಾಂಗಿ ಶೈಪಾರೆ ಅನ್ನೋದು ವೇದಗೋಷ್ಠಿ. ಅದು ಆ ವೇದಿಗೋಷ್ಠಿ ಅನ್ನೋದು ವಿಶ್ವಾಸ, ಭಗವಂತನ ಕೇಳ್ತಾರೆ. ಅದಕ್ಕೆ ರಕ್ಷಿಷ್ಠತಿ ವಿಶ್ವಾಸ ಅನ್ನೋದು ಅದನ್ನು ತೋರಿಸುತ್ತೆ. ಆ ಕೋಲ ಬೆಳಕು ಅಂದ್ರೆ ಜ್ಞಾನ ತತ್ವಹಿತ ಪುರುಷಾರ್ಥ ಅಂದ್ರೆ ಅದು ಆನುಕೂಲಿತ ಸಂಕಲ್ಪವನ್ನು ತೋರಿಸುತ್ತೆ. ಹಾಗೆ ಕೊಡಿಯೆ ಅನ್ನೋದು ದಿವ್ಯ ಪ್ರಭುಂತರ. ಅದು ಇದು ಹೇಗೆ ಕೊಡಿ ಒಂದೇ ಒಂದಿರುತ್ತೆ ಭಾಗ್ಯದಲ್ಲಿ ಇತ್ತು, ಅದು ಕಾರ್ಪಣ್ಯವನ್ನು ತೋರಿಸುತ್ತೆ. ಆ ವಿಧಾನವೇ ಅನ್ನೋದು ನಾವು ಎಲ್ಲವನ್ನೂ ಒಂದು ಕಡೆ ಇರ್ತಲ್ಲ ಅದು. ಆಗ ಭಗವಂತನ ಭೋಕ್ತೃತ್ವವನ್ನು ತೋರಿಸುತ್ತೆ. ಆಚಾರ ಸೂಕ್ತಿಗಳು ಎಲ್ಲವೂ ವೈದ್ಯರು ಹೇಳ್ತಾರೆ. ಅದನ್ನು ಒಂದು ಶಂಕ ಅನ್ನೋದು ನಾದ ಬ್ರಹ್ಮ ಆಗುತ್ತೆ, ಕಡೆಗೆ ಮಲ್ಲಾಂಡಿ ಶೈಪ ಅನ್ನೋದು ವೇದಘೋಷ ಆಗುತ್ತೆ, ಆಮೇಲೆ ಕೋಲ ಬೆಳಕು ಅನ್ನೋದು ಜ್ಞಾನ ಸೂಚಕ ಆಗುತ್ತೆ, ಆಮೇಲೆ ಕೊಡೆಯೇ ಅನ್ನೋದು ಕಾರ್ಪಣ್ಯದ ಕೈಂಕರ್ಯವನ್ನು ತೋರಿಸುತ್ತೆ, ವಿಧಾನ ಅನ್ನೋದು ವೈರಾಗ್ಯವನ್ನು ತೋರಿಸುತ್ತೆ. ಹಾಗೆ ಎಲ್ಲ 6 ಇದರಲ್ಲಿ ತೋರಿಸ್ಕೊಡುತ್ತೆ ಅಂತ ತೋರ್ಸ್ಬಿಟ್ಟಿದ್ದಾರೆ. ಎಲ್ಲವನ್ನೂ ಆಂಡಾಳದಲ್ಲಿ ಶರಣಾಗತಿ ಬೇಕಾದಂಥ 6 ಅಂಗಗಳನ್ನು ಇದರಲ್ಲಿ ತೋರಿಸ್ಕೊಟ್ಟಿದ್ದಾಳೆ. ಇದನ್ನ ಆಂಡಾಳ ಅಂತ ತಗೋಬೇಕು. ಅದಕ್ಕೆ ಅದನ್ನು ಹೇಳ್ತಾ ಅದಕ್ಕೆ. ಆಮೇಲೆ ಇದಕ್ಕೆ ಹಿಂದೆಲ್ಲ ಹೇಳ್ತಲ್ಲ, ವೈಯತ್ತಿಂದ ಮಾಡಿ ಪರಮಡಿ ಪಾಡಿ ನಾಟ್ಕಾಲಯ ನೀರಾಡಿ ಅಯ್ಯನ್ ಕಾಟಿ ಪಿಚ್ಚೈ ಕಾಟಿ ಎಣ್ಣೆ ಮಹತ್ವ ಅಂತ ಹೇಳ್ತಾರಲ್ಲ, ಅದನ್ನ ಇಲ್ಲಿ ಮಾಡ್ತಾರೆ. ಇದನ್ನು ಕೊಡ್ಬೇಕಾದ್ರೆ ಆಚಾರ್ಯ ಪರವಾಗಿ ಮಾಡ್ತಾರೆ. ಆಚಾರ್ಯ ಪರವಾಗಿ ಮಾಡಬೇಕಾದ್ರೆ ಮಾಲೆ ಅಂತ ಹೇಳ್ತಾರೆ. ಮಾಲೆ ಏನಂದ್ರೆ ಆಚಾರ್ಯರು ಭಗವಂತನ ಸ್ಥಾನದಲ್ಲಿ ಆಚಾರ್ಯ ಇಟ್ಟರೆ ಹೇಗೆ ಭಗವಂತ ನಮ್ಮಲ್ಲಿ ನಮಗಿಂತ ಹೆಚ್ಚು ಪ್ರೀತಿಯನ್ನು ಇರ್ತಾನೋ ಹಾಗೆ ಆಚಾರ್ಯರು ಶಿಷ್ಯರು ಆಚಾರ್ಯರಿಟ್ಟಿರುವ ಪ್ರೀತಿಗಿಂತ ಆಚಾರ್ಯ ಶಿಷ್ಯರ ಮೇಲೆ ಇಟ್ಟಿರುವಂಥ ಕೃಪೆ ಔದಾರ್ಯ ಹೆಚ್ಚಂತ ಇದೆ. ಅದರಿಂದ ನಮಗೆ ತೋರಿಸ್ಕೊಳ್ತಾರೆ. ಅದಕ್ಕೆ ಎಲ್ಲವನ್ನೂ ಸಹ ಮಣಿ ಬೆಳಕು ಥರ ಸೌಲಭ್ಯ. ಆಚಾರ್ಯರು ತುಂಬ ಸುಲಭ, ಏನು ಬೇಕಾದ್ರೂ ಸಂದೇಹ ಇರ್ಬೋದು, ಅವ್ರ ಜೊತೆ ಇರ್ಬೋದು, ಸೌಲಭ್ಯದಲ್ಲೂ ಇರ್ತಾರೆ ಅವರು. ಮಣಿ ಬೆಳಕು ಅವ್ರಿಗೆ ಆಗುತ್ತೆ ಅದಕ್ಕೆ. ಆಮೇಲೆ ಕೋಲ ಬೆಳಕ್ಕೆ ಅಂತ ಅದು ಜ್ಞಾನ ಇದು. ಆ ಥರ ಇವರು ಎಲ್ಲ ಇದು ವೇದ ಉಪನಿಷತ್ತು 5 ಇದೆಯಲ್ಲ, ಅದರಲ್ಲಿ ಒಂದು ವೇದ ಉಪನಿಷತ್ತು ಇತಿಹಾಸ ಪುರಾಣ ಆಮೇಲೆ ಪಾಂಚರಾತ್ರ ಇದಾದ 5 ಇದರಿಂದಲೂ ತೆಗೆದು ನಮಗೆ ತೋರಿಸ್ಕೊಡ್ತಾರೆ ಅವರು. ಅದರಿಂದ ಕೋಲ ಬೆಳಕು ಆಗ್ತಾರೆ ಆಚಾರ್ಯರು. ಆ ಕೊಡಿಯೇ ಎನ್ನುವಾಗ ಅಂದ್ರೆ ಅವರು ಧ್ವಜ ಭಾಗವತರು ಅನ್ನುವ ಧ್ವಜ, ಭಾಗವತರಿಗೆ ಧ್ವಜ ರೂಪದಲ್ಲಿ ಆಚಾರ್ಯರು ನಮ್ಮ ಒಂದು ಗೋಷ್ಠಿಗೆ ಹಿರಿಯರುವಂಥ ಧ್ವಜ ಅಂದರೆ ಆ ಥರ ಇರ್ತಾರೆ. ಕೊಡಿಯುವಂತ ಹೇಳ್ತಾರೆ. ಆ ವಿಧಾನ ಏನಂದ್ರೆ ಎಲ್ಲ ಸ್ಮೃತಿ ಇತಿಹಾಸ ಪುರಾಣ ಸೂಕ್ತಿಗಳಿಂದ ಎಲ್ಲವನ್ನೂ ಅದರಲ್ಲಿರುವಂಥ ಅದರ ಆಧಾರವನ್ನು ಅದರ ಆಧಾರವಿಟ್ಕೊಂಡು ನಮಗೆ ಅದರಲ್ಲಿ ಚಪ್ರದ ನಮ್ಮ ಹಾಕಿ ಅದರ ಇತಿಹಾಸ ಇದರ ಚಪ್ರವನ್ನು ಹಾಕಿ ನಮ್ಮನ್ನು ಕಾಪಾಡ್ತಾರೆ. ಅದನ್ನು ವಿಧಾನವೇ ಅವರಿಗೆ ಆಗುತ್ತೆ ಅದಕ್ಕೆ. ಆಮೇಲೆ ಆಲ್ ಇಂಡಿಯಾ ಇರೋದ್ರಿಂದ ಹೇಗೆ ಭಗವಂತ ಎಲ್ಲವನ್ನೂ ಇದು ಮಾಡ್ತಾನೋ ಹಾಗೆ ಇವರು ಭಗವಂತ ಆ ಅಚ್ಚಿರಾದಿ ಮಾರ್ಗದಲ್ಲಿ ಹೋಗೋದಕ್ಕೆ ಆಚಾರ್ಯರು ಆದರೆ ನಮಗೆ ದಾರಿದೀಪವಾಗಿರ್ತಾರೆ ಅಂದ್ಬಿಟ್ಟು ಅದನ್ನು ಹೇಳ್ತಾ ಇರೋದಕ್ಕೆ. ಅದಕ್ಕೆ ಹೇಳ್ತಾ ಇದಕ್ಕೆ ರಾಜಸ್ಥಾನ ಹೇಳ್ತಾರೆ. ರಾಮಾನುಜೋಗ ಶರಣೋಸ್ಮಿ ಕುಲ ಪ್ರದೀಪ ಸ್ವಾಸಿ ಸಯಾಮನಮುನೆ ಸಚನಾಥ ವಂಶ ಪರಾಂಶಮನೇ ಸಜತೋವಿ ದೇವ್ಯ ದಾಸಸ್ತವೇದಿ ವರದಾಸ್ಮಿ ತವೇಕ್ಷಣೀಯ ಅಂದ್ಬಿಟ್ಟು ಅವ್ರು ಹೇಳ್ತಾ ಇದಕ್ಕೆ. ನನ್ನ ನೋಡ್ಬೇಕಾದ್ರೆ ಹೇಳ್ತಾ ಇದಕ್ಕೆ, ನಾನು
ನನ್ನನ್ನು ಮೊದಲು ನೋಡೋಕೆ ಮುಂಚೆ ನಾನು ಯಾರು ತಿಳ್ಕೊಂತ ಅಂದರೆ ಭಗವಂತನ ಹೇಗೆ ಹೇಳಿದ್ದೇನೆ, ನನಗೆ ನೀನು ನನ್ನನ್ನು ನೋಡಿದ ತಕ್ಷಣ ನಿನಗೆ ನಿಗ್ರಹ ಬರುತ್ತೆ. ಇದು ಯಾರು ಗುರುದೇವನ ಹೇಳ್ಕೊಡೋದು ಅಂದರೆ ನಮಗೆ ಇಟ್ಕೊಂಡಿರ್ತಾರೆ. ನನ್ನನ್ನು ನೋಡಿದ ತಕ್ಷಣ ನಿಗ್ರಹ ಬರುತ್ತೆ. ನೀನು ನಿಗ್ರಹ ಮಾಡೋದಕ್ಕೆ ಮುಂಚೆ ನಾನು ಯಾರು ತಿಳ್ಕೊಂತಾನೆ, ಯಾರು ನೀನು ಅಂತಾನೆ. ರಾಮಾನುಜಾಗ್ರಿ ಶರಣೋಸ್ಮಿ ಕುಲ, ಯಾರು ರಾಮಾನುಜಾಗ್ರಿ, ರಾಮಾನುಜ ಪಾದದಂತೆ ನಾನು ಕುಲಪ್ರದೀಪ ಅದನ್ನೇ ಉಳ್ಳವನು, ಅವರ ಅವರ ಪಾದಗಳನ್ನೇ ನಾನು ಇಟ್ಕೊಂಡಿರೋನು. ಆಮೇಲೆ ಅಷ್ಟೇ ಅವರು ಯಾರು, ಸಯಾಮನ ಮನೆಯೇ ಸಚನಾಥನ, ಅವರು ಯಾಮನ ವಂಶದವರು, ಅವರು ನಾಥಮನೆಯ ವಂಶದವರು. ಅವರು ಯಾರು, ವಂಶ ಪರಾಂಕುಶ ಮನೆಯೇ, ಪರಾಂಕುಶ ಮನೆಗಳಿಂದ ಅವರು ಉಪದೇಶ ಪಡೆದವರು. ಸಚತೋಗಿ ದೇವ್ಯಾ, ಅವರು ಯಾರು ದೇವತೆಗಳಿಗೆ ಬಂದಿದ್ದು. ಅದರಿಂದ ದಾಸಸ್ಥಳಿ, ಅದರಿಂದ ಈಗಿನ ದಾಸನಾಗಿ ಬಂದಿದ್ದೇನೆ. ವರದಾಸ್ಮಿ ದೈವ, ಈಗ ನೀನು ನನಗೆ ಈ ಥರ ಇದನ್ನ ಇಟ್ಕೊಂಡು ನನಗೆ ಈಗ ನೀನು ಈಕ್ಷಣೀಯ, ಈಗ ನನ್ನ ಈ ಎಷ್ಟೊಂದು ಕಣ್ಣುಗಳಿಂದ ನೋಡು, ಇಷ್ಟೆಲ್ಲ ಇದೆ. ಇವಾಗ ನಿನಗೆ ನಿನ್ನ ದೃಷ್ಟಿ ಬದಲಾಗ್ಬಿಡುತ್ತೆ, ನನ್ನನ್ನೇ ನೋಡಿದ್ರೆ ನಿನಗೆ ನಿಗ್ರಹ ಬರುತ್ತೆ. ಇಷ್ಟೆಲ್ಲ ಆಯಿತು. ನನ್ನ ಆತಮನಿ ಇವರು ರಾಮಾನುಜ ಶಿಷ್ಯ, ಅವರು ಯಾವನ ಮನೆ ಅವರ ಇದರಲ್ಲಿ ವಂಶದಲ್ಲಿ ಬಂದವನು ಅಂತ ಎಲ್ಲ ವಂಶ ಅಂದರೆ ಅವರ ಪರಂಪರೆ ಬಂದವ ಅಂದರೆ ನಿನ್ನ ನಿಗ್ರಹ ದೃಷ್ಟಿ ಹೋಗುತ್ತೆ. ಈಗ ನೀನು ವೀಕ್ಷಣೆ ಮಾಡೋದು ಅಂತ ಹೇಳ್ತಾರೆ. ಅದಕ್ಕೆ ಅದೇ ಥರ ಇವರು ಆಳವಂದಾರ ಹೇಳ್ಕೊತಾರೆ ಭಗವಂತಿಗೆ, ನಾನು ಯಾರು, ಪಿತಾಮಹಂ ನಾಥಮನಿ ಗುರುವಪ್ಯ, ನನ್ನ ತಾತ ಯಾರು, ನಾಥಮನಿಗಳು, ನಿನ್ನ ಗುಣವನ್ನೇ ಲೋಕಕ್ಕೆ ಪ್ರಚಾರ ಮಾಡಿದವರು ಅಂದ್ಬಿಟ್ಟು ಪ್ರಸೀದ ಬುದ್ಧಂತ ಮಚಿಂತಯಿತ್ವ, ಅದರಿಂದ ಏನೂ ಯೋಚನೆ ಮಾಡಿದೆ ನನಗೆ ನಿನಗೆ ಪ್ರಸಾದಿಸೋ. ಯಾಕೆ ನಾಥಮನಿಗಳೇ ಮೊಮ್ಮಗ ಅನ್ನೋದು ಒಂದೇ ಸಾಕು, ನಿನಗೆ ಬೇರೆ ಏನು ಬೇಡ, ಅದೊಂದರಲ್ಲೇ ನೀನು ನನಗೆ ಮೋಕ್ಷವನ್ನು ಕೊಡ್ಬೋದು, ಬೇರೆ ಏನು ಚಿಂತನೆ ಮಾಡಬೇಡ. ನನ್ನ ಪಾಪ ಎಷ್ಟಿದೆ ಅದೆಷ್ಟು ಮಾಡಬೇಕು ಏನು ಕೊಡಬೇಡ, ನಾಥಮನಿಗಳ ವಂಶದವನು ಅನ್ನೋದ್ರಲ್ಲೇ ನೀನು ಕೊಡ್ಬೋದು ನನಗೆ ಅಂತ ಕೊಂಡಾಡ್ತಾರೆ. ಹಾಗೆ ಈ ಆಚಾರ್ಯರ ಪರವಾಗಿ ಇದನ್ನ ಸಹ ಅದನ್ನು ಹೇಳ್ತಾ ಇದಕ್ಕೆ. ಆಮೇಲೆ ಹೇಳ್ತಾ ನಿಮಗೆ ಇದರಲ್ಲಿ ಸಾರೂಪ್ಯವನ್ನು ಹೇಳ್ತಾ ಇದಕ್ಕೆ. ನಾವೇ ಕಡೆಗೆ ಹೊಂದುವುದು ಸಾಯುಜ್ಯವನ್ನ, ಅದು ಮುಂದಕ್ಕೆ ಬರ್ತಾ ಇದೆ. ಒಂದೊಂದ ಹೋಗ್ಬೇಕು. ಅದಕ್ಕೆ ಕೂಡಾಲೆಗಳಲ್ಲಿ ಬರ್ಬೇಕು, ಮುಂದೆ ಇದಕ್ಕೆ ಸಾಯುಜ್ಯವನ್ನು ತಿಳಿಸ್ತಾರೆ ಅದಕ್ಕೆ. ಹಾಗಾಗಿ ಒಂದೊಂದು ಇದನ್ನು ಹೇಳ್ಕೊಳ್ತಾ ಇದಕ್ಕೆ. ಇದರಲ್ಲಿ ಭಗವಂತನಿಗೆ ವಿಚಿತಾತ್ಮ ವಿಧೇಯಾತ್ಮ ಅಂತ ಒಂದು ಎರಡು ಬರ್ತಾರೆ ಇದರಲ್ಲಿ. ಅವನಿಗೆ ಅದಕ್ಕೆ ಅವನ ಭಗವಂತನ ಮಾಲೆ ಹೇಳ್ತಾರೆ. ವಿಜಿತಾತ್ಮ ಅಂದರೆ ಮನಸ್ಸನ್ನ ಗೆಲ್ಲುವನು ಅನ್ನೋದು ಅಂತ. ವಿಜಿತಾತ್ಮ ಮನಸ್ಸನ್ನ ಗೆಲ್ಲುವನು, ತನ್ನ ಸೌಶಲ್ಯಾದಿಗಳಿಂದ ಎಲ್ಲವನ್ನೂ ಸಹ ಅಥ ಸೌಶಲ್ಯ ಪರಮಾವಧಿ ಮುಖ್ಯತಮಃ ಅಂತ ಬೇಕಂದ್ರೆ ವಿಜಿತಾತ್ಮವನ್ನೇ. ಅದರಿಂದ ಎಲ್ಲವನ್ನೂ ಕೊಳ್ಳು ಪ್ರಯತ್ನವನ್ನ ಗುಣವನ್ನು ಮಾಡುವಂತ. ವಿಧೇಯಾತ್ಮ ಅಂದರೆ ನಾವು ನಮಗೆ ಅವನು ವಿಧಾನ ಅಂತೆ, ನಮ್ಮನ್ನೆಲ್ಲ ಗೆಲ್ಲವನು, ಅವನನ್ನ ನಾವು ಗೆಲ್ಲು. ವಿಧೇಯಾತ್ಮ ನಮಗೆ ದಾಸನಾಗ್ತಂತೆ. ದೇಶಾನ್ ವಿಧೇಯಂಹಿ ಇಹ ಗಚ್ಚ ಇಹ ತಿಷ್ಟ ಇಹ ಸ್ವ ಇಮಂ ಭುಕ್ಷ್ಮ ಅಂತ ನಾವು ಅವನಿಗೆ ಮಾಡುವಂತೆ. ಇದು ವಿಧಾತುಂಚ ಯೋಗ್ಯಂ ಸ್ವರೂಪಂ ಅಸ್ಯೇತಿ. ತನ್ನ ಭಕ್ತರಿಂದ ಈ ಥರ ಹೇಳಿಸ್ಕೊಳ್ಳೋನು, ಇಲ್ಲಿ ಬಾ, ಇಲ್ಲಿ ಕೂತ್ಕೋ, ಇಲ್ಲಿ ನಿಂತ್ಕೋ, ಇದು ಕೂಡ ಮಾಡುವಂತ ಭಕ್ತರೇ ಹೇಳಿಸ್ಕೊಳ್ಳೋತನ್ನೆಲ್ಲ ಹೇಳಿಸ್ಕೊಳ್ಳೋ ಸ್ವಭಾವ ಉಳ್ಳೋದ್ರಿಂದ ವಿಧೇಯಾತ್ಮ ಅನ್ನೋದು. ವಿಜಿತಾತ್ಮ ಅನ್ನೋದು ವಿಧೇಯಾತ್ಮ ಅನ್ನೋದು ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ ಅದಕ್ಕೆ. ಅದನ್ನ ಇದರಲ್ಲಿ ಹೇಳ್ತಾರ. ಆಮೇಲೆ ಇನ್ನು ಅನೇಕ ಒಂದು ಹೇಳ್ಬೋದ್ರಲ್ಲಿ ಮುಂದಿನ ಇದಕ್ಕೆ ಹೋಗೋಣ. ಇದರಲ್ಲಿ ಇನ್ನೊಂದು ವಿಶೇಷ ಹೇಳ್ತಾರೆ. ಇದರಲ್ಲಿ ಒಂದು 32 ಬ್ರಹ್ಮವಿದ್ಯೆ ಹೇಳಿದೆಯಲ್ಲ, ಆ ಬ್ರಹ್ಮವಿದ್ಯೆಯಲ್ಲಿ ಇದರಲ್ಲಿ ಹೇಳುವಂತಹದ್ದು ಭೂಮಾವಿದ್ಯೆ ಹೇಳ್ತಾ ಕೊಡುವಂತ. ಆ ಭೂಮಾವಿದ್ಯೆ ಅನ್ನೋದು ಮಾಧ್ಯಮದಲ್ಲಿ ಹೇಳಿದ್ದೀನಿ. ಆದರೂ ಈ ಭೂಮಾವಿದ್ಯಾಂಶಗಳನ್ನ ನಾರದರು ಬರ್ತಾರೆ ಸನತ್ ಕುಮಾರ್ ಹತ್ರ ಬಂದ್ಬಿಟ್ಟು ಹೇಳ್ತಾರೆ, ನನಗೆ 64 ವಿದ್ಯೆಗಳು ಗೊತ್ತು, ಎಲ್ಲ ಬೇಕಾದ್ರೂ ತಿಳ್ಕೊಂಡಿದ್ದೀನಿ, ಆದರೂ ನನಗೆ ಇನ್ನೂ ಪರತ್ವವನ್ನು ಇನ್ನೂ ನನಗೆ ಅದು ಸರಿಯಾಗಿ ನನಗೆ ಗೊತ್ತಾಗಲಿಲ್ಲ, ನೀನು ನನಗೆ ತಿಳಿಸ್ಕೊಡ್ಬೇಕು ಅಂತ ಇದ್ದಾಗ ಅವರು ಈ ಭೂಮಾ ವಿದ್ಯೆಯನ್ನು ಅವರು ಉಪದೇಶ ಮಾಡ್ತಾರೆ. ಅದರಲ್ಲಿ 20 ಭೂಮಾ ವಿದ್ಯೆ ಬರುತ್ತೆ. ಅವರು 16 ಎಲ್ಲವನ್ನು ಇದಕ್ಕಿಂತ ಹೆಚ್ಚಿದೆ ಅಂತ ಕಡೆಗೆ ನಿಲ್ಲಿಸ್ತಾರೆ. ಆಗ ಅವರೇ ಮಾಡ್ತಾರೆ. ಅದಕ್ಕೆ ಸವಾಯೇನಂ ಪಶ್ಯನ್ಯೇವಂ ಮನ್ವಾನಃ ಏವಂ ನಿಜಾನನ್ನೇ ಆತ್ಮರತಿ ಆತ್ಮಕ್ರೀಡ ಆತ್ಮಮಿತೋ ನಃ ಅಂತ ನಃ ಆತ್ಮಾನಂದಃ ಸಸ್ವರಾಟ್ ಭವತಿ ತಸ್ಯ ಸರ್ವೇಷು ಲೋಕೇಷು ಕಾಮಚಾರೋ ಭವತಿ ಅಂದ್ಬಿಟ್ಟು ಅನ್ಯತ್ ನಾನ್ಯತ್ ಪಶ್ಯತಿ ನಾನ್ಯತ್ ಶೃಣೋತಿ ನಾನ್ಯತ್ ವಿಜಾನಾತಿ ಸ ಭೂಮ ಅಂತ ಮುಗಿಸ್ತಾರೆ. ಅದರಲ್ಲಿ ಅಂದರೆ ಯಾರು ಏಷಂ ಏನಂ ಪಶ್ಯಂತಿ ಏವಂ ಈ ಥರ ವಿದ್ಯೆಯಿಂದ ಬಂದರೆ ತಿಳ್ಕೋತಲ್ಲ ಅವರು ಏವಂ ಮನ್ಮಾನಃ. ಆಗ ಭಗವಂತ ಏನಾಗ್ತಾನೆ, ಆತ್ಮರತಿ ಆಗ್ತಾನೆ. ಆತ್ಮಕ್ರೀಡ ಭಗವಂತನ ಆತ್ಮವಿದ್ಯೆ ಮಾಡುವಂತೆ. ಆತ್ಮವಿತುನಃ ನಮ್ಮ ಒಳಗಡೆ ಅವನಿಗೆ ಭಗವಂತನೇ ಇರ್ತಾರೆ. ಆಮೇಲೆ ಆತ್ಮಾನಂದ
ಆತ್ಮಕ್ಕೆ ನನ್ನ ಎಲ್ಲ ಬರ್ತಾವಂತೆ ಸ್ವರಾಟ್ ಭವತಿ, ಅವನೇ ಸ್ವರಾಟ್ ರೂಪದಲ್ಲಿರೋನು. ತಸ್ಯ ಸರ್ವೇಷು ಲೋಕೇಶು ಕಾಮಚಾರ ಭವತಿ. ಈ ಭೂಮಾವಿದ್ಯೆ ಸಿದ್ಧಿಯಾದವರಿಗೆ ಅವಾಂತರ ಫಲ ಇದು. ಯಾವ ಲೋಕಕ್ಕೆ ಬೇಕಾದ್ರವನು ಸರ್ವೇಷು ಲೋಕೇಶು ಕಾಮಚಾರ ಭವತಿ. ಯಾವ ಲೋಕಕ್ಕೆ ಯಾವ ಸಮಯದಲ್ಲಿ ಯಾವ ಥರ ಬೇಕೋ ಹೋಗ್ಬೋದಂತೆ ಅವರು. ನಾನು ನಾಳೆ ಇಂದ್ರಲೋಕ ಹೋಗ್ಬೇಕು ಅಂದ್ರೆ ನೆಕ್ಸ್ಟ್ ಕ್ಷಣದ ಇಂದ್ರಲೋಕದಲ್ಲಿ ಇರ್ತಾರೆ, ನಾನು ಬ್ರಹ್ಮಲೋಕದಲ್ಲಿರ್ತಾರೆ. ಯಾವ ಲೋಕಕ್ಕೆ ಹೋಗ್ಬೇಕಾದ್ರೂ ಇರ್ತಾರಂತೆ ಅವರು. ಅದೇ ಕೂಡ ಕಡೆಗೆ ಹೇಳ್ತಾರೆ, ಅಲ್ಲಿ ಹೋದ್ಮೇಲೆ ಆ ಭಗವಂತನ ನೋಡಿದ್ಮೇಲೆ ಅಲ್ಲಿ ಏನು ನಾಣ್ಯ ಪಶ್ಯತಿ, ಬೇರೆ ಏನು ಕಾಣ ಭಗವಂತ. ನಾಣ್ಯ ಶೃಣಾತಿ, ಏನು ಕೇಳುವಂತ. ನಾಣ್ಯ ತ್ರಿಜಾನೀತಿ. ನಿಮಗೆ ಆ ಭೂಮಯೋ ಅನ್ನಿಶವಡ ಅನಂತ ಅನ್ನೋದೆಲ್ಲ ಅವಾಗ ಹೇಳಿದ್ದು ಭೂಮಾವಿದ್ಯೆಯನ್ನು. ಅದೇ ಭೂಮಾವಿದ್ಯೆಯಲ್ಲಿ ಇದ್ದಿರ್ತಾರೆ. ಹಾಗೆ ಅವನು ಎಲ್ಲವೂ ಇರ್ತಾನೆ. ಅವನು ಹಿಂದಿನ ಇದರಲ್ಲಿ ಶಾಂಡಿಲ್ಯ ವಿದ್ಯೆ ಹೇಳಿದಾಗೆ ಸರ್ವರಸ ಸರ್ವಕಾಮ ಸರ್ವಗಂಧ ಅವಾಗ್ಯ ಆ ಥರ ಎಲ್ಲವನ್ನೂ ಇರ್ತಾರೆ ಭಗವಂತ ಅನ್ನೋದು ಇಲ್ಲಿ ಈ ಇದನ್ನ ಬರೆಯ ಪ್ರಕಾಶ ಸ್ವಾಮಿಗಳು ಭೂಮಾವಿದ್ಯೆಯನ್ನೇ ಇದರಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಇದರಲ್ಲೇ ಬರುತ್ತೆ ಕೊಟ್ಟು ಅಂತ. ಹಾಗೆ ಈ ಭೂಮಾವಿದ್ಯೆಯನ್ನೇ ಇದರಲ್ಲಿ ಹೇಳಿದ್ದಾರೆ ಆಮೇಲೆ ಈ ಥರ ಮಾಡಿ ಇನ್ನೂ ಸಹ ಅವರು ಈಗ ಏನಾಯಿತು ಶರಣಾಗತಿಗೆ ಬೇಕಾದ ಅಂಗವನ್ನು ಹೇಳಿದ್ರು. ಮುಂದಿನ ಭಾಷೆಯಲ್ಲಿ ಸಂಸ್ಕಾರವನ್ನು ಹೇಳ್ತಾರೆ. ನಮ್ಮ ಶರಣಾಗತಿ ಕಡೆ ಬರುತ್ತೆ. ಶತಮಕಮಣಿ ನೀಲ ಚಾರುರಧಾರಸ್ತಾಂಬರನದಿಕಾಂಗೇ ಸಾಂದ್ರವಾತ್ಸಲ್ಯಸಿಂಧು ನಕವಿಕೀಟಾದಿಸ್ತದ್ವಿರಾ ಕೃಷ್ಣನಾಥ ವಿರಸತು ಹೃದಿಗೋಧ ಕೃಷ್ಣಚಿತ್ತಾತ್ಮಜಾನ ಜಯ ಪುರೈವಿಧಿ ಪುತ್ತೂರಾಯಿ ಪೂರಂ ಮೇಲ್ಮೇಘಂ ಬೇರಳಂಗ ವಿಷ್ಣುಚಿತ್ತೂರ ನಿರ್ಮಗಳಾಯಿ ಬಂದೆ ರಂಗನಾಗತ್ವಯಾಯಿ ಮಾಲೆ ಇಂದಿಗೂಡಿ ಪುರತ್ತಮಾಲೆ ಜಯ ಪರಮ ಸ್ವಾಮಿ ಪಾಠಾರಿ ಕಲ್ಪಮಾಲೆ ಆಯ ಪುರೈನೂರನ್ನ ಆತ್ಮತ್ತಮೋ ಧೈರ್ಯ